ಆತ್ಮೀಯ ನನ್ನ ನಲ್ಮೆಯ ವಿದ್ಯಾರ್ಥಿಗಳನ್ನು ಕರ್ನಾಟಕ LMS ವೆಬ್ತಾಣದ ತರಗತಿಗೆ ಅತ್ಯಂತ ಪ್ರೀತಿಯಿಂದ ನಾನು ಸ್ವಾಗತಿಸುತ್ತಿದ್ದೇನೆ. ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆ ಇಟ್ಟಿರ್ತಕ್ಕಂಥ 6 ಪದ್ಯಗಳಲ್ಲಿ ಈಗಾಗಲೇ 5 ಪದ್ಯಗಳು ಯಶಸ್ವಿಯಾಗಿ ಮುಗಿಸಿದ್ದೀವಿ. ಇದು 6ನೇ ಪದ್ಯದ ಆರಂಭ. ಕಳೆದ 5 ಪದ್ಯಗಳಲ್ಲಿ ನೀವು ಹಳೆಗನ್ನಡದ ಒಂದು ಕವಿಗಳ ಪರಿಚಯವನ್ನು, ಕಾವ್ಯಗಳ ಪರಿಚಯವನ್ನು ತಾವು ಮಾಡಿಕೊಂಡ್ರೆ. ಅದರಲ್ಲಿ ಆರಂಭದಲ್ಲಿ ದುರ್ಗಸಿಂಹ, ಆನಂತರ ಪಂಪ, ಆನಂತರ ನಾಗವರ್ಮ, ಆಮೇಲೆ ರನ್ನ, ಆಮೇಲೆ ಜನ್ನ. ಹೀಗೆ ಈ 5 ಜನರು ಕನ್ನಡದ ಮಹತ್ವದ ಹಳೆಗನ್ನಡ ಮತ್ತು ನಡುಗನ್ನಡಕ್ಕೆ ಸೇರಿರ್ತಕ್ಕಂಥವ್ರು. ಬರೀ ಹಳೆಗನ್ನಡ ಪದ್ಯವನ್ನೇ ಸಂಸ್ಕೃತ ಭೂಯಿಷ್ಠವಾದಂಥದ್ದನ್ನು ನೀವು ಕೇಳ್ತಾ ಇದ್ದೀರಿ. ಕೆಲವೊಮ್ಮೆ ಬಹಳ ಆಸ್ವಾದನೆಯನ್ನು ಕೂಡ ತಾವು ಮಾಡಿದ್ದೀರಾ. ಇದು ಕೊನೆಯ ಪದ್ಯ ಏನಪ್ಪ ಅಂದರೆ, ಇದು ಜನಪದ ಮಹಾಕಾವ್ಯ ಅಂತ. ಅವೆಲ್ಲವೂ ಕೂಡ ಶಿಷ್ಟ ಕಾವ್ಯಗಳು, ಇದು ಜನಪದ ಮಹಾಕಾವ್ಯ ಅಂತ. ಸಾಮಾನ್ಯವಾಗಿ ಶಿಷ್ಟ ಕಾವ್ಯ ಇಡುವ ಒಂದು ಪಠ್ಯಪುಸ್ತಕದಲ್ಲಿ ಜನಪದ ಕಾವ್ಯವನ್ನು ಇಡ್ತಿರಲಿಲ್ಲ. ಒಂದು ರೀತಿ ಮಡಿವಂತಿಗೆ, ಶಿಷ್ಟ ಪಂಪಾರನ್ನ ಪನ್ನನ ಲೆವೆಲ್ಗೆ ಈ ನಮ್ಮ ಜನಪದರು ಬರೋದಕ್ಕೆ ಸಾಧ್ಯವೇ ಇಲ್ಲ. ಅನಕ್ಷರಸ್ಥರು, ಯಾರೋ ಹಳ್ಳಿ ಜನ ಹಾಡ್ಕೊಂಡಿರ್ತಕ್ಕಂಥದ್ದನ್ನು ನಾವು ಈ ರೀತಿ ಪಂಪಾರನ್ನು ಹೋಲಿಸಿಡಕ್ಕೆ ಸಾಧ್ಯ ಅಂತ ಎಷ್ಟೋ ಮಡಿವಂತಿಕೆಯನ್ನು ಇಡ್ತಿಲ್ಲ ಬರೀ ಹಳೆಗನ್ನಡ ಪದ್ಯಗಳನ್ನು. ಆದರೆ ಈ ಬಾರಿ CBS ಪದ ಇಡಬೇಕಾದ್ರೆ ಇಲ್ಲ, ನೀವು ಶಿಷ್ಟ ಸಾಹಿತ್ಯಕ್ಕೆ ಎಷ್ಟು ಬೆಲೆಯನ್ನು ಕೊಡೋದು ಅಷ್ಟೇ ಜನಪದ ಮಹಾಕಾವ್ಯ ಅಷ್ಟೇ ಮುಖ್ಯ. ಒಂದರ್ಥದಲ್ಲಿ ಹೇಳಬೇಕು ಅಂದರೆ ಶಿಷ್ಟ ಸಾಹಿತ್ಯದ ಮೂಲ ತಾಯಿನೇ ಅದು ಜನಪದ ಸಾಹಿತ್ಯ ಅಂತ. ಹಾಗಾಗಿ ಇವತ್ತು ಕರ್ನಾಟಕದಲ್ಲಿ ಜನಪದ ವಿಶ್ವವಿದ್ಯಾನಿಲಯವೇ ಇದೆ. ಜಾಗತಿಕವಾಗಿ ಇವತ್ತು ಜನಪದ ಬಹಳ ಮುಂದುವರೆದಿದೆ. ಅದನ್ನು ಅಧ್ಯಯನ ಮಾಡ್ತಕ್ಕಂಥವ್ರಿಗೆ ಬಹಳ ದೊಡ್ಡ ಗೌರವ ಮತ್ತು ಕ್ಷೇತ್ರ ದೊಡ್ಡದಾಗಿದೆ. ಮತ್ತು ಗೌರವ ಮತ್ತು ಘನತೆ, ಶಿಷ್ಟ ಸಾಹಿತ್ಯಕ್ಕಿಂತಲೂ ಕೂಡ ಜನಪದ ಸಾಹಿತ್ಯಕ್ಕೆ ಒಂದು ಘನತೆ ಮತ್ತು ಗೌರವ ಬಂದಿರತಕ್ಕಂಥದ್ದನ್ನು ಗಮನಿಸ್ಬೋದು. ಪ್ರಿಯ ವಿದ್ಯಾರ್ಥಿಗಳೇ, ಈಗ ಪ್ರೋಗ್ರಾಮು BSc ವಿದ್ಯಾರ್ಥಿಗಳಿಗೆ ಸಬ್ಜೆಕ್ಟ್ ಅಂದರೆ ವಿಷಯ ಕನ್ನಡ ಭಾಷೆ, ಕನ್ನಡ ಲ್ಯಾಂಗ್ವೇಜ್, ಸೆಮಿಸ್ಟರ್ 4ನೇ ಚತುರ್ಮಾಸ, ಸೆಷನ್ ನಂಬರ್, ಅಧಿವೇಶನದ ಸಂಖ್ಯೆ 22, ಶೀರ್ಷಿಕೆ ಟಾಪಿಕ್ ಜನಪದ ಸಾಹಿತ್ಯ ಮಹಾಕಾವ್ಯ ಮತ್ತು ಡಾಕ್ಟರ್ PKR ಅವರ ಪರಿಚಯ ಅಂತ ಹೇಳಿದ್ರೆ, ಈ ನಿಮಗೆ ಇಟ್ಟಿರ್ತಕ್ಕಂಥ ಜನಪದ ಮಹಾಭಾರತದ ಆಯ್ದ ಕೆಲವು ಪದ್ಯ ಇದೆ. ದಾನಶೂರ ಕರ್ಣ ಅಂತ ಅದನ್ನು ಎಡಿಟ್ ಮಾಡಿರ್ತಕ್ಕಂಥವ್ರು. ಅಂದರೆ ಮೂಲ ಭಕ್ತು ಬೆಟ್ಟದ ಬೀಡು ಸಿದ್ದಶೆಟ್ಟಿ ಅಂತಕ್ಕಂಥ ಒಬ್ಬ ಮೂಲ ಜನಪದ ಗಾಯಕ, ಅನಕ್ಷರಸ್ಥ. ಅವನಿಂದ ಹಾಡಿಸಿ ಅದನ್ನು ಲಿಖಿತವಾಗಿ ದಾಖಲು ಮಾಡಿ ಅದನ್ನು ಸಂಪಾದಿಸಿ ಕೃತಿಯ ಮಹಾಕಾವ್ಯದ ರೂಪದಲ್ಲಿ ನಮಗೆ ನಾಡಿನ ಜನತೆಗೆ ಕೊಟ್ಟಂಥವ್ರು ಡಾಕ್ಟರ್ PK ರಾಜಶೇಖರ್ ಅವರು. ನನ್ನ ವಿದ್ಯಾ ಗುರುಗಳು ಹೌದು, ಮತ್ತು ನಾನು ಅವರ ಮೆಚ್ಚಿನ ಶಿಷ್ಯನೂ ಕೂಡ ಹೌದು. ಈ ಒಂದು ವಿಡಿಯೋನ ತಯಾರು ಮಾಡ್ತಕ್ಕಂಥವ್ರು ನಾನು ಕೃಪಾ ಗಣೇಶ್, ಮುಖ್ಯಸ್ಥರು ಕನ್ನಡ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಗುಂಡ್ಲುಪೇಟೆ 571111, ಚಾಮರಾಜನಗರ ಜಿಲ್ಲೆ, ಕರ್ನಾಟಕದ ಗಡಿ ಭಾಗದ ಚಾಮರಾಜನಗರ ಜಿಲ್ಲೆ. ಗುಂಡ್ಲುಪೇಟೆ ಅಂತ ಹೇಳಿದ್ರೆ ಅದು 2 ರಾಜ್ಯಗಳಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ. ಈ ಕಡೆ ಪಕ್ಕದಲ್ಲಿ ಕೇರಳ ಮತ್ತು ಈ ಕಡೆ ತಮಿಳುನಾಡು, 2 ರಾಜ್ಯ ಗಡಿಯೊಂದಿಗೆ ಹೊಂದಿರತಕ್ಕಂಥ ಮತ್ತು ಅಂತಾರಾಷ್ಟ್ರೀಯ ಖ್ಯಾತಿಯ ಬಂಡೀಪುರ ಇರ್ತಕ್ಕಂಥದ್ದನ್ನು ಕೂಡ ನೀವು ನೆನಪು ಮಾಡ್ಕೊಳ್ಬೋದು. ಈಗ ಪ್ರಿಯ ವಿದ್ಯಾರ್ಥಿಗಳೇ, ಈಗ ನೇರವಾಗಿ ನಾವು ಹೋಗೋಣ. ಜನಪದ ಸಾಹಿತ್ಯದ ಪರಿಚಯವನ್ನು ನಾವು ಮಾಡ್ಕೊಳ್ಳೋಣ. ಜನಪದ ಸಾಹಿತ್ಯ ಅಂದರೆ ಏನು? ಅನಕ್ಷರಸ್ಥ ಜನಸಾಮಾನ್ಯರು ತಮ್ಮ ಬದುಕಿನ ಸಮಗ್ರ ಅನುಭವಗಳನ್ನು ಮೌಖಿಕವಾಗಿ ಅಭಿವ್ಯಕ್ತಿಗೊಳಿಸಿರುವುದೇ ಜನಪದ ಸಾಹಿತ್ಯ. ಪ್ರಿಯ ವಿದ್ಯಾರ್ಥಿಗಳೇ, ಶಿಷ್ಟ ಸಾಹಿತ್ಯ ಬರೀತಕ್ಕಂಥವ್ರು, ಅಕ್ಷರ ಜ್ಞಾನ ಇರ್ತಕ್ಕಂಥವ್ರು, ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥವ್ರು, ಬುದ್ಧಿವಂತರು ಮಾತ್ರ ಬರೀತಿದ್ರು. ಹಿಂದೆ ತಾಳೆಗರಿಯಲ್ಲಿ ಬರೀತಾರೆ, ಆನಂತರ ಮುದ್ರಣ ಬಂತು, ಆನಂತರ ಪೇಪರ್ನಲ್ಲಿ ಬರೆಯೋಕ್ಕೆ ಶುರು ಮಾಡಿದ್ರು. ಆಮೇಲೆ ಪ್ರಿಂಟಿಂಗ್ ಪ್ರೆಸ್ ಎಲ್ಲ ಬಂದಿದೆ, ಈಗ ಅಂತರ್ಜಾಲ ಎಲ್ಲವೂ ಕೂಡ ಬಂದು ಲಿಖಿತವಾಗಿ ಇದೆ. ಮತ್ತು ತಲೆಮಾರುಗಳಿಂದ ಪಂಪ ಬರೆದಿರ್ತಕ್ಕಂಥದ್ದು 9ನೇ ಶತಮಾನದಲ್ಲಿ ಬರೆದಿರ್ತಕ್ಕಂಥ ಇಲ್ಲಿ ತನಕ ನಮಗೆ ಸಿಕ್ಕಿದೆ ಅಂದರೆ ಅದು ತಾಳೆಗರಿದ ರೂಪದಲ್ಲಿ ಕಾಪಿ ಮಾಡ್ತಾ ಆ ನಂತರ ಮುದ್ರಣ ರೂಪಕ್ಕೆ ಬಂದು ಈಗ ನಿಂತಿದೆ. ಅಂದರೆ ಪಂಪ ಹೇಳಿರ್ತಕ್ಕಂಥದ್ದು ಇವತ್ತು ನಮ್ಗೆ ಬಂದಿರತಕ್ಕಂಥದ್ದು ಲಿಖಿತವಾಗಿ ಆಧಾರದ ಮೇಲೆ ಬಂದಿರತಕ್ಕಂಥದ್ದು. ಆದರೆ ಈ ಅನಕ್ಷರಸ್ಥ ಜನಸಾಮಾನ್ಯರಿಗೆ ವಿದ್ಯೆ ಗೊತ್ತಿಲ್ಲ, ಅಕ್ಷರ ಗೊತ್ತಿಲ್ಲ. ಹಾಗಾಗಿ ತಮ್ಮ ಬದುಕಿನ ಸಮಗ್ರ ಅನುಭವಗಳನ್ನು, ಅಂದರೆ ಹುಟ್ಟು, ಸಾವು, ಕಷ್ಟ, ಸುಖ, ಇಂಥ ವಿಷಯ ಇಲ್ಲವೇ ಇಲ್ಲ ಅನ್ನೋಂಗಿಲ್ಲ. ಬದುಕಿನ ಅಬಾಲ ವೃದ್ಧರಾದಿಯಾಗಿ ಎಲ್ಲ ಅನುಭವವನ್ನು ಮೌಖಿಕವಾಗಿ ಅಂದರೆ ಬಾಯಿಂದ ಬಾಯಿಗೆ ಅಭಿವ್ಯಕ್ತಿಗೊಳಿಸುವುದೇ ಜನಪದ ಸಾಹಿತ್ಯ. ಈಗ ಒಬ್ಬಗೆ ಹಾಡು ಬರ್ತಾ ಇದೆ ಅಂದರೆ ಆ ಹಾಡನ್ನು ತನ್ನ ಮಗನಿಗೆ ಹೇಳ್ಕೊಡ್ತಾ ಅವನ ಮೊಮ್ಮಗ ಹೀಗೆ ಬಾಯಿಂದ ಬಾಯಿಗೆ ತಲೆಮಾರುಗಳಿಂದ ಆ ಹಾಡುಗಳು ಜನರ ನಾಲಿಗೆಯಿಂದ ನಾಲಿಗೆಯ ಮೇಲೆ ಶಾಶ್ವತವಾಗಿ ಉಳಿದುಕೊಂಡು ಬಂದಿವೆ. ಹೇಗೆ ಶಿಷ್ಟ ಸಾಹಿತ್ಯವು ಲಿಖಿತ ತಾಳೆಗರಿಯ ಮೇಲಿಂದ ಬಂದು ಅದನ್ನು ಪ್ರತಿ ಮಾಡಿಕೊಂಡು ಆನಂತರ ಈಗ ಮುದ್ರಣ ಮಾದಕ್ಕೆ ಬಂದು ಈಗ ಅಂತರ್ಜಾಲದಲ್ಲೂ ಕೂಡ ಬರುವ ಮಟ್ಟಕ್ಕಾಗಿರೋದು ಲಿಖಿತ ಸಾಹಿತ್ಯವಾದರೆ, ಜನಪದ ಸಾಹಿತ್ಯ ನಾಲಿಗೆಯಿಂದ ನಾಲಿಗೆ ತಲೆಮಾರಿಗೆ ಬಂದಿರತಕ್ಕಂಥದ್ದು. ಇದು ಅನಕ್ಷರಸ್ಥ ಜನಸಾಮಾನ್ಯರು ತಮ್ಮ ಬದುಕಿನ ಎಲ್ಲ ಅನುಭವಗಳನ್ನು ಇಲ್ಲಿ ಯಾವುದನ್ನು ಕೂಡ ಬಿಟ್ಟಿಲ್ಲ. ಹುಟ್ಟು, ಸಾವು, ಕಷ್ಟ, ಸುಖ,
ಪ್ರತಿಯೊಂದನ್ನು ಕೂಡ ದಾಖಲಿಸಿದ್ದಾರೆ, ಮೌಖಿಕವಾಗಿ ಅಭಿವ್ಯಕ್ತಗೊಳಿಸಿದ್ದಾರೆ. ಈ ಒಂದು ಅಪಾರವಾದ ಸಂಪತ್ತನ್ನು ನಾವು ಜನಪದ ಸಾಹಿತ್ಯ ಅಂತ ನಾವು ಕರಿತೀವಿ. ಬರವಣಿಗೆಯನ್ನು ಶಿಷ್ಟ ಸಾಹಿತ್ಯ ಅಂತ ಕರಿತೀವಿ. ಪಂಪಾರನ್ನ, ನಾಗಚಂದ್ರ, ದುರ್ಗಸಿಂಹ, ನಾಗವರ್ಮ, ಜನ್ನ, ರನ್ನ ಎಲ್ಲವನ್ನು ನೋಡಿರಲ್ಲ, ಅವೆಲ್ಲವೂ ಕೂಡ ಶಿಷ್ಟ ಸಾಹಿತ್ಯ. ತಮ್ಮ ಜೀವನದ ಸುಖ ದುಃಖಗಳು, ಸರಸ ವಿರಸಗಳು, ಶ್ರಮ ವಿರಾಮಗಳ ಒಂದೊಂದು ಗಳಿಗೆಯನ್ನ ತಮ್ಮಷ್ಟಕ್ಕೆ ತಾವೇ ಹಾಡಿಕೊಂಡವರು ಜನಪದರು. ನೋಡಿ, ತಮ್ಮ ಜೀವನದಲ್ಲಿ ಸುಖ ಬರಲಿ, ದುಃಖ ಬರಲಿ, ಸರಸ ಇರಲಿ, ವಿರಸ ಆಗಲಿ, ಶ್ರಮ ಆಗಲಿ, ವಿರಾಮ ಆಗಲಿ, ಪ್ರತಿಯೊಂದು ಗಳಿಗೆಯನ್ನು ಕೂಡ ತಮ್ಮ ಇಷ್ಟಕ್ಕೆ ತಾವೇ ಹಾಡಿಕೊಂಡು ಬಂದವರು ನಮ್ಮ ಜನಪದರು. ತಮ್ಮ ಕೃತಿಗಳಲ್ಲಿ ಜನಪದ ಸಂಸ್ಕೃತಿಯ ಮಹಾದರ್ಶನವನ್ನೇ ಮಾಡಿಸಿದ್ದಾರೆ. ತಮ್ಮ ಕೃತಿಗಳಲ್ಲಿ ತಂದ ಮೌಖಿಕವಾಗಿ ತಮ್ಮ ಮೌಖಿಕವಾದಂತಹ ಒಂದು ಆ ಪರಂಪರೆಯಲ್ಲಿ ಇಡೀ ಜನಪದ ಮಹಾದರ್ಶನವನ್ನೇ ಕೂಡ ಮಾಡಿಸಿದ್ದಾರೆ. ಜನಪದ ಅದನ್ನು ದಾಖಲು ಆನಂತರ ದಾಖಲು ಮಾಡ್ತಾ ಬಂದು ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರು ಬಂದು ಆನಂತರ ಇಲ್ಲಿ ಸಂಪತ್ತನ್ನು ನೋಡಿ ಅವಗಣನೆಗೆ ಒಳಗಾಗಿರೋದನ್ನು ನೋಡಿ ಅದನ್ನು ಸಂಗ್ರಹಿಸೋದಕ್ಕೆಲ್ಲ ಶುರು ಮಾಡಿದ್ರು. ಆನಂತರದ ಮುದ್ರಣ ರೂಪದಲ್ಲಿ ಬಂತು. ಈಗೆಲ್ಲ ಕೃತಿಗಳಲ್ಲಿ ಅದನ್ನು ಓದ್ತಾ ಇದ್ರೆ ಆ ಕೃತಿಗಳಲ್ಲಿ ಈಗ ಸಂಪಾದನೆ ಮಾಡಿ ಇರ್ತಕ್ಕಂಥ ಕೃತಿಗಳು ನೋಡ್ತಾ ಜನಪದ ಸಂಸ್ಕೃತಿಯ ಮಹಾದರ್ಶನವನ್ನೇ ಮಾಡಿಸಿದ್ದಾರೆ. ಜನಪದ ಸಾಹಿತ್ಯದಲ್ಲಿ ಗದ್ಯಕ್ಕಿಂತ ಹೆಚ್ಚು ಪದ್ಯ ಭಯ ಇದೆ. ಯಾಕೆಂದರೆ ನೆನಪಿನಲ್ಲಿ ಇಟ್ಕೊಳ್ಳೋದಕ್ಕೆ ನಮ್ಮ ಅನುಕೂಲ ಯಾವುದಪ್ಪ ಅಂದರೆ ಹಾಡು ಅಂದರೆ ನಾವು ಎಷ್ಟು ಬೇಕು ಹಾಡು ಅಂತ ಹೇಳಿದ್ರೆ ಜನಪದ ಕಲಾವಿದರು ಹಗಲು ರಾತ್ರಿಗಳನ್ನದೇ ವಾರ ತಿಂಗಳುಗಟ್ಟಲೆ ಹೇಳಿದ್ರು ಕೂಡ, ಹಲವು ರಾತ್ರಿಗಳ ಪೂರ ಹೇಳಿದ್ರು ಕೂಡ ಇನ್ನೂ ಮುಗಿಯೋದೇ ಇಲ್ಲ. ಅದಕ್ಕೋಸ್ಕರ ಆದಾವ ನಿಮ್ಮ ಜೋಳ, ಉಳಿದಾವ ನಮ್ಮ ಹಾಡು ಅಂತ ಜೋಳನ ಬೀಸ್ತಾ 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 ಹಾಡು ಹೇಳ್ತಾ ಇರೋ ಮೂಟು ಗಟ್ಟಲೆ ಜೋಳ ಎಲ್ಲವೂ ಕೂಡ ಖಾಲಿಯಾಗಿದೆ, ಆದರೆ ನಮ್ಮ ಹಾಡು ಮಾತ್ರ ಖಾಲಿನೇ ಆಗಿಲ್ಲ. ಅಂತ ಅಕ್ಷಯವಾದ ಸಂಪತ್ತು ನಮ್ಮ ಜನಪದ ಸಾಹಿತ್ಯ ಅಂತಕ್ಕಂಥದ್ದು. ಹಾಗಾಗಿ ಇಲ್ಲಿ ಪದ್ಯ ಭಾಗವೇ ಮುಖ್ಯ. ಯಾಕೆ ಅಂತ ಹೇಳಿದ್ರೆ ನೆನಪಿನಲ್ಲಿ ಇಟ್ಕೊಳ್ಳೋದಕ್ಕೋಸ್ಕರ ಪದ್ಯ ನಮಗೆ ಹೆಚ್ಚು ಅನುಕೂಲ ಆಗ್ತದೆ. ಈಗ ಚಿಕ್ಕ ಮಕ್ಕಳಿಗೆ ನಾವು ಹಾಡು ಹೇಳ್ಕೊಂಡ ತಕ್ಷಣ ಅವರು ಹಾಡು ಹೇಳ್ತಾವಲ್ಲ, ಆ ರೀತಿ. ಹಾಗೆ ಮುಂದುವರೆದು ಅದರಲ್ಲೂ ತ್ರಿಪದಿಗೆ ಮೊದಲ ಸ್ಥಾನ. ಜನಪದದಲ್ಲಿ ಸಾಮಾನ್ಯ ತ್ರಿಪದಿಗೆ ಅಂಶಗಳ ಪ್ರಧಾನವಾದಂಥ ನಮ್ಮ ಜನಪದ ತ್ರಿಪದಿ ಒಂದು ಅಚ್ಚಗನ್ನಡದ ವೃತ್ತವಾಗಿದೆ. ಹೆಸರೇ ಹೇಳುವಂತೆ ಇದು ತ್ರಿಪದಿ 3 ಸಾಲುಗಳಿರ್ತಕ್ಕಂಥದ್ದು. ಹಾಡುವಾಗ ಮಾತ್ರ 2ನೇ ಸಾಲನ್ನು ಮುಕ್ಕಾಲು ಭಾಗ ಹಾಡಿ ಮತ್ತೊಮ್ಮೆ ಪೂರ್ಣ ಪುನರಾವರ್ತನೆ ಮಾಡಿ ಹೇಳ್ತಕ್ಕಂಥದ್ದು. ಈಗ ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ, ತವರೂರ ಹಾದಿಯಲ್ಲಿ ಕಲ್ಲಿಲ್ಲ ಮುಳ್ಳಿಲ್ಲ, ಇದು 1ನೇ ಸಾಲು. ಸಾಸಿವೆಯಷ್ಟು ಮರಳಿಲ್ಲ, ಇದು 2ನೇ ಸಾಲು. ಇದನ್ನ ಮತ್ತೊಂದ್ಸಲಿ ಹೇಳ್ತೀವಿ, ಸಾಸಿವೆಯಷ್ಟು ಮರಳಿಲ್ಲ, ಇದು 3ನೇ ಸಾಲು. ಬಾನಲ್ಲಿ ಬಿಸಿಲಿನ ಬೇಗೆ ಸುಡಲಿಲ್ಲ. ಅಂದರೆ ತ್ರಿಪದಿ 3 ಸಾಲು ಇರುತ್ತೆ. 2ನೇ ಸಾಲನ್ನು ಹೇಳಿ ಮತ್ತೆ ಇನ್ನೊಂದು ಸಲ 2ನೇ ಸಾಲ ಹೇಳೋದ್ರಿಂದ ಇದು 4 ಸಾಲುಗಳಾಗಿ ಇರ್ತವೆ. ಮತ್ತೊಮ್ಮೆ ಹೇಳೋಣ, ತವರೂರ ಹಾದಿಯಲ್ಲಿ ಕಲ್ಲಿಲ್ಲ ಮುಳ್ಳಿಲ್ಲ, ಸಾಸಿವೆಯಷ್ಟು ಮರಳಿಲ್ಲ, ಸಾಸಿವೆಯಷ್ಟು ಮರಳಿಲ್ಲ, ಬಾನಲ್ಲಿ ಬಿಸಿಲಿನ ಬೇಗೆ ಸುಡಲಿಲ್ಲ. ಅಂದರೆ ಒಬ್ಬಳು ಜನಪದ ಹೆಣ್ಮಕ್ಳು ತವ್ರ ಮನೆಗೆ ಹೋಗ್ತಾ ಇದ್ದಾಳೆ. ಆ ಒಂದು ಖುಷಿ, ಆ ಸಂತೋಷದಲ್ಲಿ ತವರು ಅದ್ರಲ್ಲಿ ಕಲ್ಲಿಲ್ಲ ಮುಳ್ಳಿಲ್ಲ ಇದೆ, ವಾಸ್ತವವಾಗಿ ಇದೆ. ಆದರೆ ಆ ಸಂತೋಷದ ಮುಂದೆ ಆ ಕಲ್ಲು ಮುಳ್ಳು ಲೆಕ್ಕಕ್ಕೆ ಇಲ್ಲ. ಸಾಸಿವೆಯಷ್ಟು ಮರಳಿಲ್ಲ ಅಂದರೆ ಬೀದಿಯಲ್ಲಿ ಮರಳು ಇರಲೇಬೇಕು, ಮರಳಿಲ್ದಿರೋ ಜಾಗವೇ ಇಲ್ಲ. ಹಾಗಾಗಿ ಸಾಸಿವೆ ಎಷ್ಟು ಗಾತ್ರ ಕೂಡ ಮರಳಿಲ್ಲ. ಬಿಸಿಲಿನ ಬೇಗೆ, ನಡು ಮಧ್ಯಾಹ್ನದಲ್ಲಿ ಅವಳು ತವರ ಮನೆಗೆ ಹೋಗ್ತಾರೆ, ಬಿಸಿಲಿನ ಬೇಗೆ ಸುಡಲಿಲ್ಲ. ಅಂದರೆ ಎಲ್ಲವೂ ಯಾಕೆ ಆಗ್ತಾ ಇಲ್ಲ ಅಂದರೆ ತವರಿಗೆ ಹೋಗುವ ಒಂದು ಸಂತೋಷ ಇದೆಯಲ್ಲ, ಆ ಸಂತೋಷದ ಮುಂದೆ ಯಾವ ಕೂಡ ಲೆಕ್ಕಕ್ಕಿಲ್ಲ ಅಂತಕ್ಕಂಥ ಬಹಳ ಸೊಗಸಾದಂತಹ ಒಂದು ಪದ್ಯ. ಹಾಗೆ ತೊಟ್ಟಿಲೆ ಓದ್ಕೊಂಡು ತವ್ರಬನ್ನ ಹೊಡ್ಕೊಂಡು ಅಪ್ಪ ಕೊಟ್ಟೆಮ್ಮೆ ಹೊಡ್ಕೊಂಡು ತವರು ತಿಟ್ಟೆತ್ತಿ ತಿರುಗಿ ನೋಡಿ ಆಳ ಅಂತಕ್ಕಂಥ 3 ಸಾಲಿನ ಪದ್ಯ. ಅದನ್ನು ಹಾಡಬೇಕಾದ್ರೆ 4 ಸಾಲಾಗುತ್ತೆ ಅಂತ. ಪ್ರಿಯ ವಿದ್ಯಾರ್ಥಿಗಳೇ, ಈ ಜನಪದ ಸಾಹಿತ್ಯ ಪರಿಚಯವನ್ನು ಮಾಡ್ಕೊತಾ ಮುಂದೆ ನಾವು ಹೋಗ್ತಾ ಇದನ್ನ ಕನ್ನಡದ ಗಾಯತ್ರಿ ಅಂತ ವರಕವಿ, ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ನಮ್ಮ ವರಕವಿಯಿಂದ ಬೇಡಿ ಪಡಿತಕ್ಕಂಥ ಕವಿ, ಆ ವರಕವಿ ಬೇಂದ್ರೆಯವರು ಇದನ್ನ ಕನ್ನಡದ ಗಾಯತ್ರಿ ಅಂತ ಹೇಳಿದ್ದಾರೆ. ಎಂಬ ಹಿರಿಯ ಪಾತ್ರವಾದ ತ್ರಿಪದಿಗಳಲ್ಲಿ ಸಣ್ಣ ಕಂದಮ್ಮನಿಂದ ಹಿಡಿದು ವೃದ್ಧರವರೆಗಿನ ಜೀವನಾನುಭವ, ಸಂಸಾರ ಚಿತ್ರಗಳು ರೂಪುವೆತ್ತಿವೆ. ನೋಡಿ, ಕನ್ನಡದ ಗಾಯತ್ರಿ ಅಂತ ಕರಿತೀವಿ. ನೋಡಿ, ಬೇಂದ್ರೆಯವರು ಮೂಲತಃ ಸಂಸ್ಕೃತ ಮನೆತನದಿಂದ ಬಂದಿರತಕ್ಕಂಥವ್ರು. ಆದರೆ ಅವರು ಜನಪದವನ್ನು ಆಶ್ರಯಿಸಿ ಜನಪದ ಧಾಟಿಯಲ್ಲಿ ಬರೆದು ಅವರು ಬಹಳ ಜನಪ್ರಿಯರಾಗಿ ಆದರು. ಆದರೆ ನಮ್ಮ ಕುವೆಂಪು ಅವರು ಶೂದ್ರ ಕುಟುಂಬದಿಂದ ಬಂದರೂ ಕೂಡ ಅವರು ಸಂಸ್ಕೃತವನ್ನು ಕಲಿತು ಇದರಲ್ಲಿ ಎಂಥದ್ದು ನಮ್ಮ ರಾಮಾಯಣ ಮಹಾದರ್ಶನಂ ಅಂತಕ್ಕಂಥ ಒಂದು ಅದ್ಭುತವಾದ ಮಹಾಕಾವ್ಯವನ್ನು ರಚಿಸಿದ್ದಾರೆ. ಹಾಗಾಗಿ ಇಲ್ಲಿ ಸಣ್ಣ ಕಂದಮ್ಮನಿಂದ ಹಿಡಿದು ವೃದ್ಧರವರೆಗಿನ ಎಲ್ಲ ಮೊದಲು ಹೇಳಿದ ಸಮಗ್ರ ಜೀವನಾನುಭವನ ಮತ್ತು ಸಂಸಾರದ ಚಿತ್ರಗಳು ಈ ಒಂದು ತ್ರಿಪದಿಗಳಲ್ಲಿ ರೂಪುಗೊಳ್ತವೆ ಅಂತ. ತಮ್ಮಂದಿರು, ಅಣ್ಣ, ತವ್ರ ಮನೆ, ಗಂಡನ ಮನೆ, ಮದುವೆ,
ಕಷ್ಟ ಸುಖ ಎಲ್ಲವೂ ಕೂಡ ತ್ರಿಪದಿಯಲ್ಲಿ ಬರ್ತದೆ. ಅದರಲ್ಲೂ ಕೂಡ ಹೆಣ್ಣಿನ ಬದುಕಿನ ನಾನಾ ಹಂತಗಳಿರ್ತಾವಲ್ಲ, ಒಂದು ಆರತಿ ಮಾಡುವಾಗ ಅಂದರೆ ಹುಡುಗಿ ದೊಡ್ಡಳಾದಾಗ ಆರತಿ ಮಾಡುವಾಗ, ಅಥವಾ ವಿವಾಹ ಸಂಬಂಧ ಏರ್ಪಟ್ಟಾದ ಹೂ ಮುಡಿಸುವಾಗ, ವಿವಾಹಿತಳಾದ ಮದುವೆಯ ಸಂದರ್ಭದಲ್ಲಿ, ಗಂಡನ ಮನೆ ತವರು ಮನೆಗಳಲ್ಲಿ ಅವಳ ಬದುಕಿನ 7 ಬೀಳುಗಳಿನ ಅನುಭವಗಳ ದರ್ಶನಗಳು ತ್ರಿಪದಿಯಲ್ಲಿ ಸೊಗಸಾಗಿ ಮೂಡಿ ಬಂದಿವೆ. ತಾವೆಲ್ಲರೂ ಕೂಡ ಈಗಾಗಲೇ ಹೈಸ್ಕೂಲಲ್ಲಿ, PUCನಲ್ಲಿ ಮತ್ತು ಪದವಿಯ ಲ್ಯಾಂಗ್ವೇಜಲ್ಲೂ ಕೂಡ ನೀವು ತ್ರಿಪದಿಗಳನ್ನು ಓದಿರ್ತೀರಾ. ಅಲ್ಲಿ ನೋಡಿ, ಹೆಣ್ಣಿನ ಬದುಕನ್ನ ಆರತಿ ಮಾಡುವಾಗ, ಅವಳು ದೊಡ್ಡವಳಾಗಿರ್ತಕ್ಕಂಥ ಸಂದರ್ಭದಲ್ಲಿ, ವಿವಾಹ ನಿಶ್ಚಯವಾದಾಗ ಹೂ ಮುಡಿಸುವಾಗ, ವಿವಾಹಿತಳಾದಾಗ ಗಂಡನ ಮನೆ ತವರು ಮನೆಗಳಲ್ಲಿ ಬದುಕಿನ ಎಲ್ಲ 7 ಬೀಳುಗಳನ್ನು ಅನುಭವಗಳನ್ನು ತ್ರಿಪದಿಯಲ್ಲಿ ದಾಖಲಿಸ್ತಾ ಹೋಗ್ತಾ ಇರ್ತಾಳೆ. ಪ್ರಾಸ, ಲಯ ಮತ್ತಿತರ ಕಾವ್ಯಾಂಶಗಳಿಂದ ಶ್ರೀಮಂತವಾದಂಥ ತ್ರಿಪದಿ ಹಾಡುಗಳ ಮೂಲಕ ನಮಗೆ ದೊರೆಯುತ್ತವೆ. ಅಲ್ಲಿ ಪ್ರಾಸ ಇದೆ ಮತ್ತು ಲಯ ಇದೆ. ಮತ್ತೆ ಕೇಳಬೇಕು ಅಂತ ಅನ್ಸುತ್ತೆ ನೋಡಿ. ತವರೂರ ಹಾದಿಯಲ್ಲಿ ಕಲ್ಲಿಲ್ಲ ಮುಳ್ಳಿಲ್ಲ, ಸಾಸಿವೆಯಷ್ಟು ಮರಳಿಲ್ಲ, ಸಾಸಿವೆಯಷ್ಟು ಮರಳಿಲ್ಲ, ಬಾನಲ್ಲಿ ಬಿಸಿಲಿನ ಬೇಗೆ ಸುಡಲಿಲ್ಲ. ಇದನ್ನು ಹೇಳ್ತಾರೆ, ಕೇಳಬೇಕು ಅನಿಸುತ್ತೆ, ಹಾಡಬೇಕು ಅಂತ ಅನಿಸುತ್ತೆ. ಅಷ್ಟು ಪ್ರಾಸ ಮತ್ತು ಲಯಗಳಿಂದ ಕೂಡಿದೆ. ಹಾಗೆ ಈ ಹಾಡುಗಳು ಜೋಗುಡದ ಹಾಡುಗಳು ಅಂತ, ಮಗು ಮಲಗಲಿಲ್ಲ ಅಂತೆಲ್ಲ ಮಗುನ ಮಲಗಿಸೋದಕ್ಕೂ ಕೂಡ ಹಾಡು. ಆಮೇಲೆ ಬೀಸುವ ಕುಟ್ಟುವ ಹಾಡುಗಳು. ಹಿಂದೆ ಎಲ್ಲ ಈಗಾಗಲೇ ಯಾವುದೇ ರೀತಿ ಯಾಂತ್ರೀಕರಣ ಇರಲಿಲ್ಲ. ಹಾಗಾಗಿ ಭತ್ತವನ್ನು ಕುಟ್ಟೋದಾಗಲಿ ಅಥವಾ ರಾಗಿಯನ್ನು ಕಲ್ಲಲ್ಲಿ ಬೀಸೋದಾಗಲಿ, ಈ ಎಲ್ಲ ಶ್ರಮದಾಯಕ ಕೆಲಸಗಳನ್ನು ಬಹಳ ಸರಳವಾಗಿ ಮಾಡ್ಕೋಬೇಕು ಅಂದಾಗ ಹಾಡುಗಳನ್ನು ಹೇಳ್ತಾರೆ. ಹಾಡುಗಳನ್ನು ಹೇಳ್ತಾ 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 ಯಾವುದೇ ಶ್ರಮದಾಯಕ ಕೆಲಸವನ್ನು ಮಾಡ್ತಾರೆ, ಆ ಶ್ರಮ ಗೊತ್ತಾಗ್ತಿರ್ಲಿಲ್ಲ. ಭಾಳ ಸಲೀಸಾಗಿ ಭಾಳ ಉತ್ಸಾಹದಿಂದ ಮಾಡ್ತಾರೆ. ಅದಕ್ಕೆ ಅವರಿಗೆ ಒಂದು ಉದ್ದೀಪನವನ್ನು ಕೊಡ್ತಾ ಇತ್ತು. ಕೆಲಸದ ಮೊನಾಟನಸ್ ಆಗಿ, ಅಂದರೆ ಯಾಂತ್ರೀಕೃತವಾಗಿ ಕೆಲಸ ಮಾಡೋದ್ರಲ್ಲಿ ಬೇಸರ ಆಗ್ತದೆ, ಆ ಬೇಸರವನ್ನು ನೀಗಿಸುವುದಕ್ಕೋಸ್ಕರ ಮತ್ತು ಕೆಲಸವನ್ನು ಉತ್ಸಾಹದಿಂದ ಮಾಡೋದಕ್ಕೋಸ್ಕರ ಅವರು ಹಾಡುಗಳನ್ನು ಹಾಡೋದು. ಕುಟ್ಟುವ ಹಾಡುಗಳು, ಬೀಸುವ ಹಾಡುಗಳು ಮುಂತಾದ ಭುಜಿಸಿಕೊಳ್ಳೋದು. ಭತ್ತವನ್ನು ಕುಟ್ಟುತ್ತಾ ಇರೋ ಸಂದರ್ಭದಲ್ಲಿ ಅಥವಾ ರಾಗಿಯನ್ನು ಬೀಸ್ತಾ ಇರೋ ಸಂದರ್ಭದಲ್ಲಿ ಹಾಡುಗಳನ್ನು ಹಾಡ್ತಾ ಇದ್ರು. ಜನಪದ ಸಾಹಿತ್ಯದಲ್ಲಿ ಯಾವ ಮಾತು ಕೂಡ ವ್ಯರ್ಥವಲ್ಲ, ಯಾವ ಮಾತು ವೇಸ್ಟ್ ಇಲ್ಲ. ಎಲ್ಲವೂ ಕೂಡ ಈಗ ಹಾಲನ್ನು ಹೆಪ್ಪಾಕಿ ಮೊಸರನ್ನ ಕಡೆದು ಆಮೇಲೆ ಬೆಣ್ಣೆಯನ್ನು ತೆಗಿತೀವಲ್ಲ, ಆ ಥರ ಆ ಬೆಣ್ಣೆ ಎಷ್ಟು ಇಡೀ ಹಾಲಿನ ಸಮೃದ್ಧ ಗುಣ ಇರುತ್ತೋ ಹಾಗೆ ಜನಪದ ಸಾಹಿತ್ಯದಲ್ಲಿ ಯಾವ ಮಾತು ಕೂಡ ವ್ಯರ್ಥ. ಒಂದು ಮಾತು ಆಡಿದರೆ ಅಂದರೆ ಅದು ಅನುಭವದ ಪಾಕ ಅಂತ. ಹಾಗಾಗಿ ವೇದ ಸುಳ್ಳಾದರೂ ಕೂಡ ಗಾದೆ ಸುಳ್ಳಾಗಲ್ಲ. ಗಾದೆಯೂ ಕೂಡ ಜನಪದ ಸಾಹಿತ್ಯದ ಒಂದು ಅಂಗ. ವೇದವೇ ವಿದ್ಯಾವಂತರು ಬರತಕ್ಕಂಥ ವೇದವೇ ಒಂದು ವೇಳೆ ಸುಳ್ಳಾಗ್ಬೋದು, ಆದರೆ ಗಾದೆ ಮಾತ್ರ ಸುಳ್ಳಾಗಲ್ಲ. ಗಾದೆ ಅಂತ ಜನರ ಜೀವನಾನುಭವದ ಮೇಲೆ ಅದು ಕಟ್ಟಿರ್ತಕ್ಕಂಥದ್ದು. ಹಾಗೆಯೇ ಒಂದೊಂದು ಯಾವ ಮಾತು ಕೂಡ ಇಲ್ಲಿ ವ್ಯರ್ಥ ಅಲ್ಲ, ಪರಮ ಸಾರ್ಥಕ. ಯಾವುದೇ ಜನಪದದ ಒಂದು ಮಾತು ಬರಲಿ, ವಾಕ್ಯ ಬರಲಿ, ಗಾದೆ ಒಗಟು ಏನೇ ಬರಲಿ, ಅದರ ಪ್ರತಿಯೊಂದರಲ್ಲೂ ಕೂಡ ಸಾರ್ಥಕತೆ ಇರುತ್ತೆ. ವಿಚಾರದ ನಿರೂಪಣೆಗಿಂತ ಅದರ ಸೂಚನೆ ಬಹಳ ಮಹತ್ವವನ್ನು ಕೊಡ್ತದೆ. ಅಂತೆಯೇ ಒಂದೊಂದು ತ್ರಿಪದಿನ ಓದುವಾಗಲೂ ಓದುಗ ಕಲ್ಪನೆಯು ಗರಿಬಿಚ್ಚಿಕೊಳ್ಳುತ್ತದೆ. ಒಂದೊಂದು ಓದ್ತಾ ಇರಬೇಕು ಕೂಡ ಓದುಗನ ಕಲ್ಪನೆ ಗರಿಬಿಚ್ಚಿಕೊಳ್ತಾ ಇರ್ತದೆ. ಯಾವುದು ಬೇಡ, ಹಾಲುಂಡ ತವರಿಗೆ ಏನೆಂದು ಹಾಡಾಲಿ ಅನ್ನೋ ಪದ್ಯಗಳಿರ್ಬೋದು, ಅಥವಾ ತೊಟ್ಟೀಲ ಹೊತ್ಕೊಂಡು ತವರು ಬಣ್ಣ ಉಡ್ಕೊಂಡು ಅಪ್ಪ ಕೊಟ್ಟೆಮ್ಮೆ ಹೊಡ್ಕೊಂಡು ತವರು ತಿಟ್ಟೆತಿ ತಿರುಗಿ ನೋಡಿ. ಈ 3 ಸಾಲನ್ನ ಬೇಕಾದ್ರೆ ನೀವು ಮಾಡಿದ್ರೆ ಅದು ಏನು ಹೇಳುತ್ತೆ ಆ ಸಾಲಲ್ಲಿ ಅಂತ ಹೇಳಿದ್ರೆ, ನೀವು ಒಂದು 30 ಪೇಜು 300 ಪೇಜು 500 ಪೇಜ್ಗಳಾದಷ್ಟು ವಿಷಯಗಳನ್ನು ವಿಸ್ತಾರ ಮಾಡಬೇಕು. ಕೇವಲ 3 ಸಾಲಿನ ಪದ್ಯವನ್ನು ನೀವು ಅದನ್ನು ಕಲ್ಪನೆಯನ್ನು ಮಾಡ್ತಾ 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 30 ಸಾಲು 300 ಪುಟದ ಒಂದು ಪುಸ್ತಕವನ್ನೇ ಮಾಡೋದು. ಬರೀ ಆ 3 ಒಂದು ಸಾಲಿನ ಮಾಡಿ ನೋಡಿ. ತಾನು ಹುಟ್ಟಿ ಬಿಡೋದಂಥ ತವರಲ್ಲಿ ಮೊದಲ ಚೊಚ್ಚಲ ಹೆರಿಗೆ ಬಂದಿರ್ತಾಳೆ. ಹಾಗಾಗಿ ತೊಟ್ಟಿಲನ್ನ ಅದು ಕೊಟ್ಟಿದ್ದಾರೆ ಮಗುಗೆ. ತವ್ರ ಬಣ್ಣ ಅಂದರೆ ತಂದೆ ಸೀರೆಯನ್ನು ಕೊಡಿಸಿದ್ದಾನೆ. ಮತ್ತು ಅಪ್ಪ ಮೊಮ್ಮಗು ಇರಲಿ ಅಂತ ಹೇಳ್ಬಿಟ್ಟು ಒಂದು ಎಮ್ಮೆಯನ್ನು ಕೂಡ, ಕರೆಯುವ ಎಮ್ಮೆಯನ್ನು ಕೂಡ ಕೊಟ್ಟಿದ್ದಾನೆ. ಎಮ್ಮೆನ ಹೊಡ್ಕೊಂಡು ಹೋಗ್ತಾ ಇದ್ದಾಳೆ. ಹಿಂದಿನ ಥರ ಬೇರೆ ಇವತ್ತಾದರೆ ಅಮೆರಿಕಾಗೆ, ಬಾಂಬೆ, ಡೆಲ್ಲಿ, ಕಲ್ಕತ್ತಾಗೆ ದೂರಕ್ಕೆ ಹೆಣ್ಮಕ್ಳು ಮದುವೆ ಮಾಡ್ತಾರೆ. ಯಾಕೆಂದರೆ ಸಂಚಾರ ಸೌಲಭ್ಯ ಇರೋದ್ರಿಂದ. ಹಿಂದಿನ ಕಾಲದಲ್ಲಿ ಅಕ್ಕಪಕ್ಕದ ಊರುಗಳಿಗೆ ಮಗಳನ್ನು ಕೊಡ್ತಾಯಿದ್ರು. ಆ ಊರಿಂದ ಹೋಗ್ತಾ ಇರಬೇಕು, ಒಂದು ಎತ್ತವಾದ ಒಂದು ದಿಣ್ಣೆ ಇದೆ. ಆ ದಿಣ್ಣೆಯನ್ನು ಹತ್ತಿ ಇಳಿದ್ರೆ ತಾವ್ರ ಮನೆ ಮರೆಯಾಗುತ್ತೆ, ಗಂಡನ ಊರು ಕಾಣುತ್ತೆ. ಹಾಗಾಗಿ ಕೊನೆಯ ಬಾರಿ ಆ ತಿಟ್ಟೆಯನ್ನು ಎತ್ತಿ ಇನ್ನು ಒಂದು ಸಲ ನೋಡ್ಬಿಟ್ರೆ ನೆಕ್ಸ್ಟ್ ಇಳಿದ್ರೆ ಗಂಡನ ಮನೆ ಕಾಣುತ್ತೆ. ಕೊನೆಯದಾಗಿ ತಾವು ನೋಡ್ತಾ ಇರಬೇಕಾದ್ರೆ ಅವಳಲ್ಲಿ ಎಷ್ಟೆಲ್ಲ ಭಾವನೆಗಳು ಬರ್ತವೆ. ನಮಗೆ ಜನ್ಮ ಕೊಟ್ಟು ನನ್ನನ್ನು ಬೆಳೆಸಿ ಸಾಕಿ ಏನು ಮಾಡಿದೆ, ಈ ತವರಿಗೆ ನಾನು ಏನನ್ನು ವಾಪಸ್ ಕೊಡೋಕ್ಕೆ ಸಾಧ್ಯ ಅಂತ ಒಂದು ಅಭಿಮಾನಪೂರ್ವಕವಾಗಿ ನೋಡ್ತಿರ್ತಕ್ಕಂಥ, ನೀವು ಏನು ಬೇಕಾದ್ರೂ ಕಲ್ಪನೆ ಮಾಡ್ತಾ ಹೇಳೋದಲ್ಲ, 300 ಸಾಲಿನ ಒಂದು ಅಥವಾ 300 ಪುಟದ ಒಂದು ಪುಸ್ತಕವನ್ನೇ ಬರೆಯುವಷ್ಟು ಅಗಾಧವಾದಂಥ ಒಂದು ಅರ್ಥ. ಅಂದರೆ ದೇವಸ್ಥಾನದ ಒಂದು ಗಂಟೆ ಬಾರಿಸಿದ್ರೆ ಹೇಗೆ ಗಂಟೆ ಶಬ್ದ ನಿನಾದಗಳು ಸುಮಾರು ಹೊತ್ತಿರುತ್ತೋ ಹಾಗೆ ಇದು ಕೂಡ ಅಷ್ಟೇ. ಒಂದೊಂದು ತ್ರಿಪದಿಯಲ್ಲೂ ಕೂಡ ನೀವು ಅಗಾಧವಾದ ಅರ್ಥಗಳು ಅಲ್ಲಿ ಚಿಮ್ತಾ ಇರ್ತವೆ. ಇನ್ನು ಕೆಲವರು ವಿಮರ್ಶಕರು ಇರ್ತಾರೆ, ಅವರು ಕುಕವಿಗಳು, ಕುವಿಮರ್ಶಕರು ಅಂತ. ಇಲ್ಲೆಲ್ಲ ಅವಳು ಅಭಿಮಾನಪೂರ್ವಕವಾಗಿ ಅವಳು ನೋಡ್ತಾ ಇಲ್ಲ, ಅಪ್ಪ
ತೊಟ್ಲು ಕೊಟ್ಟಿದ್ದಾನೆ, ಮತ್ತು ತವ್ರ ಬಣ್ಣ ಸೀರೆ ಕೊಟ್ಟಿದ್ದಾನೆ, ಎಮ್ಮೆ ಕೊಟ್ಟಿದ್ದಾನೆ, ಮತ್ತೆ ಏನಾದ್ರು ತಗೊಂಬತ್ತಾವ ಅಂತ ದುರಾಸೆಯಿಂದ ನೋಡ್ತಾ ಇದ್ದಾಳೆ ಅಂತ ಕೆಲವು ಬೇಕು ಅಂತಲೇ ಟೀಕೆ ಮಾಡ್ತಕ್ಕಂಥವ್ರು ಹೇಳ್ತಾರೆ. ಆದರೆ ಅಲ್ಲ, ಮೊಸರಲ್ಲೂ ಕೂಡ ಕಲ್ಲು ಹುಡ್ಕೋರು ಅಂತ ಆ ಥರ ಅಲ್ಲ. ಅವಳು ಅತ್ಯಂತ ಕೃತಜ್ಞತಾ ಭಾವದಿಂದ ಇಷ್ಟು ಪ್ರೀತಿ ವಿಶ್ವಾಸ ಕೊಟ್ಟಂಥ ಈ ತವ್ರಿಗೆ ನಾನು ಏನನ್ನು ಕೊಡೋಕ್ಕೆ ಸಾಧ್ಯ ಅಂತಕ್ಕಂಥ ಒಂದು, ಅದಕ್ಕೆ ಹೇಳ್ತಾಳಲ್ಲ, ಈ ತವರು ಈಗ ಏನು ಕೊಡಲಿ ಅಂದರೆ ಹೊಳೆದಂಡಲಿರುವ ಕರಿಕೆಯ ಕುಡಿಯಂಗಿ ಹಬ್ಬಲಿ ಅವರ ರಸಬಳ್ಳಿ ಅಂತ ಹೇಳ್ತಾರೆ. ಹಾಲುಂಡ ತವರಿಗೆ ಏನೆಂದು ಹಾಡಲಿ, ಹಾಲುಂಡ ತವರಿಗೆ ಏನೆಂದು ಹಾಡಲಿ, ಅವರ ವಂಶ ಬೆಳಿಬೇಕು ಅಂತ. ಹೇಗೆ ಬೆಳಿಬೇಕು ಅಂತೇಳಿದ್ರೆ, ಕೆರೆದಂಡಿಲಿರ್ತಕ್ಕಂಥ ಈ ಹಸುನ ಗರಿ ಯಾವತ್ತೂ ಕೂಡ ಎಂಥ ಬಿರು ಬೇಸಿಗೆ ಬಂದರೂ ಕೂಡ ಅದು ಒಣಗೋಗಲ್ಲ, ಚಿಗುರ್ತಾರೆ. ಹಾಗೆ ನನ್ನ ತವರು ಮನೆ ಹಾಗೆ ಚಿಗುರಲಿ, ಸದಾ ಶಾಶ್ವತವಾಗಿ ನಗನಗುತ್ತಾ ಇರಲಿ ಅಂತ ಹಾರೈಸ್ತಾಳೆ. ಒಟ್ಟಿನಲ್ಲಿ ಜನಪದ ಗ್ರಾಮೀಣ ಜೀವನದ ಅವಿಭಾಜ್ಯ ಅಂಗವಾಗಿದೆ ಅಂತಕ್ಕಂಥದ್ದು ನಾವು ನೋಡ್ಬೋದು. ಪ್ರಿಯ ವಿದ್ಯಾರ್ಥಿಗಳ, ಜಗತ್ತಿನ ಜಾನಪದ ತವರು ಭಾರತ. ಜೀವಂತ ಜಾನಪದದಿಂದ ಕೂಡಿದ ಸಮೃದ್ಧ ಸಂಸ್ಕೃತಿಗೆ ಜಗತ್ತಿನಲ್ಲೇ ನಮ್ಮ ಭಾರತ ಬಹಳ ಹೆಸರುವಾಸಿಯಾಗಿದೆ. ಭಾರತಕ್ಕೆ ಪುರಾತನವಾದಂತಹ ಇತಿಹಾಸ ಇದೆ. ಹಾಗಾಗಿ ಇಲ್ಲಿಯ ಅನೇಕ ವಿವಿಧತೆಯಲ್ಲಿ ನಾವು ಏಕತೆಯನ್ನು ಸಾಧಿಸಿರ್ತೀವಿ. ಈಗ ಒಟ್ಟು ಭಾರತ ನೋಡಿದಾಗ ಹಲವಾರು ಸಂಸ್ಕೃತಿ, ಹಲವಾರು ಜನ, ಹಲವಾರು ಬುಡಕಟ್ಟುಗಳು, ನಾಗರಿಕತೆಗಳು ಇವೆಲ್ಲವನ್ನು ಕೊಡ್ತೀವಿ. ಹಾಗೆ ಜನಪದಕ್ಕೆ ಇಡೀ ಜಗತ್ತಿಗೆ ಭಾರತ ಒಂದು ತವರು ಇದ್ದ ಹಾಗೆ ಅಂತ. ಇವತ್ತು ಕೂಡ ವಿದೇಶಿಯರು ಬಂದು ಎಷ್ಟು ಅಧ್ಯಯನವನ್ನು ಮಾಡಿದ್ರು ಕೂಡ ಇನ್ನೂ ಬೇಕಾದಷ್ಟು ನಮ್ಮಲ್ಲಿ ಆ ಸಂಪತ್ತು ಇದೆ. ಜಾನಪದ ನಶಿಸಲು ನಿರಾಕರಿಸುತ್ತೆ. ಜಾನಪದ ಯಾವುದಕ್ಕೂ ಸಾವಿಲ್ಲ ಅಂತ, ಜಾನಪದಕ್ಕೆ ಸಾವಿಲ್ಲ ಅಂತ. ಬೇಕಾದ್ರೆ ಶಿಷ್ಟಕ್ಕೆ ಇರ್ಬೋದು, ಜಾನಪದಕ್ಕೆ ಸಾವಿಲ್ಲ. ಅದೇ ಕಾಲ ಪ್ರವಾಹದಲ್ಲಿ ಇರುವುದರಿಂದ ಅದು ಬದಲಾಗಬಹುದು, ಅಂದರೆ ತನ್ನ ರೂಪವನ್ನು ಬದಲಾಯಿಸ್ಬೋದು, ಅಥವಾ ಇರೋದನ್ನು ಮುಕ್ಕಾಗಬಹುದು, ಅಥವಾ ಚಲಾವಣೆ ಕಳೆದುಕೊಂಡು ಮೂಲೆ ಗುಂಪಾಗ್ಬೋದು. ಆದರೆ ಸಂಪೂರ್ಣವಾಗಿ ನಶಿಸಿ ಹೋಗೋದಿಲ್ಲ. ಅದು ಬಾಯಿಂದ ಬಾಯಿಗೆ ಬರ್ತಾ ಇರ್ತಕ್ಕಂಥ ಇವತ್ತು ಅಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಜನಪದ ವಿಶ್ವವಿದ್ಯಾನಿಲಯ ಅಂತಲೇ ಇದೆ. ಮತ್ತು ಪ್ರತಿಯೊಂದು ವಿಶ್ವವಿದ್ಯಾನಿಲಯಲ್ಲೂ ಕೂಡ ಜನಪದ ಅಧ್ಯಯನ ಪೀಠಗಳು ಎಲ್ಲವೂ ಇದೆ. ಮತ್ತು ಸಾಹಿತ್ಯದಲ್ಲಿ ಮತ್ತು ಪಠ್ಯಪುಸ್ತಕಗಳು ಕೂಡ ಜನಪದ ಸ್ಥಾನವನ್ನು ಪಡ್ಕೊಂಡಿದೆ. PhD ಮಾಡ್ತಕ್ಕಂಥದ್ದು, ವಿದೇಶಕ್ಕೆ ಹೋಗ್ತಕ್ಕಂಥದ್ದು ಎಲ್ಲವೂ ಕೂಡ ಈಗ ಇದೆ. ಈಗ ನಗರ ಜಾನಪದ ಅಂತ ಬೇರೆ ಆರಂಭ ಆಗಿದೆ ಅಂತ. ಹಾಗಾಗಿ ಈ ಹಿನ್ನೆಲೆ ಬ್ರಿಟಿಷ್ ವಸಾಹತು ವ್ಯವಸ್ಥೆಯ ಕಾಲದಿಂದಲೇ ವಿದೇಶದ ಹಲವು ವಿದ್ವಾಂಸರು ಜಾನಪದ ವಿವಿಧ ಪ್ರಕಾರಗಳನ್ನು ಸಂಗ್ರಹಿಸಿ ಪ್ರಕಟಿಸುವ ಪ್ರಯತ್ನಕ್ಕೆ ಮುಂದಾದ. ನಮಗಿಂತ ಸ್ವಲ್ಪ ಬ್ರಿಟಿಷರು ಭಾರತಕ್ಕೆ ಆಳೋದಕ್ಕೆ ಅಂತ ಬಂದರೂ ಕೂಡ ಅದು ಕನ್ನಡಿಗರ ಒಂದು ಪುಣ್ಯ. ಏನಪ್ಪ ಅಂತ ಹೇಳಿದ್ರೆ, ರೈಸು ಮತ್ತು ಕಿಟಲ್ ಇಂತಕ್ಕಂಥ ಅನೇಕ ಒಂದು ಬ್ರಿಟಿಷರು ಅಧಿಕಾರಿಗಳಾಗಿ ಬಂದರು. ಆ BL ರೈಸು ಕನ್ನಡದ ಶಾಸನಗಳನ್ನು ಮತ್ತು ಹಳೆಗನ್ನಡ ಕಾವ್ಯಗಳನ್ನು, ಪಂಪಾರನ್ನು, ಎಲ್ಲರ ಇರ್ತಕ್ಕಂಥ ಕಾವ್ಯಗಳನ್ನು ಅವನು ಕುದುರೆ ಮೇಲೆ ಹೋಗಿ ತಾಳೆಗರಿಯಗಳನ್ನು ಸಂಗ್ರಹಿಸಿ ಅದನ್ನು ತಂದು ಎಡಿಟ್ ಮಾಡಿ ಮುದ್ರಣ ಮಾಡಿ ನಮಗೆ ಕೊಟ್ಟ. ನೋಡ್ರಪ್ಪ, ಇಂಥ ನಿಮ್ಮ ಸಮೃದ್ಧವಾದಂಥ ಅದ್ಭುತವಾದಂಥ ಸಾಹಿತ್ಯ ಇದೆ ಅಂತ ನಮಗೆ ತೋರಿಸ್ಕೊಟ್ಟವನು BL ರೈಸ್ ಮತ್ತಿತರ ಬ್ರಿಟಿಷ್ ಅಧಿಕಾರಿಗಳು. ಜೊತೆಗೆ ಕೆಟಲ್ ಅಂತ ಧರ್ಮ ಪ್ರಚಾರಕ್ಕೆ ಬಂದಂಥವನು ಈ ನಾಡಿನ ಪ್ರತಿಯೊಂದು ಹಳ್ಳಿಯಲ್ಲೂ ಸುತ್ತಿ ಈ ಒಂದು ಭಾಷೆಯ ಸೊಗಡಿಗೆ ಮಾರು ಹೋಗಿ ಒಂದು ನಿಘಂಟನ್ನೇ ರಚಿಸ್ತಾನೆ. ಇವತ್ತು ನಾವು ಪ್ರಜಾವಾಣಿ ಪತ್ರಿಕೆಯಲ್ಲಿ ಉಪಸಂಪಾದಕ ವರದಿಗಾರನಾಗಿ ಬೆಂಗಳೂರಿನಲ್ಲಿ MG ರಸ್ತೆಯಲ್ಲಿ ಕೆಲಸ ಮಾಡ್ತಿದೆ. ಆ ಒಂದು ಪ್ರಜಾವಾಣಿ ದಿನಪತ್ರಿಕೆಯಲ್ಲೂ ಕೂಡ ಇವತ್ತು ಕೂಡ ಕಿಟಿಲ್ ನಿಘಂಟನ್ನು ಅಧಿಕೃತವಾಗಿ ಇಟ್ಕೊಂಡು ಪ್ರಜಾವಾಣಿ ಇಡೀ ನಾಡಿಗೆ ಒಂದು ಮಾದರಿಯಾದಂಥ ಪತ್ರಿಕೆ. ಹಾಗಾಗಿ ಎಷ್ಟೋ ಜನ ಪ್ರಜಾವಾಣಿಯನ್ನು ಓದ್ಕೊಂಡು ತಮ್ಮ ವ್ಯಾಕರಣವನ್ನು ಮತ್ತು ನಮ್ಮ ಭಾಷಾ ಶುದ್ಧತೆಯನ್ನು ಕಲ್ತಿರ್ತಕ್ಕಂಥದ್ದು ಕೂಡ ಉದಾಹರಣೆ ನಮ್ಮ ಮುಂದೆ ಇದೆ. ಹಾಗಾಗಿ ಅಂಥ ವಿದೇಶಿ ವಿದ್ವಾಂಸರು ಇಂಥ ಅಮೂಲ್ಯವಾದ ಸಂಪತ್ತನ್ನು ಸಂಗ್ರಹಿಸಿ ಅದನ್ನು ಮುದ್ರಣ ಮಾಡೋದಕ್ಕೆ ಮುಂದಾದರು. ಹಿತ್ತಲ ಗಿಡ ಮದ್ದಲ್ಲ ಎಂಬ ಗಾದೆಯಂತೆ ನಮ್ಮ ನಡುವಿದ್ದ ಈ ಜಾನಪದ ಸಂಪತ್ತು ವಿದೇಶಿಯರು ನಮಗೆ ಹಿತ್ತಲ ಗಿಡ ಮದ್ದಲ್ಲ ಅಂತ ಅತ್ಯಂತ ಸೊಗಸಾದದು ಇದೆ. ಆದರೆ ಅದನ್ನು ನಾವು ಹಿತ್ತಲ ಗಿಡ ಅಂತ ಅದನ್ನು ನಾವು ಕಡೆಗಣಿಸ್ತೀವಿ. ಇಂಥ ಜಾನಪದ ಸಂಪತ್ತನ್ನು ನಮಗೆ ಬ್ರಿಟಿಷರು ನಮಗೆ ತೋರಿಸಿದ್ರು. ಹಾಗಾಗಿ ವಸ್ತು ಮತ್ತು ಆಶಯ, ಅಭಿವ್ಯಕ್ತಿ, ಚರಿತ್ರೆಯ ಹಿನ್ನೆಲೆಯಲ್ಲಿ ಜಾನಪದ ಸಾಹಿತ್ಯ ಶಿಷ್ಟ ಸಾಹಿತ್ಯಕ್ಕಿಂತ ಒಂದು ತೂಕ ಹೆಚ್ಚೆಂದರೆ ಅದು ಅತಿಶಯೋಕ್ತಿಯ ಮಾತೇನೂ ಅಲ್ಲ. ಕಾವ್ಯದ ವಸ್ತು ಆಗಿರ್ಬೋದು, ಅಥವಾ ಜನಪದ ಸಾಹಿತ್ಯದ ಆಶಯ ಆಗಿರ್ಬೋದು, ಅಥವಾ ಜನಪದ ಸಾಹಿತ್ಯದ ಅಭಿವ್ಯಕ್ತಿ ಆಗಿರ್ಬೋದು, ಅದರ ಚರಿತ್ರೆಯ ಹಿನ್ನೆಲೆಯಲ್ಲಿ ಜಾನಪದ ಸಾಹಿತ್ಯ ಶಿಷ್ಟ ಸಾಹಿತ್ಯಕ್ಕಿಂತ, ಅಂದರೆ ಬರವಣಿಗೆಯಲ್ಲಿ ಬರತಕ್ಕಂಥ ಪಂಪ, ರನ್ನ, ಪೊನ್ನ, ನಾಗಚಂದ್ರ ಇವರೆಲ್ಲ ಬರತಕ್ಕಂಥ ಶಿಷ್ಟ ಸಾಹಿತ್ಯಕ್ಕಿಂತ ಒಂದು ತೂಕನೇ ಜಾಸ್ತಿ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿಯಾದ ಮಾತೇನೂ ಅಲ್ಲ. ಅದಕ್ಕೆ ಶಿಷ್ಟ ಮಾಧ್ಯಮದಂತೆ ಅಕ್ಷರದ ಹಂಗು ಇಲ್ಲ. ಶಿಷ್ಟ ಮಾಧ್ಯಮಕ್ಕೇನಿದೆ, ಏನೇ ಇದ್ರೂ ಅದು ಅಕ್ಷರದ ಹಂಗನ್ನು ಬೇಡುತ್ತೆ. ಅಕ್ಷರ ಇದ್ರೆ ಮಾತ್ರ ಉಳ್ಕೊಳ್ಳುತ್ತೆ. ಆದರೆ ಜನಪದ ಸಾಹಿತ್ಯಕ್ಕೆ ಅಕ್ಷರದ ಹಂಗೇ ಬೇಕಾಗಿಲ್ಲ. ಈ ದೃಷ್ಟಿಯಿಂದ ಶಿಷ್ಟ ಸಾಹಿತ್ಯಕ್ಕೆ ಜನಪದ ಸಾಹಿತ್ಯವು ಪ್ರಾಚೀನವಾಗಿದೆ. ಹಾಗೆ ನೋಡೋದಿದ್ರೆ ನಾವು ಹಲ್ಮಿಡಿ ಶಾಸನವನ್ನೇ ನಾವು ಬಹಳ ದೊಡ್ಡದು ಅಂತೀವಿ. ಆದರೆ ಜನಪದ ಸಾಹಿತ್ಯ ಅದಕ್ಕಿಂತ ಸಾವಿರಾರು ವರ್ಷಗಳಿಂದ ಹಿಂದಿನದು ಅಂತ. ಈ ಜನಪದ ಸಾಹಿತ್ಯದಲ್ಲಿ ಕತೆ ಬರುತ್ತೆ, ಗಾದೆ ಬರುತ್ತೆ, ಒಗಟು ಬರುತ್ತೆ, ಒಡಪು ಬರುತ್ತೆ, ಗೀತೆ, ಕಥನ, ಗೀತೆ ಅಷ್ಟೇ ಅಲ್ಲ, ಮಹಾಕಾವ್ಯ, ಹೀಗೆ ಹಲವು ವೈವಿಧ್ಯವನ್ನು ಪಡೆದುಕೊಂಡಿದೆ. 3 ಸಾಲಿನ ಪದ್ಯದಿಂದ ಹಿಡಿದು ಮಾಡಿ ದೊಡ್ಡ ಮಹಾಕಾವ್ಯ ಕಂಠ
ಕಾವ್ಯದ ತನಕ ಅದರ ಸಾಹಿತ್ಯ ರೂಪ ವೈವಿಧ್ಯತೆಯನ್ನು ಪಡ್ಕೊಂಡಿದೆ. ಜನಪದ ಅಡುಗೆ, ಜನಪದ ಆಟ, ಜನಪದ ವಸ್ತ್ರ, ಹೀಗೆ ಬೇಕಾದಷ್ಟು ಇರ್ತಕ್ಕಂಥ ನಾವು ಗಮನಿಸ್ಬೋದು. ಅವೆಲ್ಲವನ್ನು ಸೇರಿ ನಾವು ಜಾನಪದ ಅಂತ ನಾವು ಕರಿತೀವಿ. ಇಂಡಿವಿಜುವಲ್ ಆಗಿ ಅಂದರೆ ಪ್ರತ್ಯೇಕವಾಗಿ ಹೇಳ್ಬೇಕಾದ್ರೆ ಜನಪದ ಅಂತ ಕೂಗ್ತೀವಿ, ಆದರೆ ಒಟ್ಟಾರೆ ಹೇಳ್ಬೇಕಾದ್ರೆ ಅದನ್ನು ಜಾನಪದ ಅಂತ ನಾವು ಕರಿತೀವಿ. ಇದನ್ನು ಅದರ ಅಭಿವ್ಯಕ್ತಿ ವಿಧಾನ ಕೂಡ ಅನನ್ಯ ಸ್ವರೂಪದೆಂಬುದಕ್ಕೆ ಜನಪದ ದಿನನಿತ್ಯದ ಮಾತುಗಳಿಂದ ಮೊದಲುಗೊಂಡು ಅವರ ಮೌಖಿಕ ಸಾಹಿತ್ಯದಲ್ಲಿ ಉದ್ದಕ್ಕೂ ಬೇಕಾದಷ್ಟು ನಿದರ್ಶನಗಳನ್ನು ಕಾಣದೊರೆಯುತ್ತವೆ ನಮಗೆ. ಅಭಿವ್ಯಕ್ತಿ ವಿಧಾನವೂ ಕೂಡ ಬೇರೆ ಬೇರೆ ರೀತಿಯಿಂದ ಅನನ್ಯ ಸ್ವರೂಪವಾದ, ಒಬ್ರಿಗಿಂತ ಒಬ್ಬರು ವೈಶಿಷ್ಟ್ಯ, ಯುನಿಕ್ ಆಗಿ ಜನಪದರ ದಿನನಿತ್ಯ ಮಾತುಗಳನ್ನು ಮೊದಲುಗೊಂಡಂತೆ ಅವರ ಮೌಖಿಕ ಸಾಹಿತ್ಯದಲ್ಲಿ ಉದ್ದಕ್ಕೂ ಬೇಕಾದಷ್ಟು ನಾವು ನಿದರ್ಶನಗಳನ್ನು ನೋಡಬಹುದು. ರಾಷ್ಟ್ರೀಯ ಮಹಾಕಾವ್ಯಗಳೆಂಬ ಹಿರಿಮೆಯಿಂದ ಕರೆಯಲ್ಪಡ್ತಕ್ಕಂಥ ರಾಮಾಯಣ ಮತ್ತು ಭಾರತೀಯ ಎರಡು ದೊಡ್ಡ ಮಹಾಕಾವ್ಯಗಳು ಅಂತೇಳಿ ಅದು ರಾಮಾಯಣ ಮತ್ತು ಮಹಾಭಾರತ. ಆ ಮೂಲ ಆಕಾರ ಯಾವುದು ಅಂದರೆ ಅದು ಜನಪದ ರಚನೆಗಳೇ ಆಗಿವೆ. ಆ ಒಂದು ಶಿಷ್ಟ ಸಾಹಿತ್ಯ ನಾವು ಏನು ರಾಷ್ಟ್ರೀಯ ಮಹಾಕಾವ್ಯಗಳು ಅಂತ ನಾವು ಏನು ರಾಮಾಯಣ ಮತ್ತು ವ್ಯಾಸ ಮತ್ತು ವಾಲ್ಮೀಕಿ ಬರೆದಂಥ ರಾಮಾಯಣ, ವ್ಯಾಸ ಬರೆದಂಥ ಮಹಾಭಾರತ, ನಾವೇನು ಮಹಾಭಾರತ 25 ಶ್ಲೋಕಗಳಿವೆ. ಅಂಥ ಎರಡು ಮೂಲ ಕೃತಿಗಳ ಮೂಲ ಬೇರೆ ಏನಪ್ಪ ಅಂದರೆ ಅದು ಜನಪದ ರಚನೆಯಾಗಿದೆ ಎಂಬುದು ಇತ್ತೀಚಿನ ಸಂಶೋಧನೆಗಳನ್ನು ಗಮನಿಸಿದರೆ ಜನಪದ ಸೃಜನಶೀಲ ಸಾಮರ್ಥ್ಯದ ಎತ್ತರ ಮತ್ತು ಬಿತ್ತರಡು ಎಂಥವು ನಮಗೆ ವೇದ್ಯ ಆಗ್ತದೆ. ಜನಪದ ವಿಶ್ವವಿದ್ಯಾನಿಲಯಗಳು ಸ್ಥಾಪನೆಯಾಗಿ ಒಂದು ಕಾಲದ ಜನಪದವನ್ನು ಕೇವಲ ಕನಿಷ್ಠ ಅಂತ ನೋಡ್ತಾ ಇರೋ, ಅದಕ್ಕೆ ಬೆಲೆಯನ್ನು ಕೊಡ್ತಿರಲಿಲ್ಲ. ಏನಿದು ಶಿಷ್ಟ ಸಾಹಿತ್ಯಕ್ಕೆ ಸಂಸ್ಕೃತ, ಹಳೆಗನ್ನಡ, ವ್ಯಾಕರಣ, ಛಂದಸ್ಸು, ಮೀಮಾಂಸೆ, ರಸ, ಧ್ವನಿ, ಅಲಂಕಾರ ಅಂತ ಹೀಗೆ ಶಿಷ್ಟ ಸಾಹಿತ್ಯಕ್ಕೆ ಅನೇಕ ಕಿರೀಟಗಳು, ಕೊಂಬುಗಳು ಎಲ್ಲವೂ ಕೂಡ ಇದ್ದು ಜನಪದ ಸಾಹಿತ್ಯವನ್ನು ಅತ್ಯಂತ ಯಾರೋ ಅನಕ್ಷರಸ್ಥರು ಹಳ್ಳಿ ಗುಗ್ಗಳು ಆಡ್ತಕ್ಕಂಥ ಮಾತು ಅದಕ್ಕಷ್ಟು ಬೆಲೆ ಇಲ್ಲ ಅಂತ ಇದ್ರು. ಅದು ಇವತ್ತು ಜಾಗತಿಕವಾಗಿ ಜನಪದ ಬೆಳೀತಾ ಇದೆ. ಕರ್ನಾಟಕದ ಜಾನಪದ ವಿಶ್ವವಿದ್ಯಾನಿಲಯ ಅಂತಕ್ಕಂಥದ್ದು ಸ್ಥಾಪನೆ ಆಗಿರ್ತಕ್ಕಂಥದ್ದನ್ನು, ಮತ್ತು ಅಲ್ಲಿ PhDಗಳು, ಎಲ್ಲ ವಿಶ್ವವಿದ್ಯಾನಿಲಯಗಳು ಕೂಡ ಜಾನಪದ ಅಧ್ಯಯನ ಕೇಂದ್ರಗಳು ಇವೆ. ಹಾಗಾಗಿ ಅದರ ಸಾಮರ್ಥ್ಯ ಅಂದರೆ ಶಿಷ್ಟ ಸಾಹಿತ್ಯದ ಮೂಲ ಬೇರುವೂ ಕೂಡ ಜನಪದವೇ ಆಗಿದೆ. ಇಷ್ಟಾಗಿಯೂ ಚರಿತ್ರೆ ಇದ್ದಕ್ಕೂ ಅದನ್ನು ಶಿಷ್ಟ ಪರಂಪರೆಯು ವಾಚ್ಯವಾಗಿಯೂ ಸೂಚ್ಯವಾಗಿಯೂ ಅಂಚಿಗೆ ತಳ್ಳುತ್ತಾ ಬಂದದ್ದು ದುರಂತವೇ ಸರಿ. ಇಷ್ಟಾಗಿಯೂ ಕೂಡ ಚರಿತ್ರೆ ಇದ್ದಕ್ಕೂ ನಾವು ಸಾಹಿತ್ಯ ಚರಿತ್ರೆಯನ್ನು ಅಥವಾ ಇಷ್ಟಾಗಿಯೂ ಕೂಡ ಚರಿತ್ರೆ ಇದ್ದಕ್ಕೂ ಕೂಡ ಅದನ್ನು ಶಿಷ್ಟ ಪರಂಪರೆ ವಾಚ್ಯವಾಗಿ ಮತ್ತು ಸೂಚ್ಯವಾಗಿ ಅಂಚಿಗೆ ತಳ್ಳುತ್ತಾ ಬಂದರು. ಎಲ್ಲಿ ತನ್ನ ಒಂದು ಹೆದ್ದಾರಿಗೆ ತೊಂದರೆ ಆಗುತ್ತೋ, ಆಮೇಲೆ ಎಲ್ಲಿ ತನ್ನ ಪ್ರಾಮುಖ್ಯತೆ ಕಮ್ಮಿ ಆಗುತ್ತೋ ಅನ್ನುವ ಒಂದು ನಿಲುವಿನಿಂದ ಉದ್ದೇಶಪೂರ್ವಕವಾಗಿ ಜಾನಪದ ಎಲ್ಲಿ ಮೇನ್ ಸ್ಟ್ರೀಮ್ ಬಂದ್ಬಿಡುತ್ತೋ, ತಮ್ಮ ಒಂದು ಪ್ರಾಮುಖ್ಯತೆಯಲ್ಲಿ ಕಮ್ಮಿ ಆಗುತ್ತೋ ಒಂದು ಸಾಧ್ಯವಾದಷ್ಟು ಮತ್ತು ವಾಚ್ಯವಾಗಿಯೂ ಮತ್ತು ಸೂಚ್ಯವಾಗಿಯೂ ಕೂಡ ಅಂಚಿಗೆ ಸಾಧ್ಯವಾದಷ್ಟು ತಳ್ತಾ ಬಂದರು. ಅಂದರೆ ಶಿಷ್ಟ ಸಾಹಿತ್ಯಕ್ಕೆ ಯಾವುದೂ ಕಡಿಮೆ ಇಲ್ಲದಂತಹ ಒಂದು ಸಮೃದ್ಧವಾದ ಜನಪದ ಸಾಹಿತ್ಯವನ್ನು ಈ ಶಿಷ್ಟ ಪರಂಪರೆಯವರು ಸ್ವಾರ್ಥಕ್ಕೋಗಿ ಅಥವಾ ಅಜ್ಞಾನದಿಂದ ಅವರು ಸೂಚ್ಯವಾಗಿ ಮತ್ತು ವಾಚ್ಯವಾಗಿ ಅಂಚಿಗೆ ತಳ್ತಾ ಬಂದಿರತಕ್ಕಂಥದ್ದು ನಾವು ದುರಂತ ಸಂಗತಿಯಾಗಿದೆ. ಈಗ ಆ ಥರ ಇಲ್ಲ. ಈಗ ಅದಕ್ಕೆ ರಾಜಮಾರ್ಗವೇ ಸಿಕ್ಕಿದೆ. ಅದಕ್ಕೊಂದೇ ಪ್ರತ್ಯೇಕವಾದ ವಿಶ್ವವಿದ್ಯಾನಿಲಯ ಇದೆ. ಜಾಗತಿಕವಾಗಿ ಫೋಕ್ಲೋರ್ ಅತ್ಯಂತ ಸಮೃದ್ಧವಾಗಿ ಬೆಳೀತಾ ಇರ್ತಕ್ಕಂಥದ್ದು, ಮತ್ತು ಎಲ್ಲ ಶಾಸ್ತ್ರಗಳ ತಾಯಿಯೂ ಕೂಡ ಜನಪದವೇ ಆಗಿದೆ. ಹಾಗೆ ಧರ್ಮನಾಥ ಪುರಾಣದ ಒಂದು ಪೀಠಿಕಾ ಭಾಗದಲ್ಲಿ ಬರುತ್ತೆ. ಹೇಗೆ ವಾಚ್ಯವಾಗಿ ಸೂಚ್ಯವಾಗಿ ಶಿಷ್ಟ ಸಾಹಿತ್ಯ ಜನಪದವನ್ನು ತಳ್ಳುತ್ತಾ ಬಂದರು, ಅವಜ್ಞೆಗೆ ಉಳಿಪಡಿಸ್ತಾ ಬಂದರು, ಅಂಚಿಗೆ ನೂಗ್ತಾ ಇದ್ರು ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ನಾವು ಗಮನಿಸೋಣ. ಧರ್ಮನಾಥ ಪುರಾಣದ ಒಂದು ಪೀಠಿಕಾ ಭಾಗದಲ್ಲಿ ಬರುತ್ತದೆ. ಮಧುರ ಕವಿಯಿಂದ ಬರೀತಾನೆ. ಪಂಡಿತರುಂ ವಿವಿಧ ಕಳಾ ಮಂಡಿತರುಂ ಕೇಳತಕ್ಕ ಕೃತಿಯಂ ಕ್ಷಿತಿಯೊಳಿ ಕಂಡರ್ ಕೇಳ್ವಡೆ ಗೊರವರ ದುಂಡುಚಿಯೇ ಬೀದಿವರೆಯ ಬೀರನ ಕತೆಗೆ. ಅಂದರೆ ಅವ್ರ ಪಾಲಿಗೆ ಜನಪದ ಕಾವ್ಯ ಅಂತ ಹೇಳಿದ್ರೆ ಅದು ಗೊರವರು ಬರ್ತಾರೆ ಡುಂಡುಚಿ ಆ ಥರ, ಅದಕ್ಕೆ ಯಾವುದೇ ಅರ್ಥ ಏನೂ ಇಲ್ಲ. ಮತ್ತು ಬೀದಿವರೆಯ ಬೀರನ ಕತೆ, ಅದ್ಯಾವ ಕತೆ ಅಂತ ಹೇಳಿರೋದು ಮಹಾಭಾರತದ ಕಥೆ ಆಗಿರಬೇಕು, ರಾಮಾಯಣದ ಕಥೆ ಆಗಿರಬೇಕು, ಅಥವಾ ರಾಜ ಮಹಾರಾಜರ ಕಥೆ ಆಗಿರಬೇಕು, ಅಥವಾ ಧಾರ್ಮಿಕ ಕಥೆ ಆಗಿರಬೇಕು. ಆ ಥರ ಅಂದ್ಕೊಂಡಿರೋರಿಗೆ ನೀವು ಜನಪದ ಅಂತ ಹೇಳಿದ್ರೆ ಕ್ಷಿತಿಯೋಳು ಕಂಡರ್ ಪೇಳುವ ಗೊರವರು ದುಂಡುಚಿ ಬಾರಿಸ್ತಾರಲ್ಲ ಆ ಶಬ್ದ ಮತ್ತು ಬೀರಿನ ಕಥೆ ಇದು ಅಂತೇಳ್ಬಿಟ್ಟು ಅಷ್ಟು ನಿರ್ಲಕ್ಷ್ಯವಾಗಿ ಮಾತನಾಡಿರ್ತಕ್ಕಂಥದ್ದನ್ನು ನೋಡ್ಬೋದು. ಎಂಬ ಮಧುರ ಕಾವ್ಯೋಕ್ತಿಯು ಈ ಪರಂಪರೆಯ ಬಗ್ಗೆ ಶಿಷ್ಟ ಪರಂಪರೆ ಹೊಂದಿದಂತಹ ನಿರ್ಲಕ್ಷ್ಯ ಮನೋಧರ್ಮದ ಪ್ರಾತಿನಿಧಿಕ ಸ್ವರೂಪವಾದ ಪ್ರತಿಕ್ರಿಯೆಯಾಗಿ ನಮಗೆ ಕಂಡುಬರುತ್ತದೆ.
ಈ ತರತಮಕ್ಕೆ ಇತಿಹಾಸದ ಒಂದು ಕಾಲಘಟ್ಟದಲ್ಲಿ ಸಂಭವಿಸಿದ ಅಕ್ಷರ ರಾಜಕಾರಣ ಮುಖ್ಯ ಕಾರಣವಾಯಿತು. ಒಂದು ಹೊಸ ಪದ ನೋಡಿ, ಅಕ್ಷರ ರಾಜಕಾರಣ. ಎಲ್ಲ ರಾಜಕಾರಣ, ಜಾತಿ ರಾಜಕಾರಣ, ಧರ್ಮದ ರಾಜಕಾರಣ, ಆಮೇಲೆ ಪಕ್ಷದ ರಾಜಕಾರಣ, ಬಡವ ಶ್ರೀಮಂತರ ರಾಜಕಾರಣ, ಆ ಥರ ಇಲ್ಲ. ಇದು ಅಕ್ಷರ ರಾಜಕಾರಣ. ಅಕ್ಷರ ಬಲ್ಲಂತಹ ವಿದ್ಯಾವಂತರು ಪ್ರಜ್ಞಾಪೂರ್ವಕವಾಗಿ ರಾಜಕೀಯ ಮಾಡಿ ಆ ಜನಪದ ಸಾಹಿತ್ಯ ಮೇಲಕ್ಕೆ ಬರೆದಿರೋ ಹಾಗೆ ಸದಾ ನಿರಂತರವಾಗಿ ತುಳಿತಾ ಬಂದಿರತಕ್ಕಂಥದ್ದನ್ನು ಇದನ್ನು ಅಕ್ಷರ ರಾಜಕಾರಣ ಅಂತ ನಾವು ಗುರುತಿಸ್ಬೋದು. ಅಲ್ಲಿಂದ ಈಚೆಗೆ ಶಿಷ್ಟ ವ್ಯವಸ್ಥೆ ತಾನು ಶ್ರೇಷ್ಠವೆಂದು ಒಂದು ಹುಸಿ ಅಲೆಯನ್ನು ಸೃಷ್ಟಿಸಿತು. ಅಂದರೆ ಸಂಸ್ಕೃತ ಭೂಯಿಷ್ಠವಾಗಿ ಅಕ್ಷರಸ್ತು ಬರೆದಿರತಕ್ಕಂತಹ ರಾಮಾಯಣ, ಮಹಾಭಾರತದ ರಾಜ ಮಹಾರಾಜಗಳು ಅಥವಾ ಧಾರ್ಮಿಕ ಕಾವ್ಯಗಳೇ ಶ್ರೇಷ್ಠ ಅಂತ ಒಂದು ಹುಸಿ ಅಲೆಯನ್ನು ಸೃಷ್ಟಿಸಿತು. ಜನಕ್ಕೆ ತಪ್ಪು ಮಾಹಿತಿಯನ್ನು ಕೊಡ್ತು. ಆ ಅಲೆಯಲ್ಲಿ ಎಷ್ಟೇ ಸತ್ವಯುತವಾಗಿದ್ದರೂ ಮೌಖಿಕ ಪರಂಪರೆಯ ಮಹತ್ವವು ಕಡೆಗಣಿಸಬಹುದು. ಈ ರೀತಿ ಯಾವಾಗ ಒಂದು ಹುಸಿ ಅಲೆ ಸೃಷ್ಟಿಯಾಯಿತೋ ಆಗ ಜನಪದ ಸಾಹಿತ್ಯವೂ ಕೂಡ ಅತ್ಯಂತ ಮೌಲಿಕವಾದದ್ದು ಕೂಡ ಏನಾಯಿತು, ಈ ಒಂದು ಹುಸಿ ಅಲೆಯಲ್ಲಿ ಅದು ತನ್ನ ಮಹತ್ವವನ್ನು ಕಳ್ಕೊತು. ಆಧುನಿಕದ ಸಂದರ್ಭದಲ್ಲಿ ಕ್ರಮೇಣವಾದ ನಡೆ ಜಾನಪದ ಸಾಹಿತ್ಯ ಸಂಗ್ರಹ, ಸಂಪಾದನೆ, ಪ್ರಕಟಣೆ ಮಾಡ್ತಾ ಹೋದ ಹಾಗೆ ಈ ಪರಂಪರೆಯ ಮಹತ್ವ ಜನರ ಅರಿವಿಗೆ ಬರತೊಡಗಿತು. ಅದು ಸರ್ಕಾರ, ವಿಶ್ವವಿದ್ಯಾನಿಲಯಗಳು ಎಲ್ಲವೂ ಕೂಡ ಅದನ್ನು ಮುಕ್ತ ಕಂಠದಿಂದ ಸ್ವಾಗತಿಸಿವೆ. ಮೊದಲೇ ಹೇಳಿದಾಗೆ ಜಾನಪದ ಅಧ್ಯಯನಕ್ಕೊಂದೇ ಪ್ರತ್ಯೇಕವಾದ ವಿಶ್ವವಿದ್ಯಾನಿಲಯ ಕರ್ನಾಟಕದಲ್ಲೂ ಇದೆ. ಆಮೇಲೆ ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳಲ್ಲೂ ಕೂಡ ಫೋಕ್ಲೋರ್ ಅನ್ನುವ ಹೆಸರಿನಲ್ಲಿ ಅಧ್ಯಯನವನ್ನು ಮಾಡ್ತಾ ಇದ್ದಾರೆ. ಈ ಬಿಡಿ ಗೀತೆಗಳಂತಹ ತ್ರಿಪದಿಯಿಂದ ಹಿಡಿದು ಮಹಾಕಾವ್ಯದ ರಚನೆಯವರೆಗೆ ಜನಪದರ ಸೃಜನಶೀಲತೆ ವ್ಯಾಪಿಸಿಕೊಂಡಿದೆ. 3 ಸಾಲಿನ ಪದ್ಯದಿಂದ ಹಿಡಿದು ದೊಡ್ಡ ಮಹಾಕಾವ್ಯ ಅಂತಕ್ಕಂಥದ್ದು ಕೇವಲ ಪನ್ನ ಅಷ್ಟೇ ಅಲ್ಲ, ಜನಪದರಲ್ಲೂ ಕೂಡ ಮಹಾಕಾವ್ಯದ ರಚನೆಯವರೆಗೂ ಕೂಡ ಅವರ ಸೃಜನಶೀಲತೆ ವ್ಯಾಪಿಸಿಕೊಂಡಿದೆ. ದಿನನಿತ್ಯದ ಕೆಲಸದ ಶ್ರಮ ಪರಿಹಾರಕ್ಕಾಗಿ ಜೀವನದಲ್ಲಿ ಬರುವ ವಿವಿಧ ಪ್ರಸಂಗಗಳ ಅನುಸಾರವಾಗಿ ತಮ್ಮ ನೋವು ನಲಿವುಗಳನ್ನು ಬಿಡಿಗೀತೆಗಳಲ್ಲಿ ಅಭಿವ್ಯಕ್ತಿಪಡಿಸಿದ ಜನಪದರು ವಿಶೇಷ ಸಂದರ್ಭಗಳಲ್ಲಿ ವಸ್ತು ಸಾಂದ್ರತೆ ಮತ್ತು ಪರಿಣಾಮಕ್ಕೆ ಅನುಸಾರವಾಗಿ ಕಥನ ಗೀತೆಗಳನ್ನು, ಒಂದು ಕಥೆಯನ್ನು ಗೀತೆ ರೂಪದಲ್ಲಿ ಹೇಳ್ತಾನೆ ಇರೋದು. ಕಥೆಯನ್ನು ನಾವೇನು ಮಾಡ್ತೀವಿ, ಬಾಯಲ್ಲಿ ಗದ್ಯ ರೂಪದಲ್ಲಿ ಹೇಳ್ತೀವಿ. ಅವರು ಕಥೆಯನ್ನೇ ಹಾಡಲ್ಲಿ ಹೇಳ್ತಾವೆ. ದೊಡ್ಡ ದೊಡ್ಡ ಕಥೆಗಳನ್ನೇ ಆ ಕಥನ ಗೀತೆಗಳು ಅಂತ ಹೇಳ್ತಾ ಇದ್ರು. ಸೃಷ್ಟಿ, ದೇವರು, ಸ್ವರ್ಗ, ನರಕ, ಪಾತಾಳ, ಅವತಾರಗಳು, ಪವಾಡಗಳಂತಹ ಭೂಮ ವರ್ಣನೆಗಳನ್ನು ಮತ್ತು ಇಡಿಯಾಗಿ ಅಥವಾ ಒಂದು ಸಮುದಾಯದ ಸಾಂಸ್ಕೃತಿಕ ನಾಯಕನ ಚರಿತ್ರೆಯ ಬಗ್ಗೆ ಪುರಾಣ ಪರಿಕಲ್ಪನೆಯಲ್ಲಿ ಅಭಿವ್ಯಕ್ತಗೊಳಿಸಿದ್ರು. ಈ ರೀತಿ ದೇವರು, ಸೃಷ್ಟಿ, ಸ್ವರ್ಗ, ನರಕ, ಪಾತಾಳ, ಅವತಾರ, ಪವಾಡ ಅಂತ ಭೂಮ ವರ್ಣನೆಗಳನ್ನು ಮತ್ತು ಕಥನ ಗೀತೆಗಳು ಅಷ್ಟೇ, ಜೊತೆಗೆ ಇಡಿಯಾಗಿ ಒಂದು ಸಮುದಾಯದ ಸಾಂಸ್ಕೃತಿಕ ನಾಯಕರನ್ನು, ಅವನ ಚರಿತ್ರೆಯನ್ನು ಪುರಾಣದ ಪರಿಕಲ್ಪನೆಯಲ್ಲಿ ಅಭಿವ್ಯಕ್ತಿಪಡಿಸ್ತಕ್ಕಂಥದ್ದು. ಮೌಖಿಕ ನಿರೂಪಣಾ ಸಂದರ್ಭ, ಸಾಂಸ್ಕೃತಿಕ ನಾಯಕರು ಅಂತ ಹೇಳಿದ್ರೆ ನಮ್ಮ ಈ ಭಾಗದಲ್ಲಿ, ಮೈಸೂರಿನ ಹಳೆ ಮೈಸೂರು ಭಾಗದಲ್ಲಿ ಮಾಲೆ ಮಹದೇಶ್ವರ, ಆಮೇಲೆ ಸಿದ್ದಪ್ಪಾಜಿ, ಇವರೆಲ್ಲರೂ ಕೂಡ ಸಾಂಸ್ಕೃತಿಕ ನಾಯಕರು ಅಂತ. ಅಥವಾ ನಮ್ಮ ನಂಜುಂಡೇಶ್ವರ, ಹೀಗೆ ಆಮೇಲೆ ಯಳಂದೂರಿನ ಬಿಳಿಗಿರಿ ರಂಗನಾಥ, ಇವರೆಲ್ಲರೂ ಕೂಡ ಜನಪದ ಸಾಂಸ್ಕೃತಿಕ ನಾಯಕರು. ಇವರ ಈ ಚರಿತ್ರೆಯನ್ನು ಕೂಡ ಪುರಾಣದ ಪರಿಕಲ್ಪನೆಯಲ್ಲಿ ಮಹಾಕಾವ್ಯವಾಗಿ ರಚಿಸಿದ್ದಾರೆ. ಅಂದರೆ ಮೌಖಿಕವಾಗಿ ಬಾಯಿಂದ ಬಾಯಿಗೆ ಬರ್ತಕ್ಕಂಥದ್ದು. ಮತ್ತು ಹಲವಾರು ಮಲೆ ಮಹದೇಶ್ವರ ಕಾವ್ಯಗಳು ಹಲವು ರಾತ್ರಿಗಳಲ್ಲೂ ಕೂಡ ಹೇಳಿದ್ರು ಕೂಡ ಮುಗಿಯದಂತಷ್ಟು ಸಮೃದ್ಧವಾಗಿದೆ. ಸಿದ್ದಪ್ಪಾಜಿ ಕಥೆ ಇರ್ಬೋದು. ಈ ಭಾಗದಲ್ಲಿ ಮೌಖಿಕ ನಿರೂಪಣಾ ಸಂದರ್ಭವು ಗುಣ ಮತ್ತು ಗಾತ್ರಗಳ ದೃಷ್ಟಿಯಿಂದ ಮಹಾಕಾವ್ಯವಾಗಿ ಹೊರಹೊಮ್ಮಿತು. ಈ ಮೌಖಿಕ ನಿರೂಪಣಾ ಸಂದರ್ಭವು ಅದರ ಗುಣ ಮತ್ತು ಗಾತ್ರಗಳ ದೃಷ್ಟಿಯಿಂದ ಮಹಾಕಾವ್ಯವಾಗಿ ಅದು ಹೊರಹೊಮ್ಮಿ ಬಂತು. ಈ ಜನಪದ ಮಹಾಕಾವ್ಯ ಅಂದರೆ ಫಿನ್ಲ್ಯಾಂಡ್ನ ಕಾಲೇವಾಲವನ್ನು ಎಸೆಯುತ್ತಿದ್ದ ಸಂದರ್ಭದಲ್ಲಿ ನಮ್ಮ ಕನ್ನಡದಲ್ಲಿ ಮೌಖಿಕ ಪರಂಪರೆಯಲ್ಲಿ ಇಂತಹ ಹಲವು ಮಹಾಕಾವ್ಯಗಳು ಈಗಾಗಲೇ ಅಸ್ತಿತ್ವದಲ್ಲಿತ್ತು. ಜನಪದ ಮಹಾಕಾವ್ಯ ಅಂತ ಹೇಳಿದ್ರೆ ಫಿನ್ಲ್ಯಾಂಡ್ ದೇಶದ ಒಂದು ಕಲೇವಾಲವನ್ನು ಅದನ್ನು ಹೆಸರಿಸ್ತಿದ್ದಾರೆ. ಯಾವುದು ಜಾಗತಿಕವಾಗಿ ಎಲ್ಲರೂ ಮಹಾಕಾವ್ಯಗಳದು ಬೇಕಾದಷ್ಟಿದೆ. ಆದರೆ ಜನಪದ ಮಹಾಕಾವ್ಯ ಅಂದರೆ ಅದು ಫಿನ್ಲ್ಯಾಂಡಿನ ಕಲೇವಾಲವನ್ನಂತ ಹೆಸರಿತಂಥ ಆ ಸಂದರ್ಭದಲ್ಲಿ ನಮ್ಮ ನೆಲದಲ್ಲಿ, ನಮ್ಮ ಕನ್ನಡದ ನೆಲದಲ್ಲಿ ಮೌಖಿಕ ಪರಂಪರೆಯಲ್ಲಿ ಈ ಜನಪದ ಪರಂಪರೆ ಇಂಥ ಹಲವು ಅಲ್ಲಿ ಒಂದೇ ಕಲೇವಾಲ ಅಂತ ಒಂದಿದೆ, ಅದೇ ಹಲವು ಮಹಾಕಾವ್ಯಗಳು ಅಸ್ತಿತ್ವದಲ್ಲಿ ಇದ್ದವು. ಉದಾಹರಣೆಗೆ ಹೇಳಬೇಕು ಅನ್ನೋದಾದರೆ ಕುಮಾರರಾಮ ಇರ್ಬೋದು, ಜುಂಜಪ್ಪ ಇರ್ಬೋದು, ಮೈಲಾರ ಲಿಂಗ ಇರ್ಬೋದು, ಏಳುಕೊಲ್ಲದ ಯಲ್ಲಮ್ಮ ಇರ್ಬೋದು, ನಂಜುಂಡೇಶ್ವರ ಇರ್ಬೋದು, ಭೈರವೇಶ್ವರ ಇರ್ಬೋದು, ಮಂಟೇಸ್ವಾಮಿ, ಸಿದ್ದಪ್ಪಾಜಿ ಇವರ ಕತೆ, ಮಂಟೇಸ್ವಾಮಿ ಅನ್ನೋ ಮಲೆ ಮಹದೇಶ್ವರ ಮುಂತಾದ ಇವನ್ನೆಲ್ಲರನ್ನೂ ಕೂಡ ಎಂತ ಕರಿತೀವಿ ಅಂತ ಹೇಳಿದ್ರೆ ಕರ್ನಾಟಕದ ಸಾಂಸ್ಕೃತಿಕ ನಾಯಕರು ಅಂತ ಕರಿತೀವಿ. ಒಂದು ಸಮುದಾಯವನ್ನು ಮುನ್ನಡೆಸಿದಂಥವರು. ಹಾಗಾಗಿ
ಕರ್ನಾಟಕದ ಸಾಂಸ್ಕೃತಿಕ ನಾಯಕರ ಕುರಿತಂಥ ಕಾವ್ಯಗಳು ಜನಪದ ಗಾಯಕರ ನಾಲಿಗೆಯಲ್ಲಿ ಅಷ್ಟೊತ್ತಾಗಲೇ ನಡೀತಾ ಇದೆ. ಕಲೇವಾಲನೇ ದೊಡ್ಡದು ಅಂತ ಇದ್ರು, ಕಲೇವಾಲಕ್ಕಿಂತಲೂ ಕೂಡ ದೊಡ್ಡದಾದಂತಹ ಈ ಜನಪದ ಮಹಾಕಾವ್ಯಗಳು ಜನಪದ ಗಾಯಕರ ನಾಲಿಗೆಯಲ್ಲಿ ನಡೀತಿದ್ದವು. ನೋಡಿ, ಜನಪದ ಗಾಯಕರು ಅಂತ ಹೇಳಿದ್ರೆ ಇವರು ವಾರ ತಿಂಗಳುಗಟ್ಟಲೆ ಮತ್ತು ಹಲವು ರಾತ್ರಿಗಳು ಹೇಳಿದರೂ ಕೂಡ ಮುಗಿಯದಂತಹ ಕಾವ್ಯ ಸಂಪತ್ತು, ಅಕ್ಷಯವಾದ ಜನಪದ ಕಾವ್ಯ ಸಂಪತ್ತು ಅವರ ನಾಲಿಗೆಯಲ್ಲಿ ಸದಾ ಆಶ್ರಯವನ್ನು ಪಡೆದಿತ್ತು ಅಂದರೆ ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು. ಇವತ್ತು ಪಠ್ಯಪುಸ್ತಕ ಇಟ್ಕೊಂಡೆ ನಾವು ಸುಮಾರು ಒಂದು 10-15 ಸಾಲನ್ನು ಓದಿದ್ರೆ ನಾವು ಮರ್ತ್ಕೊಂಡ್ಬಿಡ್ತೀವಿ. ಆದರೆ 7 ರಾತ್ರಿಗಳು 8 ರಾತ್ರಿಗಳು ಕೆಲವೊಮ್ಮೆ ವಾರ ತಿಂಗಳುಗಟ್ಟಿ ಹೇಳ್ತಾ ಇದ್ರು ಕೂಡ ಆ ಕಾವ್ಯ ಮುಗಿತಾನೇ ಇರೋದಿಲ್ಲ ಅಂತ ಒಂದು ಅಕ್ಷಯ ಸಂಪತ್ತು ನಮ್ಮ ಜನಪದ ಮಹಾಕಾವ್ಯಗಳಿಗಿದೆ. ಶಿಷ್ಟ ಸಾಹಿತ್ಯ ಪಠ್ಯವೊಂದನ್ನು ಪರಿಷ್ಕರಿಸುವುದು ಆಮೇಲೆ ಸಂಪಾದಿಸುವುದು ಒಂದು ರೀತಿಯ ಸ್ವಲ್ಪ ಸುಲಭ. ಶಿಷ್ಟ ಸಾಹಿತ್ಯವನ್ನು ಅಂದರೆ ಬರವಣಿಗೆ ತಾಳೆಗರಿಲಿ ಇರ್ತಕ್ಕಂಥದ್ದನ್ನು ಎಡಿಟ್ ಮಾಡಿ ಸಂಪಾದನೆ ಮಾಡೋದು ಭಾಳ ಈಸಿಯಾಗಿ ಮಾಡ್ಬೋದು. ಯಾಕೆ ಕಾರಣ ಏನು ಅಂದರೆ ಅದರ ಪ್ರತಿಗಳು ಹೆಚ್ಚಿನ ಕೈ ಬೆರಳಿಕೆ ಎಷ್ಟು ಅಂದರೆ 5-6 ಪ್ರತಿಗಳು ಸಿಗ್ಬೋದು. ಮಿತ ಸಂಖ್ಯೆಯಲ್ಲಿ ಅವು ಇರ್ತವೆ ಮತ್ತು ಭಿನ್ನ ಪಾಠಗಳ ಸಂಖ್ಯೆಯು ಪ್ರಕ್ಷೇಪಗಳ ಪ್ರಮಾಣ ಬಹಳ ಕಡಿಮೆ ಇರುತ್ತೆ. ಭಿನ್ನ ಪಾಠಗಳು ಅಂದರೆ ಬೇರೆ ಆಗಿರ್ತವೆ. ಪಂಪಿನ ಬಗ್ಗೆ ನಮಗೆ ಎಡಿಟ್ ಮಾಡಬೇಕು ಅಂದರೆ ಒಂದು 4-5 ಪ್ರತಿಗಳು ಸಿಗ್ತವೆ. ಅದರಲ್ಲಿ ಬಹುತೇಕ ಸೇಮ್ ಇರುತ್ತೆ. ಎಲ್ಲೋ 1-2 ಕಡೆ ಮಾತ್ರ 1-2 ಸಾಲುಗಳು ಪದ್ಯಗಳು ಭಿನ್ನ ಆಗಿರ್ತವೆ ಮತ್ತು ಕೆಲವೊಮ್ಮೆ ಪ್ರಕ್ಷೇಪ ಭಾಗಗಳು ಇರ್ತವೆ. ಆದರೆ ಕಡಿಮೆ ಸಂಖ್ಯೆಯಲ್ಲಿ ಇರ್ತವೆ. ಇದನ್ನು ಎಡಿಟ್ ಮಾಡೋದು ಭಾಳ ಈಸಿ. ಆದರೆ ಜನಪದ ಪಠ್ಯದ ಸಂದರ್ಭದಲ್ಲಿ ಈ ಮಾತುಗಳು ಹೇಳೋದು ಬರೋದಿಲ್ಲ. ಅದನ್ನು ಪ್ರಸ್ತುತಪಡಿಸುವ 100 ಜನ ಕಲಾವಿದರಿರ್ತಾರೆ. ಆದ್ದರಿಂದ ಸ್ವಾಭಾವಿಕವಾಗಿ ಏನಾಗ್ತದೆ, 100 ಪಾಠಗಳು ಅಸ್ತಿತ್ವದಲ್ಲಿರುತ್ತೆ. ಒಬ್ಬೊಬ್ಬ ಕಲಾವಿದ ಏನು ಮಾಡ್ತಾನೆ, ತನ್ನ ಹಾಡುವಾಗ ಸಂದರ್ಭದಲ್ಲಿ ಒಂದು ಹೊಸ ಅಂಶಗಳನ್ನು ಅದಕ್ಕೆ ಸೇರಿಸ್ತಾ ಹೋಗ್ತಿರ್ತಾನೆ. ಅವನು ಸೇರಿಸ್ಬೋದು, ಆನಂತರ ಅವ್ನು ಮುಂದೆ ಬಂದ ತಲೆಮಾರು ಸೇರಿಸ್ಬೋದು, ಆ ತಲೆಮಾರು ಸೇರಿಸ್ಬೋದು ಹಿಂಗೆ. ಆದರೆ ಲಿಖಿತಕ್ಕೆ ಅಷ್ಟು ಇರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಪಂಪ ಬರೀತಕ್ಕಂಥದ್ದು ಹೆಚ್ಚು ಮಟ್ಟಿಗೆ ಒಂದು 2-3% ಚೇಂಜ್ ಆಗೋದೇ ಹೊರತು ಇಡಿಯಾಗಿ ಚೇಂಜ್ ಆಗೋಕ್ಕೆ ಸಾಧ್ಯವೇ ಇಲ್ಲ. ಆದರೆ ಜನಪದ ಕಲಾವಿದರು 100 ಜನ ಕಲಾವಿದರಿರ್ತಾರೆ. ಹಾಡ್ತಾ ತಮ್ಮ ಪ್ರತಿಭೆಯನ್ನು ಕೂಡ ದಾರೆ ಎರೆದಿರ್ತಾರೆ. ಹಾಗಾಗಿ ಹೊಸ ವಿಚಾರಗಳು, ಹೊಸ ಸಾಲುಗಳು, ಹೊಸ ವಿಷಯಗಳು ಕೂಡ ಸೇರ್ಕೊಂಡಿರ್ತವೆ. ಹಲವಾರು ಕೂಡ ಪ್ರಕ್ಷೇಪಗಳು ಇಲ್ಲಿ ಸುಳ್ಕೊಂಡಿರ್ತವೆ. ಅನುಮಾನಕ್ಕೆ ಆಸ್ಪದ ಕೊಡ್ತಕ್ಕಂಥ ಹಲವಾರು ಪ್ರಕ್ಷೇಪ ಭಾಗಗಳು ಇಲ್ಲಿ ನುಸುಳ್ಕೊಂಡಿರ್ತವೆ. ಈ ಹಿನ್ನೆಲೆಯಲ್ಲಿ ಶುದ್ಧವಾಗಿ ಮತ್ತು ಸಮಗ್ರವಾಗಿ ಪಠ್ಯವನ್ನು ಅಂತಸ್ಥ ಮಾಡಿಕೊಂಡು ಅದನ್ನು ಪ್ರಸ್ತುತಪಡಿಸುವ ಕಲಾವಿದರನ್ನು ಗುರುತಿಸುವುದು ಸಂಪಾದನೆಗೆ ಬಹಳ ದೊಡ್ಡ ಸವಾಲಿನ ಕೆಲಸ ಇದು. ಅಂದರೆ ಈ ಹಲವಾರು ಜನ ಕಲಾವಿದರು ಸಿಗ್ತಾರೆ. ಈಗ ಮಲೆಮಹದೇಶ್ವರ ಕಾವ್ಯ ಹೇಳೋರು, ಅಥವಾ ಒಂಟೇಸ್ವಾಮಿ ಕಾವ್ಯ ಹೇಳ್ತಕ್ಕಂಥವ್ರು, ಅಥವಾ ನಂಜುಂಡೇಶ್ವರನ ಬಗ್ಗೆ ಹೇಳ್ತಕ್ಕಂಥವ್ರು, ಅಥವಾ ಬೆಟ್ಟದ ಚಾಮುಂಡಿ ಬಗ್ಗೆ ಹೇಳ್ತಕ್ಕಂಥವ್ರು ಬೇಕಾದಷ್ಟು ಜನ ಸಿಗ್ತಾರೆ. ಆದರೆ ಇದರಲ್ಲಿ ಯಾರು ಶುದ್ಧವಾಗಿ ಹೇಳ್ತಾ ಇದ್ದಾರೆ ಮತ್ತು ಯಾರು ಸಮಗ್ರವಾಗಿ ಹೇಳ್ತಾ ಇದ್ದಾರೆ ಅಥವಾ ಯಾವುದೋ ಬಿಡಿಯಾಗಿ ಹೇಳ್ತಾರೆ, ಇದರ ಗುರುತಿಸೋದು ಸಂಪಾದಕನಿಗೆ ಭಾಳ ದೊಡ್ಡವಾದಂಥ ಸವಾಲಿನ ಕೆಲಸ. ಆದರೆ ಶಿಷ್ಟ ಸಾಹಿತ್ಯಕ್ಕೆ ಇಷ್ಟು ಸಮಸ್ಯೆನೇ ಬರೋದಿಲ್ಲ. ಒಂದು ಟೇಬಲ್ ಮೇಲೆ ಕೂತ್ಕೊಂಡು ಅದನ್ನು ವರ್ಕ್ ಮಾಡ್ಬೋದು. ಆದರೆ ಇದು ಹಾಗಲ್ಲ. ಫೀಲ್ಡ್ ಗಿಳಿಬೇಕು, ಕಲಾವಿದರನ್ನ ಪರಿಚಯ ಮಾಡ್ಕೋಬೇಕು. ಆ ಕಲಾವಿದ ಶುದ್ಧವಾಗಿ ಹೇಳ್ತಾ ಇದ್ದಾನೆಯೇ ಅಥವಾ ಪಾಠಾಂತರ ಆಗಿದೆಯೇ ಅಥವಾ ಅವನು ಆರಂಭದಿಂದ ಕೊನೆ ತನಕ ಇಡೀ ಸಮಗ್ರವಾಗಿ ಹೇಳ್ತಾ ಇದ್ದಾನೆ ಅಥವಾ ಯಾವುದೋ ಒಂದು ಪಾರ್ಟ್ ಮಾತ್ರ ಹೇಳ್ತಾ ಇದ್ದಾನೆ ಅಂತ. ಹಾಗೆ ಶುದ್ಧ ಮತ್ತು ಸಮಗ್ರ ಪಠ್ಯವನ್ನು ಅಂತಸ್ಥ ಮಾಡಿಕೊಂಡು ಅದನ್ನು ಪ್ರಸ್ತುತಪಡಿಸುವ ಕಲಾವಿದನ್ನು ಗುರುತಿಸೋದೇ ಬಹಳ ಕಷ್ಟ. ಸಂಪೂರ್ಣವಾಗಿ ತನ್ನನ್ನು ಸಮರ್ಪಿಸಿಕೊಂಡು ತರ್ಕಬದ್ಧವಾಗಿ ಮತ್ತು ವ್ಯಾಪಕವಾಗಿ ಕ್ಷೇತ್ರ ಕಾರ್ಯ ಮಾಡಿದಲ್ಲಿ ಮಾತ್ರವೇ ಇಲ್ಲಿ ಉತ್ತಮ ಫಲಪ್ರಾಪ್ತಿ. ಇಲ್ಲವಾದಲ್ಲಿ ಎಲ್ಲ ಅರ್ಧಂಬರ್ಧ ಆಗ್ತದೆ, ಹೀಚು ಗಸುಗಾಯಿಯನ್ನು ಕೊಯ್ದಂತೆ ಆಗ್ತದೆ ಅಂತ. ಶಿಷ್ಟ ಸಾಹಿತ್ಯಕ್ಕಾದರೆ ಒಂದು ಟೇಬಲ್ ಮೇಲೆ 4-5 ಪ್ರತಿಗಳನ್ನು ಇಟ್ಕೊಂಡು ಅದನ್ನು ಎಡಿಟ್ ಮಾಡ್ತಾ ಹೋಗ್ಬೋದು. ಆದರೆ ಇಲ್ಲಿ ಹಂಗಲ್ಲ. ಆತ ಮನೆಯಿಂದ ಹೊರಡೆ ಬರಬೇಕು, ಕ್ಷೇತ್ರ ಕಾರ್ಯ ಮಾಡಬೇಕು, ಪ್ರತಿಯೊಂದು ಹಳ್ಳಿ ಹೋಗಬೇಕು, ಅವ್ರನ್ನ ಭೇಟಿ ಮಾಡಬೇಕು, ಕೂತ್ಕೋಬೇಕು, ಅವ್ರನ್ನ ಕನ್ವಿನ್ಸ್ ಮಾಡಬೇಕು. ಆಮೇಲೆ ಅಲ್ಲಿ ತಾಳ್ಮೆ ಭಾಳ ಮುಖ್ಯ. ಅದನ್ನು ಮಾಡಿದ್ರೆ ಇಷ್ಟೆಲ್ಲ ಮಾಡಿದ್ರೆ ಮಾತ್ರ ಅದು ಪರಿಪೂರ್ಣ ಫಲವನ್ನು ಕೊಡುತ್ತೆ. ಇಲ್ಲದಿದ್ದರೆ ಎಲ್ಲ ಅರ್ಧಂಬರ್ಧ ಕೆಲಸ ಆಗುತ್ತೆ. ಈಚು ಮತ್ತು ಗಸುಗಾಯಿ ಅಂತ ಅಂದರೆ ಪೂರ ಹಣ್ಣಾಗಿರಲ್ಲ, ಆ ಥರ ಕಾಯಿಗಳು ಸಿಗ್ತವೆ. ಈ ಹಿನ್ನೆಲೆಯಲ್ಲಿ ದಕ್ಷಿಣ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಸಾಂದ್ರವಾಗಿ ಅಸ್ತಿತ್ವದಲ್ಲಿರ್ತಕ್ಕಂಥ ಜನಪದ ಮಹಾಭಾರತ ಮಹಾಕಾವ್ಯದಿಂದ ಜನಪ್ರಿಯ ಕಾವ್ಯ ಸಂಪಾದನೆಯ ಕಾರ್ಯ ಒಂದು ಮಹಾನ್ ಸಾಂಸ್ಕೃತಿಕ ಸಾಹಸ ಅಂತ ಹೇಳ್ಬೋದು ಅಂತ. ಅಷ್ಟು ಸುಲಭ ಅಲ್ಲ. ಮಹಾಭಾರತದ ಕಥೆಗಳಿರ್ತಕ್ಕಂಥ ಹಲವಾರು ಜನಪದ ಗಾಯಕರು ಸಿಗ್ತಾರೆ. ಅದರಲ್ಲಿ ಶುದ್ಧವಾಗಿ ಹೇಳ್ತಕ್ಕಂಥವ್ರು ಯಾರು, ಇಡೀ ಸಮಗ್ರವಾಗಿ ಮಹಾಭಾರತವನ್ನು ಹೇಳ್ತಕ್ಕಂಥವ್ರು ಯಾರು ಅಂತ ಗುರುತಿಸಿ ಅವರ ಹತ್ರ ಹೋಗಿ ಕ್ಷೇತ್ರ ಕಾರ್ಯ ಮಾಡಿ ತಾಳ್ಮೆಯಿಂದ ಅದನ್ನು ಹೇಳಿದ್ದನ್ನು ಕೇಳಿಕೊಂಡು ಮಾಡೋಂಥ ಕೆಲಸ ಇದೆಯಲ್ಲ, ಅದು ಮಹಾನ್ ಸಾಂಸ್ಕೃತಿಕ ಸಾಹಸ ಅಂತಲೇ ಹೇಳಬೇಕು ಅಂತ.
ಭಾರತೀಯ ಸಾಂಸ್ಕೃತಿಕ ಪರಂಪರೆಯನ್ನು ರೂಪಿಸುವಲ್ಲಿ ನಮಗೆ ರಾಮಾಯಣ ಮಹಾಭಾರತ ಮಹಾಕಾವ್ಯ ಶ್ರೇಷ್ಠ ಪಾತ್ರವನ್ನು ವಹಿಸ್ತವೆ. ನಿಮ್ಗೆ ಗೊತ್ತಿರೋದು ರಾಷ್ಟ್ರೀಯ ಮಹಾಕಾವ್ಯಗಳು ಅಂತ ಹೇಳ್ತೀವಿ. ಅದರಲ್ಲೂ ಮಹಾಭಾರತ ಅಂತ ಹೇಳಿದ್ರೆ ಜೀವನದ ಪ್ರತಿಬಿಂಬ ಅಂತ. ರಾಮಾಯಣಕ್ಕಿಂತಲೂ ಒಂದು ಹೆಜ್ಜೆ ಮಹಾಭಾರತ. ಯಾಕೆ ಅಂತ ಹೇಳಿದ್ರೆ ಅದು ಜನಜೀವನದ ಪ್ರತಿಬಿಂಬ ಅಂತ. ಇವತ್ತು ಶಕುನಿ ಅಂತರವ್ರೆ, ಇವತ್ತು ದುರ್ಯೋಧನಂತವ್ರೆ, ಇವತ್ತು ಧರ್ಮರಾಯನಂತರವ್ರೆ, ಹೀಗೆ ಅಲ್ಲಿ ಬರುವ ಎಲ್ಲ ಪಾತ್ರಗಳು ಕೂಡ ಇವತ್ತು ಸಮಾಜದಲ್ಲಿ ಇವತ್ತು ಅದಕ್ಕೋಸ್ಕರ ಮಹಾಭಾರತ ಯಾಕೆ ಇವತ್ತು ಪ್ರಸ್ತುತ ಅಂತ ಹೇಳಿದ್ರೆ ಯಾವ ನೋಡಿದ್ರು ಕೂಡ ಬೇಜಾರಾಗಲ್ಲ. ಹಳ್ಳಿಯಲ್ಲಿ ಮಹಾಭಾರತದ ಪ್ರಸಂಗಗಳನ್ನು ಕೃಷ್ಣ ಸಂಧಾನ ಅಂತ ಅನೇಕ ನಾಟಕಗಳನ್ನು ಮಾಡ್ತಾರೆ. ಆ ಕತೆ ಎಲ್ರಿಗೂ ಗೊತ್ತಿರ್ತದೆ, ಆದರೂ ಮತ್ತೆ ಮತ್ತೆ ನೋಡಬೇಕು ಅಂತ ಅನ್ಸುತ್ತೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ ಅದು ಜನಜೀವನದ ಪ್ರತಿಬಿಂಬ. ಅದು ಮಹಾಭಾರತ ನೋಡ್ತಾ ಇದ್ರೆ ಅದು ನಮ್ಮ ಕುಟುಂಬದಲ್ಲೋ, ನಮ್ಮ ಹಳ್ಳಿಯಲ್ಲೋ, ನಮ್ಮ ಊರು ನಡೆಯತಕ್ಕಂಥ ರಾಜಕೀಯ, ಆಮೇಲೆ ವೈರತ್ವ, ಹಿಂಸೆ, ಮಸ್ಲತ್ತು, ದಾಯಾದಿ ಕಲಹ, ಆಸ್ತಿ ಒಡೆದಾಟ, ಅನೈತಿಕ ಸಂಬಂಧ, ಹೀಗೆ ಏನೆಲ್ಲ ವಿಚಾರಗಳು ಇರ್ತವೋ ಅವೆಲ್ಲವೂ ಕೂಡ ಮಹಾಭಾರತದೊಳಗಡೆ ಬರ್ತವೆ. ಹಾಗಾಗಿ ಅದರ ಜೀವನದಿಂದಲೇ ಜೀವಧಾತುವನ್ನು ಪಡೆದಂತಹ ಜನಪದ ಮಹಾಭಾರತ ನಮ್ಮ ಪರಂಪರೆಯ ಸಮೃದ್ಧಿ ಮತ್ತು ಸಾಮರ್ಥ್ಯಕ್ಕೆ ಹಿಡಿದಂಥ ಕನ್ನಡಿ ಮಹಾಭಾರತ. ಇಡೀ ಜಗತ್ತಿನ ಅತ್ಯುತ್ತಮ ಮಹಾಕಾವ್ಯ ಅಂತ ಹೇಳಿದ್ರೆ ಅದು ಮಹಾಭಾರತ. ಸಮಗ್ರ ಜೀವನವನ್ನು ಒಳಗೊಂಡಿರ್ತಕ್ಕಂಥದ್ದು. ಈ ಜನಪದ ಮಹಾಭಾರತದ ಬಗ್ಗೆ ನಾವು ನೋಡೋಣ. ಈಗ ಮಹಾಕಾವ್ಯದ ಬಗ್ಗೆ ನಾವು ಜನಪದ ಸಾಹಿತ್ಯ ಪರಿಚಯ ಮಾಡಿಕೊಂಡು, ಮಹಾಕಾವ್ಯಗಳನ್ನು ಪರಿಚಯ ಮಾಡಿಕೊಂಡು, ಈಗ ನಾವು ನೇರವಾಗಿ ಜನಪದ ಮಹಾಭಾರತ, ಯಾಕೆಂದ್ರೆ ನಿಮ್ಗೆ ಇಟ್ಟಿರ್ತಕ್ಕಂಥ ಪದ್ಯ ಜನಪದ ಮಹಾಭಾರತದಲ್ಲಿ ಆಯ್ದ ಕೆಲವು ಪದ್ಯಗಳನ್ನು ಮಾತ್ರ ಇಟ್ಟಿರ್ತಕ್ಕಂಥ. ಹಾಗಾಗಿ ನಾವು ಜನಪದ ಮಹಾಭಾರತದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈ ಜನಪದ ಮಹಾಭಾರತ ಇಡೀ ಕಾವ್ಯವನ್ನು ಜನಪದ ಗಾಯಕ ರತ್ನ ಅಂತ ಕರಿತೀವಿ. ಬೆಟ್ಟದ ಬೀಡು ಸಿದ್ದಶೆಟ್ಟಿ ಅಂತ ಒಬ್ಬರೇ ಸತತವಾಗಿ ಹಾಡಿದ್ದಾರೆ. ನನ್ನದೆಲ್ಲ ಶುದ್ಧವಾಗಿ ಹಾಡಿದ್ದಾರೆ, ಸಮಗ್ರವಾಗಿ ಹಾಡಿದ್ದಾರೆ. ಸಮಗ್ರವಾಗಿ ಅಂದರೆ ಆರಂಭದಿಂದ ಹಿಡಿದು ಅಂತ್ಯದ ತನಕ ಇಡೀ ಮಹಾಭಾರತವನ್ನು ಹೇಳ್ತಕ್ಕಂಥದ್ದು. ಕೆಲವರು ಏನು ಮಾಡ್ತಾರೆ, ಬರೀ ಯುದ್ಧ ಪ್ರಸಂಗವನ್ನು ಮಾತ್ರ ಹೇಳ್ತಾರೆ, ಆಮೇಲೆ ದ್ರೌಪದಿ ವಸ್ತ್ರಾಭರಣ ಹೇಳ್ತಾರೆ, ಇಲ್ಲ ಅಂತ ಹೇಳಿದ್ರೆ 18 ತನಕ ಯುದ್ಧದ ಬಗ್ಗೆ ಮಾತ್ರ ಹೇಳ್ತಾರೆ, ಅಥವಾ ಆಯ್ದ ಭಾಗವನ್ನು ಹೇಳ್ತಾರೆ. ಆದರೆ ಅವರು ಸಮಗ್ರವಾಗಿ ಒಬ್ಬರೇ, ಸತತವಾಗಿ ಒಬ್ಬರೇ ಇಡೀ ಮಹಾಭಾರತವನ್ನು ಹೇಳ್ತಕ್ಕಂಥವ್ರು ಬೆಟ್ಟದ ಬೀಡು ಸಿದ್ದಶೆಟ್ಟಿ ಅಂತ. ಇವರು ಮೂಲ ವಕ್ತೃ ಅಂತ ನಾವು ಕರಿತೀವಿ. ಮಲೆ ಮಹಾದೇಶ್ವರ ಕಾವ್ಯವನ್ನು ಹೇಳಿದವರು ಇವರೇನೆ. ಜನಪದ ಮಹಾಭಾರತವನ್ನು ಹೇಳಿದವರು ಕೂಡ. ಇಂಥ ಒಬ್ಬ ಅಮೂಲ್ಯವಾದಂತಹ ಜನಪದ ಕಲಾವಿದನನ್ನು ಹುಡುಕಿದಂಥ ಕೀರ್ತಿ ನಮ್ಮ ಗುರುಗಳಾದಂಥ ಡಾಕ್ಟರ್ PK ರಾಜಶೇಖರ್ ಅವರಿಗೆ ಸಲ್ಲುತ್ತೆ. ಹಾಗೆ PK ರಾಜಶೇಖರು ಎಲ್ಲ ವೇದಿಕೆಯಲ್ಲೂ ಕೂಡ ಬೆಟ್ಟದ ಬೀಡು ಸಿದ್ದಶೆಟ್ಟಿಯನ್ನು ಕರೆದು ಪರಿಚಯ ಮಾಡಿಸಿ, ಮಾನ ಸಮ್ಮಾನಗಳು ಏನು ಸಿಗಬೇಕು ಒಬ್ಬ ಜನಪದ ಕಲಾವಿದನಿಗೆ ಆ ಎಲ್ಲವನ್ನು ಸಂಪೂರ್ಣವಾಗಿ ಕೊಡಿಸಿದ್ದಾರೆ. ಇನ್ನು ಕೆಲವರು ಇರ್ತಾರೆ ಮೂಲ ವಕ್ತೃಗಳನ್ನೇ ಮರೆತುಬಿಡ್ತಾರೆ. ನಾನೇ ಎಲ್ಲ ಕೆಲಸ ಮಾಡಿದ್ದು ಅಂತಕ್ಕಂಥ ಅಹಂಕಾರದಲ್ಲಿ ಮೆರೆಯತಕ್ಕಂಥ ಬೇಕಾದ ನಡುವೆ ನಮ್ಮ PK ರಾಜಶೇಖರ್ ಅವರು ಎಲ್ಲೇ ಹೋಗಲಿ ಕೂಡ ತಾವು ಸಂಪಾದನೆ ಮಾಡೋದು ಆ ಮೂಲವಾಗಿ ಬೆಟ್ಟದ ಬೀಡು ಸಿದ್ದಶೆಟ್ಟಿಯನ್ನು ಬಿಡೋದಿಲ್ಲ. ಅವನಿಗೆ ಸಲ್ಲಬೇಕಾದ ಸ್ಥಾನಮಾನಗಳು, ಸನ್ಮಾನ, ಮಾನ ಸನ್ಮಾನ ಎಲ್ಲವೂ ಕೂಡ ಕೊಡ್ತಾರೆ, ಸಮೃದ್ಧವಾಗಿ ಕೊಡ್ತಾರೆ. ಆ ರೀತಿ ವಕ್ತೃಗಳನ್ನು ಗೌರವಿಸ್ತಕ್ಕಂಥ ಜಾಯಮಾನ ನಮ್ಮ ಗುರುಗಳದು. ಪ್ರತಿ ಹಂತದಲ್ಲೂ ಕೂಡ ಶಕುನಿಯ ನೋಡಿ ಸಿದ್ದಶೆಟ್ಟಿ ಒಬ್ಬರೇ ಹಾಡಿರ್ತಕ್ಕಂಥದ್ದು ಭಾಳ ಆಶ್ಚರ್ಯ. ನೋಡಿ, ಜನಪದ ಮಹಾಭಾರತ ಈ ಇಡೀ ಕಾವ್ಯವನ್ನು ಜನಪದ ಗಾಯಕ ರತ್ನ ಅಂತ ಕರಿತೀವಿ. ಆ ಬೆಟ್ಟದ ಬೀಡು ಸಿದ್ದಶೆಟ್ಟಿ ಒಬ್ಬರೇ ಸತತವಾಗಿ ಹಾಡಿದ್ದಾರೆ ಅಂದರೆ ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು. ಒಬ್ಬ ವ್ಯಕ್ತಿ ಇವತ್ತು ದೇವಸ್ಥಾನಗಳಲ್ಲಿ, ಮಠಮಾನ್ಯಗಳಲ್ಲಿ ಪುರಾಣಗಳನ್ನು ಓದ್ತಾರೆ, ಭಗವದ್ಗೀತೆಗಳನ್ನು ಓದ್ತಾರೆ, ಮಹಾಭಾರತ ಓದ್ತಾರೆ, ಕಂತುಗಳಲ್ಲಿ ಅವೆಲ್ಲರೂ ಕೂಡ ಪುಸ್ತಕ ಇಟ್ಕೊಂಡು ಹೇಳ್ತಿರ್ತಾರೆ. ಆದರೆ ಈ ವ್ಯಕ್ತಿಯ ಅನಕ್ಷರಸ್ಥ, ಪುಸ್ತಕ ಇಲ್ದೇನೆ ಬರೀ ಬಾಯಲ್ಲೇ ಸತತವಾಗಿ ಇಡೀ ಮಹಾಭಾರತವನ್ನು ಹೇಳೋದು ಅಂತೇಳಿದ್ರೆ ಭಾಳ ಆಶ್ಚರ್ಯ ಮತ್ತು ಅದ್ಭುತ. ಜನಪದ ಸಾಹಿತ್ಯಕ್ಕಿರ್ತಕ್ಕಂಥ ತಾಕತ್ತು ಮತ್ತು ಶಕ್ತಿ. ಆದರೆ ಇದು ಸತ್ಯ, ಮೌಖಿಕ ಸಂಪ್ರದಾಯದ ಅದ್ಭುತ ಶಕ್ತಿ ಇದಾಗಿದೆ. ಇದು ಆದರೂ ಇದು ಸತ್ಯ, ಒಬ್ಬನೇ ಹೇಳಿರ್ತಕ್ಕಂಥ ಇದು ಮೌಖಿಕ ಸಂಪ್ರದಾಯ ಇರ್ತಕ್ಕಂಥ ಅದ್ಭುತವಾದಂಥ ಒಂದು ನೆನಪಿನ ಶಕ್ತಿ, ಅದ್ಭುತ ಶಕ್ತಿ ಜನಪದ ಸಾಹಿತ್ಯಕ್ಕಿರ್ತಕ್ಕಂಥದ್ದು ಅನ್ನೋದನ್ನು ನಾವು ನೋಡ್ಬೋದು. ಹಾಗೆ ಜನಪದದ ಎಲ್ಲ ರೀತಿಯ ಅಭಿವ್ಯಕ್ತಿ, ಶೈಲಿ, ಭಾಷೆಯ ನುಡಿಗಟ್ಟು, ಭಿನ್ನ ಕಥನ ಕ್ರಮಗಳನ್ನು ಈ ಕೃತಿ ಕಟ್ಟಿಕೊಡುವ ಮೂಲಕ ನಿಜವಾದ ಜನಪದ ಭಾರತವಾಗಿದೆ. ನೋಡಿ, ಜನಪದದ ಎಲ್ಲ ರೀತಿಯ ಅಭಿವ್ಯಕ್ತಿಯನ್ನು, ಅದರ ಶೈಲಿಯನ್ನು, ಭಾಷೆಯ ನುಡಿಗಟ್ಟು, ಭಿನ್ನ ಕಥನ ಕ್ರಮಗಳನ್ನು ಈ ಕೃತಿ ಕಟ್ಟಿಕೊಡುವ ಮೂಲಕ ನಿಜವಾದ ಜನಪದ ಭಾರತವಾಗಿದೆ. ಇಲ್ಲಿ ಪ್ರತಿ ಹಂತದಲ್ಲೂ ಕೂಡ ಶಕುನಿಯ ಸಹಲಿನ ದುರ್ಯೋಧನ ಕೇಳುವುದು ಈ ಕಾವ್ಯದ ಒಂದು, ಜನಪದ ಕಾವ್ಯದ ಒಂದು ವೈಶಿಷ್ಟ್ಯ. ಈಗ ಡಾಕ್ಟರ್ PK ರಾಜಶೇಖರ್ ಅವರ ಪರಿಚಯ ಮಾಡ್ಕೊಳ್ಳೋಣ. ಈಗ ಜನಪದ ಸಾಹಿತ್ಯ ಪರಿಚಯ ಮಾಡ್ಕೊಂಡ್ವಿ, ಮಹಾಕಾವ್ಯಗಳ ಪರಿಚಯ ಮಾಡ್ಕೊಂಡ್ವಿ, ಮತ್ತು ಜನಪದ ಮಹಾಭಾರತವನ್ನು ಕೂಡ ಪರಿಚಯ ಮಾಡ್ಕೊಂಡ್ವಿ. ಮೂಲ ವಕ್ತೃ ಯಾರು ಅಂದರೆ ಬೆಟ್ಟದ ಬೀಡು ಸಿದ್ದಶೆಟ್ಟಿ ಅಂತಕ್ಕಂಥವನು ಸತತವಾಗಿ ಮಹಾಭಾರತವನ್ನು ಹೇಳಿರ್ತಕ್ಕಂಥದ್ದನ್ನು. ಈಗ ನಾವು ಈ ಒಂದು ಕಾರ್ಯವನ್ನು ಮಾಡಿರ್ತಕ್ಕಂಥ, ಸಂಪಾದನೆ ಮಾಡಿರ್ತಕ್ಕಂಥ ಡಾಕ್ಟರ್ PK ರಾಜಶೇಖರ್ ಅವರ ಬಗ್ಗೆ ಈಗ ಪರಿಚಯವನ್ನು ಮಾಡಿಕೊಳ್ಳೋಣ. ಪ್ರಿಯ ವಿದ್ಯಾರ್ಥಿಗಳೇ, ಅವರು ನಮ್ಮ ಗುರುಗಳು ಕೂಡ ಹೌದು. ಈಗ ಅವ್ರ ಬಗ್ಗೆ ಪರಿಚಯವನ್ನು ನಾನು ಮಾಡಿಸ್ತೀನಿ.
ಜನಪದ ಮಹಾಕಾವ್ಯ ಎಂದರೆ ಫಿನ್ಲ್ಯಾಂಡಿನ ಕಲೇವಾಲವನ್ನು ಹೆಸರಿಸುತ್ತಿದ್ದ ಸಂದರ್ಭದಲ್ಲಿ ಕನ್ನಡದಲ್ಲೂ ಕೂಡ ಜನಪದ ಮಹಾಕಾವ್ಯಗಳಿವೆ ಎಂಬುದನ್ನು ಕ್ರಿಸ್ತಶಕ 1973ರಲ್ಲಿ ಡಾಕ್ಟರ್ ಪಿ ಕೆ ರಾಜಶೇಖರ್ ಅವರು ಸಂಪಾದಿಸಿ ಮಲೆಮಹದೇಶ್ವರ ಮಹಾಕಾವ್ಯವನ್ನು ಪ್ರಕಟಿಸಿದ ಮೇಲೆಯೇ ಅರಿವಿಗೆ ಬಂದಿದ್ದು. ಅಲ್ಲಿ ತನಕ ಏನಾಗ್ತದೆ, ಜನಪದ ಮಹಾಕಾವ್ಯ ಫಿನ್ಲ್ಯಾಂಡ್ ಅಂತ ಫಿನ್ಲ್ಯಾಂಡ್ ಕಡೆ ಮುಖ ಮಾಡಿ ಕೈ ತೋರಿಸ್ತಾ ಇದ್ರು. ಜನಪದ ಮಹಾಕಾವ್ಯ ಅಂದರೆ ಫಿನ್ಲ್ಯಾಂಡಲ್ಲಿದೆ ಅಂತ ಕೇಳ್ತಾ ಇದ್ರು. ಅಂಥ ಒಂದು ಸಂದರ್ಭದಲ್ಲೂ ನಮ್ಮ ಕನ್ನಡ ಈ ನೆಲದಲ್ಲೂ ಕೂಡ ಇದೇ ಮಹಾಕಾವ್ಯ ಇದೆ. ಫಿನ್ಲ್ಯಾಂಡ್ನ ಕಲೇವಾಲಕ್ಕಿಂತಲೂ ಕೂಡ 10 ಪಟ್ಟು ಶ್ರೇಷ್ಠವಾಗಿರ್ತಕ್ಕಂಥ ಮಹಾಕಾವ್ಯ ಇದೆ ಎಂಬುದನ್ನು ತೋರಿಸ್ಕೊಡೋಕ್ಕೆ 1973ರಲ್ಲಿ ಡಾಕ್ಟರ್ ಪಿ ಕೆ ರಾಜಶೇಖರ್ ಅವರು ಸಂಪಾದಿಸರು ಮಲೆಮಹದೇಶ್ವರ ಮಹಾಕಾವ್ಯವನ್ನು ಪ್ರಕಟಿಸಿದ ಮೇಲೆಯೇ ನಮ್ಮ ಅರಿವಿಗೆ ಬಂತು. ಇಲ್ಲಿ ಗಂಟ ಕಲೇವಾಲ ಫಿನ್ಲ್ಯಾಂಡ್ ಅಂತ ತೋರಿಸ್ತಾ ಇದ್ದು, ಕಲೇವಾಲ ಅಲ್ಲ, ನಮ್ಮಲ್ಲೂ ಕೂಡ ಅದಕ್ಕಿಂತಲೂ ಹೆಚ್ಚು ಶ್ರೇಷ್ಠವಾಗಿರ್ತಕ್ಕಂಥ ಜನಪದ ಮಹಾಕಾವ್ಯಗಳು ನಮ್ಮಲ್ಲೂ ಇವೆ ಅನ್ನೋದನ್ನು ತೋರಿಸ್ಕೊಟ್ಟವರು ನಮ್ಮ ಪಿ ಕೆ ರಾಜಶೇಖರ್. ಇದಾದ ನಂತರ ಕನ್ನಡದಲ್ಲಿ 10 ಜನಪದ ಮಹಾಕಾವ್ಯಗಳು ಬೇಕಾದಷ್ಟು, ಆನಂತರ ಮಂಟೇಸ್ವಾಮಿ, ಜುಂಜಪ್ಪ, ಹಲವಾರು. ಇದು ನಮ್ಮ ಪಿ ಕೆ ರಾಜಶೇಖರ್ ಅವರು ಮಾಡಿರುವ ಒಂದು ಏನು ವಾಟರ್ ಮಾರ್ಕ್, ಒಂದು ಮಹಾಕಾರ್ಯ ಇದೆ. ಆ ಮಹಾಕಾರ್ಯ ಉಳಿದ ಎಲ್ಲ ಸಂಶೋಧಕರಿಗೆ ಒಂದು ಮಾರ್ಗ ಆಯಿತು. ಹಾಗಾಗಿ ಈ ಮಾರ್ಗ ಅನುಸರಿಸಿ ಆನಂತರ ಉತ್ತರ ಕರ್ನಾಟಕ, ನಮ್ಮ ದಕ್ಷಿಣ ಕನ್ನಡ ಎಲ್ಲ ಭಾಗದಲ್ಲೂ ಕೂಡ ಅನೇಕ ಜನಪದ ಮಹಾಕಾವ್ಯಗಳ ವಕ್ತೃಗಳನ್ನು ಅಂದರೆ ಮೂಲ ಕಲಾವಿದನ್ನು ಹುಡುಕಿ ಅವ್ರನ್ನ ಹಾಡಿಸಿ ಅದನ್ನು ದಾಖಲು ಮಾಡ್ತಕ್ಕಂಥ ಕೆಲಸ ಪಿ ಕೆ ರಾಜಶೇಖರ್ ಫಸ್ಟು ಆರಂಭ ಮಾಡಿದ್ರು. ಆನಂತರ ಇತರ ಎಲ್ಲರೂ ಕೂಡ ಅದನ್ನು ಅನುಸರಿಸಿ ನಮ್ಮಲ್ಲಿ ಇರ್ತಕ್ಕಂಥ ಮಹಾಕಾವ್ಯಗಳನ್ನು ಕೂಡ ಸಂಪಾದಿಸಿದರು. ಡಾಕ್ಟರ್ ಪಿ ಕೆ ರಾಜಶೇಖರ್ ಈ ನಾಡಿನ ಶ್ರೇಷ್ಠ ಜಾನಪದ ವಿದ್ವಾಂಸರಲ್ಲಿ ಪ್ರಮುಖರು. ಶ್ರೇಷ್ಠ ಜಾನಪದ 2 ಮಾತಿಲ್ಲ. ಯಾವುದೇ ಡೋಂಗಿ ಆಗಲಿ ಅಥವಾ ಹೆಸರಿಗಾಗಲಿ ಪ್ರಚಾರಕ್ಕಾಗಲಿ ಅವರು ಇಲ್ಲ. ಅವರು ಅದಕ್ಕೆ ಅರ್ಹರು ಮತ್ತು ಎಲ್ಲ ರೀತಿಯ ಅರ್ಹತೆ ಇರ್ತಕ್ಕಂಥವ್ರು. ಮತ್ತು ಆ ಜಾನಪದಕ್ಕೆ ಪಿ ಕೆ ರಾಜಶೇಖರ್ ಒಂದು ಗೌರವ ಮುಕುಟ ಇದ್ದ ಹಾಗೆ. ಹಾಗಾಗಿ ಡಾಕ್ಟರ್ ಪಿ ಕೆ ರಾಜಶೇಖರ್ ನಾಡಿನ ಶ್ರೇಷ್ಠ ಜಾನಪದ ವಿದ್ವಾಂಸರಲ್ಲಿ ಪ್ರಮುಖರಾಗಿರ್ತಾರೆ. ಇವರನ್ನು ಜಾನಪದ ಜೋಗಿ, ಜಾನಪದ ಜಂಗಮ ಎಂದೇ ಹೆಸರಾಗಿದ್ದಾರೆ. ಅವರೊಂದಿಗೆ ಸದಾ ಒಂದು ಬಟ್ಟೆಯ ಬ್ಯಾಗನ್ನು ತಮ್ಮ ಭುಜಕ್ಕೆ ಯಾವಾಗಲೂ ಕೂಡ ನೇತಾಕೊಂಡೇ ಇರ್ತಾರೆ. ಎಲ್ಲೇ ನೋಡಿದ್ರು ಪಿ ಕೆ ರಾಜಶೇಖರ್ ಅಂದರೆ ಅವರ ಹೆಗಲಲ್ಲಿ ಒಂದು ಬಟ್ಟೆಯಲ್ಲಿ ಆಗಿರ್ತಕ್ಕಂಥ ಒಂದು ಬ್ಯಾಗ್ ಯಾವಾಗಲೂ ಕೂಡ ನೇತಾಡ್ತಾ ಇರ್ತಾರೆ. ಇದನ್ನು ಅವರ ಅಭಿಮಾನಿಗಳು ಕೂಡ ಇದನ್ನು ಜನಪದ ಜೋಳಿಗೆ ಅಂತ ಅಭಿಮಾನಿ ಹೇಳ್ತಾರೆ. ಇದು ಜನಪದ ಜೋಗಿ, ಇದು ಅವರ ಜನಪದ ಜೋಳಿಗೆ ಅಂತ ಆ ಬಟ್ಟೆಯ ಬ್ಯಾಗನ್ನು ಅಭಿಮಾನಿ ಕರೀತಾರೆ. ಅದು 100% ಕೂಡ ಸತ್ಯ. ಆ ಜೋಳಿಗೆಯಲ್ಲಿ 10 ಜನಪದ ಗಾಯಕ ಅಪ್ಪಣದ ಹಾಡುಗಳ ಸಂಗ್ರಹ ಇರ್ತದೆ. ಯಾರನ್ನು ಯಾವಾಗ ಸಂದರ್ಭ ಭೇಟಿ ಮಾಡಿ ಅಲ್ಲೇ ಕೂತ್ಕೊಂಡು ಆ ಜನಪದ ಗಾಯಕನ ಬರ್ಕೊಳ್ತಕ್ಕಂಥದ್ದು. ಹಾಗೆ ಬರೆದಂತಹ ಒಂದು ಜನಪದ ಕಥೆ ಇರ್ಬೋದು, ಲಾವಣಿ ಇರ್ಬೋದು, ಗಾದೆ ಇರ್ಬೋದು, ಏನು ಬೇಕಾದ್ರೂ ಇರ್ಬೋದು, ಅದನ್ನೆಲ್ಲ ತರೋದು, ಅದನ್ನು ಕೂತ್ಕೊಂಡು ಶುದ್ಧವಾಗಿ ಮತ್ತು ಶಾಸ್ತ್ರಬದ್ಧವಾಗಿ ಸಮಗ್ರವಾಗಿ ಅದನ್ನು ಅಧ್ಯಯನ ಮಾಡಿ ಅದು ಓರೆಕೊರೆಗಳನ್ನು ತಿದ್ದು ಅದನ್ನು ಮೂಲ ದಾಟಿಯಲ್ಲೇ ಇರುವ ಹಾಗೆ ಉಳಿಸ್ಕೊಂಡು ಅದನ್ನು ಮುದ್ರಣ ಮಾಡಿ ಸಂಪಾದನೆ ಮಾಡಿ ಮುದ್ರಣ ಮಾಡುವ ಕೆಲಸವನ್ನು ಪಿ ಕೆ ರಾಜಶೇಖರ್ ನಿರಂತರವಾಗಿ ವ್ರತದ ರೀತಿಯಲ್ಲಿ ಮಾಡಿಕೊಂಡು ಬಂದಿದ್ದಾರೆ. ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ಇವರ ಹುಟ್ಟೂರು. ನಮ್ಮ ಡಾಕ್ಟರ್ ಪಿ ಕೆ ರಾಜಶೇಖರ್ ಅವರ ಹುಟ್ಟೂರು ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದ ಇವರ ಹುಟ್ಟೂರು. ಶ್ರೀಮತಿ ಪುಟ್ಟಮ್ಮ ಮತ್ತು ಶ್ರೀ ಪಿ ಡಿ ಕೆಂಪೇಗೌಡ ದಂಪತಿಗಳ ಸುಪುತ್ರರಾಗಿ 3/10/1946ರಲ್ಲಿ ಜನಿಸ್ತಾರೆ. ತಮ್ಮ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಪಿರಿಯಾಪಟ್ಟಣದಲ್ಲೇ ಮಾಡ್ತಾರೆ. ಆನಂತರ PUC ಮತ್ತು ಕಾಲೇಜು ಹಂತಕ್ಕೆ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ವ್ಯಾಸಂಗವನ್ನು ಪೂರೈಸ್ತಾರೆ. ಅದಾದ ನಂತರ ಸ್ನಾತಕೋತ್ತರ ಪದವಿಗೆ ಮೈಸೂರಿನ ಮಾನಸ ಗಂಗೋತ್ರಿಯ ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ, ಅದು ಕುವೆಂಪು ನಿಧನರಾದಂಥ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ ಅಂತ ಕರೀತಾರೆ. ಅದು ಹಿಂದೆ ಇದ್ದಿದ್ದು ಕನ್ನಡ ಅಧ್ಯಯನ ಸಂಸ್ಥೆ. ಅಲ್ಲಿ ಚಿನ್ನದ ಪದಕದೊಂದಿಗೆ ಕನ್ನಡ MA ಅಂದರೆ ರ್ಯಾಂಕ್ ಮತ್ತು ಚಿನ್ನದ ಪದಕದೊಂದಿಗೆ ಕನ್ನಡ MA ಪದವಿಯನ್ನು ಪಡ್ಕೋತಾರೆ. ಆನಂತರ ಅದೇ ಸಂಸ್ಥೆಯಲ್ಲಿ ಮುಂದೆ ದಕ್ಷಿಣ ಕರ್ನಾಟಕದ ಜನಪದ ಪುರಾಣಗಳು ಎಂಬ ವಿಷಯದ ಬಗ್ಗೆ ಮಹಾಪ್ರಬಂಧವನ್ನು ಮೈಸೂರು ವಿಶ್ವವಿದ್ಯಾಲಯಕ್ಕೆ ಮಂಡಿಸಿ ಡಾಕ್ಟರೇಟ್ ಪದವಿಯನ್ನು ಕೂಡ ಪಡ್ಕೋತಾರೆ. ಅಂದರೆ ಜನಪದ ಆಸಕ್ತಿ ಇತ್ತು, ಅದೇ ಆಸಕ್ತಿಯ ಕಾರಣಕ್ಕಾಗಿ ಅವರು ನೋಡಿ ಕನ್ನಡ MA ಓದಿ ಚಿನ್ನದ ಪದಕವನ್ನು ಪಡ್ಕೊಂಡ್ರು ಕೂಡ ಅವರ ಆಸಕ್ತಿ ಶಿಷ್ಟ ಸಾಹಿತ್ಯದ ಕಡೆ ಒಲಿದೇನೆ ಅದು ಜನಪದ ಕಡೆ ಒಲಿತು. ಹಾಗಂತ ಅವರು ಶಿಷ್ಟ ಸಾಹಿತ್ಯದಲ್ಲಿ ಕಡಿಮೆ ಏನೂ ಇಲ್ಲ. ಕೇಶಿರಾಜನ ಶಬ್ದಮಣಿ ದರ್ಪಣವನ್ನು ಅದ್ಭುತವಾಗಿ ಹಳಗನ್ನಡ ವ್ಯಾಕರಣವನ್ನು ಮಾಡಬಲ್ಲರು. ರನ್ನನ ಗದಾಯುದ್ಧವನ್ನು ಅದ್ಭುತವಾಗಿ ಮಾಡಬಲ್ಲರು. ಪಂಪನ ಭಾರತವನ್ನು ಅದ್ಭುತವಾಗಿ ಪಾಠ ಮಾಡಬಲ್ಲರು. ಒಡ್ಡಾರದೆಯನ್ನು ಮಾಡಬಲ್ಲರು. ಮತ್ತು ಭಾರತೀಯ ಕಾವ್ಯಮೀಮಾಂಸೆಯನ್ನು ಮಾಡಬಲ್ಲರು. ಛಂದಸ್ಸನ್ನು ಮಾಡಬಲ್ಲರು. ಇವರು ಸವ್ಯಸಾಚಿ ಇದ್ದ ಹಾಗೆ ಬರೀ ಜನಪದ ಅಂತ ಶಿಷ್ಟ ಸಾಹಿತ್ಯದ ಮೇಲೂ ಕೂಡ ಅಷ್ಟೇ ಪ್ರಭುತ್ವ ಹಿಡಿತಾ ಇರ್ತಕ್ಕಂಥವ್ರು. ನಾವು ಕೃಷ್ಣರಾಜನಗರ ಕಾಲೇಜಿನಲ್ಲಿ ನಾವು ಓದ್ತಿದ್ದು, ಆದರೆ ಇವರು ಪಾಠ ಕೇಳಬೇಕು ಅನ್ನೋ ಕಾರಣಕ್ಕೋಸ್ಕರ ಮೈಸೂರು ಮಹಾರಾಜ ಕಾಲೇಜ್ಗೆ ಸ್ನೇಹಿತರ ಜೊತೆ ಹೋಗಿ ತರಗತಿಯಲ್ಲಿ ಗೊತ್ತಾಗ್ತಾನೆ ಅವರು ಕೂತ್ಕೊಂಡು ಇವರು ಪಾಠವನ್ನು ಕೇಳಿದ್ದು ಕೂಡ ಉಂಟು. ಹಾಗಾಗಿ ಇವರು ಶಿಷ್ಟ ಸಾಹಿತ್ಯದಲ್ಲೂ ಕೂಡ ಅಷ್ಟೇ ಪಂಪ, ರನ್ನ, ಪೊನ್ನ, ಜನ್ನ, ಕುಮಾರವ್ಯಾಸ
ಆಮೇಲೆ ಶಾಸ್ತ್ರೀಯ ಛಂದಸ್ಸು, ವ್ಯಾಕರಣ, ಮೀಮಾಂಸೆ ಎಲ್ಲದರಲ್ಲೂ ಕೂಡ ಪ್ರಭುತ್ವ ಮತ್ತು ಹಿಡಿತಗಳಿರ್ತಕ್ಕಂಥ ಸವ್ಯಸಾಚಿ. ಆದರೆ ಹೆಚ್ಚು ಕೊರತೆಯಾಗಿರ್ತಕ್ಕಂಥದ್ದು ಮತ್ತು ಬೆಳಿಬೇಕಾದಂಥದ್ದು ಜಾನಪದ ಅನ್ನೋದಕ್ಕೋಸ್ಕರ ಹೆಚ್ಚು ಒತ್ತನ್ನು ಕೊಟ್ಟು ಜಾನಪದದಲ್ಲಿ ಹೆಚ್ಚು ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ದಕ್ಷಿಣ ಕನ್ನಡ ಜನಪದ ಪುರಾಣಗಳು ಎಂಬ ವಿಷಯದ ಬಗ್ಗೆ ಮಹಾಪ್ರಭಾವದ ಮಂಡಿಸಿ ಮೈಸೂರು ವಿಶ್ವವಿದ್ಯಾಲಯ ಡಾಕ್ಟರೇಟ್ ಪದವಿಯನ್ನು ಪಡ್ಕೋತಾರೆ. ಆನಂತರ ಈ ಸಂದರ್ಭದಲ್ಲಿ ಓದುತ್ತಿರುವ ಸಂದರ್ಭದಲ್ಲಿ ಒಂದು ಘಟನೆ ನಡೆಯುತ್ತೆ. ಒಮ್ಮೆ ಮಾನಸ ಗಂಗೋತ್ರಿಯಲ್ಲಿ ಕನ್ನಡ MA ತರಗತಿಯಲ್ಲಿ ಮಹಾಕಾವ್ಯಗಳ ಸ್ವರೂಪ ಮತ್ತು ಲಕ್ಷ್ಯಗಳನ್ನು ಕುರಿತು ಪಾಠ ಮಾಡ್ತಾ ಇರ್ತಾರೆ ಪ್ರೊಫೆಸರ್ CPK ಅವರು. ತಾವೆಲ್ಲ ಗೊತ್ತಿರೋ CPK ಅವರು ಕನ್ನಡದ ಹೆಸರಾಂತ ವಿದ್ವಾಂಸರು, ಡಾಕ್ಟರ್ CP ಕೃಷ್ಣಕುಮಾರ್. ಒಮ್ಮೆ ಮಾನಸ ಗಂಗೋತ್ರಿಯಲ್ಲಿ, ಮೈಸೂರಿನ ಮಾನಸ ಗಂಗೋತ್ರಿ ಕನ್ನಡ MA ತರಗತಿಯಲ್ಲಿ ಮಹಾಕಾವ್ಯಗಳ ಸ್ವರೂಪ ಮತ್ತು ಲಕ್ಷ್ಯಗಳನ್ನು ಕುರಿತು ಪಾಠ ಮಾಡುತ್ತಿದ್ದಾಗ ಪ್ರೊಫೆಸರ್ CPK ಅವರು, ಅಂದರೆ CP ಕೃಷ್ಣಕುಮಾರ್ ಅಂತ, ಇವರು ನಮ್ಮ ಊರು ಕೃಷ್ಣರಾಜನಗರದ ತಾಲೂಕಿನವರು. ಮತ್ತು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಸುಮಾರು 200ಕ್ಕೂ ಹೆಚ್ಚು ಕೃತಿಗಳನ್ನು ಬರೆದಕ್ಕಂಥವರು. ಆ CPK ಅವರು ಪಾಠ ಮಾಡ್ತಾ ಫಿನ್ಲ್ಯಾಂಡಿನ ಕಲೇವಾಲದ ಬಗ್ಗೆ ಮಾತನಾಡ್ತಾ ಕನ್ನಡದಲ್ಲಿ ಜನಪದ ಮಹಾಕಾವ್ಯಗಳಿವೆಯೇ ಪ್ರಶ್ನಾರ್ಥಕ ಗೊತ್ತಿಲ್ಲ, ಬಹುಶಃ ವ್ಯಾಪಕವಾದಂತಹ ಕ್ಷೇತ್ರ ಕಾರ್ಯದಿಂದ ಕಂಡುಕೊಳ್ಳಬಹುದಾಗಿದೆ. ಕನ್ನಡದಲ್ಲಿರಬಹುದಾದ ಜನಪದ ಮಹಾಕಾವ್ಯಗಳನ್ನು ಕ್ಷೇತ್ರ ಸಂಶೋಧನೆಯಿಂದ ಕಂಡುಕೊಂಡು ಸಂಗ್ರಹಿಸಿ ಸಂಪಾದಿಸಿ ಪ್ರಕಟಿಸುವ ಸುಯೋಗ ಯಾರ ಪಾಲಿಗಿದೆಯೋ ಗೊತ್ತಿಲ್ಲ, ಕಾದು ನೋಡೋಣ ಅಂತ ಒಂದು ಮಾತನ್ನು ಹೇಳ್ತಾರೆ. CPK ಅವರು ಮಹಾಕಾವ್ಯ ಅಂತ ಹೇಳಿದ್ರೆ ಜಾಗತಿಕ ಮಹಾಕಾವ್ಯಗಳು, ಗ್ರೀಕ್ ಮಹಾಕಾವ್ಯಗಳು ಮತ್ತು ಭಾರತೀಯ ಮಹಾಕಾವ್ಯಗಳು, ಈ ರೀತಿ ಮಹಾಕಾವ್ಯದ ಕುರಿತು ಪಾಠ ಮಾಡ್ತಾ ಇದ್ದಿಲ್ಲ. ಹಾಗಾಗಿ ಫಿನ್ಲ್ಯಾಂಡ್ ಕಲೇವಾಲದ ಬಗ್ಗೆ ಮಾತನಾಡ್ತಾ ಇರ್ತಾರೆ. ಫಿನ್ಲ್ಯಾಂಡ್ ಕಲೇವಾಲದಲ್ಲಿ ಜನಪದ ಮಹಾಕಾವ್ಯ ಇದೆ ಅಂತ. ಹಾಗಾಗಿ ಅವ್ರು ಮಾತನಾಡ್ತಾ ಫಿನ್ಲ್ಯಾಂಡ್ನ ಕಲೇವಾಲದ ಬಗ್ಗೆ ಮಾತನಾಡುತ್ತಾ ಕನ್ನಡದಲ್ಲಿ ಜನಪದ ಮಹಾಕಾವ್ಯಗಳಿವೆಯೇ ಅಂದರೆ ಅಲ್ಲಿ ಗಂಟ ಬಂದೇ ಇರಲಿಲ್ಲ, ಇವೆಯೇ ಪ್ರಶ್ನೆ ಗೊತ್ತಿಲ್ಲ, ಬಹುಶಃ ವ್ಯಾಪಕವಾದ ಕ್ಷೇತ್ರ ಕಾರ್ಯದಿಂದ ಕಂಡುಕೊಳ್ಳಬೇಕಾಗಿದೆ, ನಮ್ಮಲ್ಲಿ ಇದೆಯೋ ಇಲ್ಲವೋ ಅನ್ನೋದನ್ನು ವ್ಯಾಪಕ ಕ್ಷೇತ್ರ ಕಾರ್ಯ ಮಾಡಬೇಕು, ಜನಪದ ಕಲಾ ಭೇಟಿ ಮಾಡಬೇಕು, ಇದೆಯಾ ಅಂತ. ಕನ್ನಡದಲ್ಲಿರಬಹುದಾದಂಥ ಅಂದರೆ ಇನ್ನೂ ಗೊತ್ತಿಲ್ಲ, ಆದರೆ ಇರಬಹುದಾದ ಜನಪದ ಮಹಾಕಾವ್ಯವನ್ನು ಕ್ಷೇತ್ರ ಸಂಶೋಧನೆಯಿಂದ ಕಂಡುಕೊಂಡು ಸಂಗ್ರಹಿಸಿ ಅದನ್ನು ಸಂಪಾದನೆ ಮಾಡಿ ಪ್ರಕಟಿಸುವಂಥ ಸುಯೋಗ ಯಾರ ಪಾಲಿಗಿದೆಯೋ ಗೊತ್ತಿಲ್ಲ, ಕಾದು ನೋಡಬೇಕು ಅಂತ ಒಂದು ಮಾತನ್ನು ಹೇಳ್ತಾರೆ. ಗುರುಗಳ ಈ ಮಾತು ವಿದ್ಯಾರ್ಥಿಯ ತರಗತಿಯಲ್ಲಿ ಕುಳಿತಿರ್ತಕ್ಕಂಥ PK ರಾಜಶೇಖರ್ ಅವರ ಮನೋಭಿತ್ತಿಯಲ್ಲಿ ಸ್ಥಿರವಾಗಿ ನಾಟ್ಕೊಂಡಿತು. ಹೌದಲ್ವಾ? ನಮ್ಮ ಗುರುಗಳು ಹೇಳ್ತಾರೆ ನೋಡಿ, ಆಗ್ತಾನೆ MA ಓದ್ತಿರ್ತಕ್ಕಂಥವ್ರು ವಿದ್ಯಾರ್ಥಿ ಸಾಲಲ್ಲಿ ಕುಳಿತಿದ್ದಾರೆ. ಡಾಕ್ಟರ್ CPK ಅವರು, ಪ್ರೊಫೆಸರ್ CPK ರೀತಿ ಹೇಳ್ತಾರೆ, ಕನ್ನಡದಲ್ಲಿ ಜನಪದ ಮಹಾಕಾವ್ಯಗಳಿವೆ ಗೊತ್ತಿಲ್ಲ, ಬಹುಶಃ ವ್ಯಾಪಕವಾದ ಕ್ಷೇತ್ರ ಕಾರ್ಯದಿಂದ ಕಂಡುಕೊಳ್ಳಬೇಕಾಗಿದೆ, ಇದೆಯೋ ಇಲ್ವೋ ಅಂತ. ಅಕಸ್ಮಾತ್ ಕನ್ನಡದಲ್ಲಿರಬಹುದಾದ ಜನಪದ ಮಹಾಕಾವ್ಯಗಳನ್ನು ಕ್ಷೇತ್ರ ಸಂಶೋಧನೆಯಿಂದ ಕಂಡುಕೊಂಡು ಸಂಗ್ರಹಿಸಿ ಸಂಪಾದಿಸಿ ಪ್ರಕಟಿಸುವಂತಹ ಸುಯೋಗ ಯಾರ ಪಾಲಿಗಿದೆಯೋ ಗೊತ್ತಿಲ್ಲ, ಕಾದು ನೋಡೋಣ ಅಂತ ಹೇಳದಂತೆ. ಎಷ್ಟೋ ತರಗತಿಗಳಲ್ಲಿ ಈ ಥರ ಇನ್ಸ್ಪಿರೇಷನ್ ಕೊಡ್ತಕ್ಕಂಥ CPK ಅವರು ಕೂಡ ನನ್ನ ಗುರುಗಳು. ನಾನು MA ಓದಬೇಕು, ನಮಗೂ ಕೂಡ ಪಾಠವನ್ನು ಮಾಡಿರ್ತಕ್ಕಂಥವ್ರು. ಮತ್ತು PK ರಾಜಶೇಖರ್ ಅವರು ಕೂಡ ನಮ್ಮ ಗುರುಗಳು. ಹಾಗಾಗಿ ಈ ಕೆಲವೊಮ್ಮೆ ತರಗತಿಯಲ್ಲಿ ಪಾಠ ಮಾಡ್ತಾ ಹೇಳ್ತಕ್ಕಂಥ ಗುರುಗಳು ಹೇಳ್ತಕ್ಕಂಥ ಕೆಲವು ಮಾತುಗಳು ವಿದ್ಯಾರ್ಥಿಗಳ ಜೀವನದ ದಿಕ್ಕನ್ನೇ ಬದಲಾಯಿಸ್ತವೆ. ಹಾಗೆ ಇವರ ದಿಕ್ಕಿಗೆ ಒಂದು ಬದಲಾವಣೆಯನ್ನು ಕೊಡ್ತಿದ್ದು ನಮ್ಮ CPK ಅವರ ಮಾತು. ಗುರುಗಳ ಈ ಮಾತು ವಿದ್ಯಾರ್ಥಿ PK ರಾಜಶೇಖರ್ ಅವರ ಮನೋಭಿತ್ತಿಯಲ್ಲಿ ಸ್ಥಿರವಾಗಿ ನಾಟ್ಕೊಂಡಿತ್ತು. ಇಲ್ಲ, ಈ ಕೆಲಸ ಬಾಕಿ ಇದೆ, ಈ ಕ್ಷೇತ್ರಕ್ಕೆ ನಾನು ನುಗ್ಗಬೇಕು, ನಾನು ಮಾಡಬೇಕು ಅಂತ ಗೊತ್ತು. ನಾನು ಈಗ ವಿದ್ಯಾರ್ಥಿ ಆಗಿದ್ದೀನಿ, ಇದು ಬಹಳ ದೊಡ್ಡ ಕ್ಷೇತ್ರ, ವ್ಯಾಪಕವಾದ ಕ್ಷೇತ್ರ ಕಾರ್ಯ ಮಾಡಬೇಕು, ಮತ್ತು ಇದು ಮಹಾಕಾವ್ಯ, ಇದಕ್ಕೆಲ್ಲ ಅನುಭವ ಬೇಕು, ನನ್ನ ಕೈಲಾಗುತ್ತೋ ಇಲ್ವೋ ಅಂತಕ್ಕಂಥ ಯಾವುದೇ ಹಿಂಜರಿಕೆ ಇನ್ನು ಮಾಡ್ಕೊಳ್ತೇನೆ, ಇಲ್ಲ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು, ಗುರುಗಳು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಆ ರೀತಿ ಮನಸ್ಸನ್ನು ಮಾಡಿ ಅವರ ಮನೋಭಿತ್ತಿಯಲ್ಲಿ ಸ್ಥಿರವಾಗಿ ನಿಂತ್ಕೊಂಡಿತ್ತು. ಮುಂದೆ ನಡೆದದ್ದು ಇತಿಹಾಸ. ಅವರು ಇವತ್ತು ಜಾನಪದ ಜಂಗಮ, ಜಾನಪದ ಜೋಗಿ, ಹಾಗೆ ಕರ್ನಾಟಕದ ಜಾನಪದ ಇತಿಹಾಸದಲ್ಲಿ ಆಗಲಿ, ರಾಷ್ಟ್ರದ ಜಾನಪದ ಇತಿಹಾಸ ಅಂದರೆ ಪ್ರಪಂಚದ ಜಾನಪದ ಇತಿಹಾಸವನ್ನು ತೆಗೆದುಕೊಂಡು ಅಧ್ಯಯನ ಮಾಡ್ತಿದ್ದಾರೆ. ಅದರಲ್ಲಿ PK ರಾಜಶೇಖರ್ ಒಂದು ಹೆಸರು ಇರಲೇಬೇಕು. ಅದು ರಾಜ್ಯ ಮಟ್ಟದಲ್ಲಾಗಿರ್ಬೋದು ಅಥವಾ ರಾಷ್ಟ್ರೀಯ ಮಟ್ಟದ ಜನಪದ ಮಹಾಕಾವ್ಯ ಆಗಿರ್ಬೋದು. ಪ್ರಪಂಚದ ಮಹಾಕಾವ್ಯಗಳ ಬಗ್ಗೆ ಯಾರು ಮಾತನಾಡ್ತಾರೆ ಅಂದರೆ ನಮ್ಮ PK ರಾಜಶೇಖರ್ ಅವರನ್ನು ಕೂಡ ಸೇರಿಸ್ಕೊಂಡೇ ಮಾತಾಡುವಷ್ಟು ಮಟ್ಟಿಗೆ ತಮ್ಮ ಇಡೀ ಜೀವನವನ್ನು ಜನಪದ ಕ್ಷೇತ್ರ ಕಾರ್ಯಕ್ಕೆ ಕಳೆದಿದ್ದಾರೆ, ಆ ಕೆಲಸವನ್ನು ಮಾಡಿದ್ದಾರೆ. ಅದು ಈಗೆಲ್ಲ ಇತಿಹಾಸ ತಮಗೆಲ್ಲ ಗೊತ್ತಿದೆ. ಹಾಗೆ ಮೈಸೂರು ವಿಶ್ವವಿದ್ಯಾಲಯದ ಮಹಾರಾಜ ಕಾಲೇಜು ಮತ್ತು ಮಾನಸ ಗಂಗೋತ್ರಿ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಕನ್ನಡ ಪ್ರಾಧ್ಯಾಪಕರೇ ಸೇರಿಸ್ತಾರೆ. ಎಲ್ಲಿ ಓದಿದ್ರು ಅದೇ ಕಾಲೇಜಿನಲ್ಲಿ ಅವರು ಪಾಠವನ್ನು ಮಾಡಿದ್ರು. ಮಹಾರಾಜಾಸ್ ಕಾಲೇಜಲ್ಲಿ ಓದಿದ್ರು
ಮತ್ತು ಗಂಗೋತ್ರಿಯಲ್ಲೂ ಕೂಡ ಓದಿದರು, ಮಹಾರಾಜಾಸ್ ಕಾಲೇಜಲ್ಲೂ ಕೂಡ ಅಧ್ಯಾಪಕರಾಗಿದ್ದರು. ಆಮೇಲೆ ವೃತ್ತಿಯ ಕೊನೆಯ ಹಂತಗಳಲ್ಲಿ ಅವರು ಮಾನಸ ಗಂಗೋತ್ರಿಗೂ ಬಂದು ಕನ್ನಡ MA ವಿದ್ಯಾರ್ಥಿಗಳಿಗೂ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ಅವರು ನಿವೃತ್ತರಾಗಿದ್ದಾರೆ. ಬಹಳ ಮುಖ್ಯವಾಗಿ ಏನಪ್ಪ ಅಂತಂದರೆ ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಮೇಷ್ಟ್ರು, ಇದು ಬಹಳ ಮುಖ್ಯ. ಎಷ್ಟೋ ಜನ ಮೇಷ್ಟ್ರುಗಳು ಇರ್ತಾರೆ, ಅವ್ರು ಯಾರು ಅಂತಲೇ ಗೊತ್ತಾಗಲ್ಲ, ಅವರು ತಮ್ಮ ಕೆಲಸ ಆಯಿತು ತಾವಾಯಿತು ಅಂತ ಇದ್ಬಿಡ್ತಾರೆ. ಆದರೆ ಆ ಥರ ಅಲ್ಲ, ವಿದ್ಯಾರ್ಥಿಗಳಿಗೆ ಅಚ್ಚುಮೆಚ್ಚಿನಂತಹ ಮೇಷ್ಟ್ರು. PKR ಇರುವ ಕಡೆ ಸದಾ ಬೆಲ್ಲಕ್ಕೆ ಇರುವೆ ಮುತ್ತುವಂತೆ ವಿದ್ಯಾರ್ಥಿಗಳ ಗುಂಪು PKR ಸುತ್ತ ಮುತ್ತಿರುತ್ತದೆ. ಬೆಲ್ಲಕ್ಕೆ ಬೆಲ್ಲ ಇರಲಿ ತಕ್ಷಣ ಇರುವೆಗಳು ಮುತ್ಕೊಳ್ಳುತ್ತೆ, ಹಾಗೆ PKR ಇಲ್ಲಿದ್ದಾರೋ ಅಲ್ಲಿ ವಿದ್ಯಾರ್ಥಿಗಳ ಗುಂಪು ಸದಾ ಅವರನ್ನು ಸುತ್ತುವರದೇ ಇರ್ತದೆ. ಅಂಥ ಒಂದು ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಮೇಷ, ಇಂಥ ಒಂದು ಸೌಭಾಗ್ಯ ಪಡೆದಂಥವ್ರು ನಾವು ಕೂಡ ಅಧ್ಯಾಪಕರು ಮಾಡ್ತೀವಿ. ಆದರೆ PK ರಾಜಶೇಖರ್ ಅವರಷ್ಟು ಅನುಸರಿಸೋಕೆ ಹೋದರೂ ಕೂಡ ನಮಗೆ ಅವರಷ್ಟು ಸಿದ್ಧಿ ನಮಗೆ ಸಿಕ್ಕಿಲ್ಲ. ಹಾಗಾಗಿ ಗುರುಗಳು ಈ ವಿಷಯದಲ್ಲಿ ಅದ್ಭುತ. ಅವರ ಶಿಷ್ಯರಾಗಿದ್ದಂಥ ನಾವೇ ಪುಣ್ಯವಂತರು. ನಾವು ಕೂಡ ಗುರುಗಳ ಮಾರ್ಗದರ್ಶನದಲ್ಲಿ ವಿದ್ಯಾರ್ಥಿಗಳನ್ನ ಬೆಳೆಸುವಂತಹ ಅವರ ಪ್ರೀತಿ ಸಂಪಾದನೆ ಕೆಲಸದಲ್ಲಿ ನಾವು ಇನ್ನೂ ಮಾಡ್ತಾನೇ ಇದ್ದೀವಿ. ನಮಗೂ ಕೂಡ ಗುರುಗಳಷ್ಟು ನಮಗೆ ಆಗಿಲ್ಲ, ಆದರೆ ಗುರುವಿನ ಹಾದಿಯಲ್ಲಿ ಒಂದೆರಡು ಪುಟ್ಟ ಹೆಜ್ಜೆಗಳನ್ನು ಇಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಆದರೆ ನಮಗೆಲ್ಲ ಒಂದು ಮಾದರಿ, ಒಬ್ಬರು ಮೇಷ್ಟ್ರು ಒಬ್ಬರು ಅಧ್ಯಾಪಕರು ಅಂದರೆ ಹೀಗಿರಬೇಕು ಅನ್ನೋದಕ್ಕೆ ಒಂದು ಮಾದರಿ. ವಿದ್ಯಾರ್ಥಿಗಳನ್ನು ಅತ್ಯಂತ ಪ್ರೀತಿಯಿಂದ ನೋಡ್ಕೋತಾ ಇದ್ರು. ಆ ಒಂದು ಪ್ರೀತಿಗೆ ಪಾತ್ರರಾದವರು ಕೂಡ ನಾವು ಕೂಡ ಇದ್ದೀವಿ. ಮಹಾರಾಜ ಕಾಲೇಜಿನ ಕ್ಯಾಂಪಸ್ನಲ್ಲಿ ವಿದ್ಯಾರ್ಥಿಗಳ ಗುಂಪು ಇದೆ ಅಂದರೆ ಅಲ್ಲಿ PKR ಇದ್ದೇ ಇರ್ತಾರೆ ಅಂತ. ಯಾರು PKR ಹುಡುಕೊಂಡ್ಬಂದು PKR ಇಲ್ಲಿದ್ದಾರೆ ಅಂತ ಆ ಪ್ರಿನ್ಸಿಪಾಲ್ ಮತ್ತು ಅಧ್ಯಾಪಕರನ್ನ ಕೇಳಿದ್ರೆ, ನೋಡಿ ಈ ಮಹಾರಾಜಾಸ್ ಕಾಲೇಜ್ ಸುತ್ತಮುತ್ತ ಎಲ್ಲರೂ ಹುಡುಗರ ಗುಂಪು ಇದೆ ಅಂತಾನೆ ಅಲ್ಲಿ ನೋಡಿ ಅಲ್ಲಿ PKR ಮಧ್ಯದಲ್ಲಿ ಇದ್ದೇ ಇರ್ತಾರೆ, ಸಿಗ್ತಾರೆ ಅಂತ. ಆ ಮಟ್ಟಿಗೆ ಅವರು ಪ್ರಸಿದ್ಧರಾಗಿದ್ದರು. ಮಹಾರಾಜ ಕಾಲೇಜಿನ ಕ್ಯಾಂಪಸ್ನಲ್ಲಿ ವಿದ್ಯಾರ್ಥಿಗಳ ಗುಂಪು ಇದೆ ಅಂದರೆ ಅಲ್ಲಿ PKR ಇದ್ದೇ ಇರ್ತಾರೆ ಅಂತ. ಆ ಕ್ಯಾಂಟೀನ್ ಕರ್ಕೊಂಡು ಹೋಗೋದು, ವಿದ್ಯಾರ್ಥಿಗಳಿಗೆ ಟೀ ಮತ್ತು ಬಿಸ್ಕೆಟ್ಸು ಎಲ್ಲವನ್ನೂ ಊಟ ಕೊಡಿಸ್ತಕ್ಕಂಥ ತಿಂಡಿ ಕೊಡ್ತೀರಿ ವಿದ್ಯಾರ್ಥಿಗಳೊಂದಿಗೆ ಸದಾ ಇರ್ತಾಯಿದ್ರು. ಅಲ್ಲಿ PKR ಇದ್ದೇ ಇರ್ತಾರೆ ಅನ್ನೋ ಮಟ್ಟಿಗೆ ಯಾರ ಪಕ್ಷಪಾತಿ? ವಿದ್ಯಾರ್ಥಿಗಳ ಪಕ್ಷಪಾತಿ ಆಗಿರ್ತಿದ್ರು ಸದಾ. ಸಾಮಾನ್ಯವಾಗಿ ಅಧ್ಯಾಪಕರು ಕಾಲೇಜ್ ಪರವಾಗೋ ಅಥವಾ ಪಕ್ಷಪಾತಿಯಾಗೋ ಪ್ರಿನ್ಸಿಪಾಲ್ ಪಕ್ಷಪಾತಿಯಾಗಿಯೋ ಇರ್ತಾರೆ, ಅಥವಾ ವಿಶ್ವವಿದ್ಯಾಲಯ ಪಕ್ಷಪಾತಿಯಾಗಿರ್ತಾರೆ. ಆದರೆ ನಮ್ಮ PK ರಾಜಶೇಖರ್ ಅವರು ಸದಾ ವಿದ್ಯಾರ್ಥಿಗಳೇ ಫಸ್ಟ್, ವಿದ್ಯಾರ್ಥಿಗಳ ಪಕ್ಷಪಾತಿ ಆಗಿರ್ತಿದ್ರು. ಈಗ SBI ಬ್ಯಾಂಕ್ ಇರುತ್ತೆ, ಕಸ್ಟಮರ್ ಈಸ್ ಫಸ್ಟ್ ಅಂತ. ಹಾಗೆ ಒಬ್ಬ ಅಧ್ಯಾಪಕನಿಗೆ ಫಸ್ಟ್ ಯಾರು ಅಂದರೆ ವಿದ್ಯಾರ್ಥಿಗಳು. ಅದನ್ನು ನಮ್ಮ ಗುರುಗಳು ಮಾಡ್ಕೊಂಡು ಬಂದಿದ್ದಾರೆ. ಗ್ರಾಮೀಣ ಭಾಗದಿಂದ ಬರುತ್ತಿದ್ದಂಥ ಬಡ ವಿದ್ಯಾರ್ಥಿಗಳು ಮತ್ತು ಸಂಕೋಚದ ಮುದ್ದೆಯಂತಿರುವ ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸವನ್ನು ತುಂಬುತ್ತಿದ್ದರು. ಮಹಾರಾಜಾಸ್ ಕಾಲೇಜ್ ಅಂದರೆ ಹಳೆ ಮೈಸೂರು ಪ್ರಾಂತ ದೂರದ ಊರುಗಳಿಂದಲೂ ಕೂಡ ಬಂದು ಹಾಸ್ಟೆಲ್ನಿದ್ದು ಓದ್ತಾ ಇದ್ರು. ಎಷ್ಟೋ ಜನ ಗ್ರಾಮೀಣ ಭಾರತ ಸಂಕೋಚವಾದ ಮಕ್ಕಳು ಅಧ್ಯಾಪಕರು ಮಾತನಾಡಿಸೋದಕ್ಕೆ ಹೆದರ್ಕೋತಾ ಇದ್ರು. ಅಂಥ ಸಂದರ್ಭದಲ್ಲಿ PK ರಾಜಶೇಖರ್ ಅವರು ಅಂತ ಹೇಳಿದ್ರೆ ಬಹಳ ಇಷ್ಟ. ಅವರು ವಿದ್ಯಾರ್ಥಿಗಳ ಧೈರ್ಯವನ್ನು ತುಂಬ್ತಾ ಇದ್ರು, ಆಮೇಲೆ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನು ನೀಡ್ತಾ ಇದ್ರು. ಹಾಗೆ ಗ್ರಾಮೀಣ ಪ್ರದೇಶದಿಂದ ಬಂದಂತಹ ಬಡ ವಿದ್ಯಾರ್ಥಿಗಳು ಮತ್ತು ಸಂಕೋಚದ ಮುದ್ದೆಯಂತಿರುವ ವಿದ್ಯಾರ್ಥಿಗಳಿಗೆ ಆತ್ಮವಿಶ್ವಾಸನ ತುಂಬ್ತಾ ಇದ್ರು. ಇಂತಹ ವಿದ್ಯಾರ್ಥಿಗಳ ಪಾಲಿಗೆ ಬಡ ವಿದ್ಯಾರ್ಥಿಗಳು ಮತ್ತು ಸಂಕೋಚದ ಮುದ್ದೆಯಂತಿರುವ ಮತ್ತು ಎಲ್ಲ ಜಾತಿಯ ಧರ್ಮದ, ಅದರಲ್ಲೂ ವಿಶೇಷವಾಗಿ ಹಿಂದುಳಿದ ವರ್ಗ ಆಗಿರ್ಬೋದು, ಎಲ್ಲ ಜಾತಿಯ ಎಲ್ಲ ವರ್ಗದ ಮಕ್ಕಳನ್ನು ಅತ್ಯಂತ ಪ್ರೀತಿಯಿಂದ ಯಾವುದೇ ಭೇದ ಭಾವ ಇಲ್ಲದೇ ಅವರು ನೋಡ್ಕೋತಾ ಇದ್ರು. ಹಾಗೆ ಇಂತಹ ವಿದ್ಯಾರ್ಥಿಗಳ ಪಾಲಿಗೆ ಅವರು ಪೋಷಕರ ಸ್ಥಾನವನ್ನು ತುಂಬುತ್ತಿದ್ದರು. ವಿದ್ಯಾರ್ಥಿಗಳಿಗೆ ಇಲ್ಲಪ್ಪ ನಮಗೆ PK ರಾಜಶೇಖರ್ ಇದ್ದಾರೆ, ನಮ್ದೇನೇ ಸಮಸ್ಯೆಗಳಿದ್ರು ಅವ್ರ ಹತ್ರ ಹೇಳ್ಕೊಂಡ್ರೆ ಅವರು ನಮಗೆ ಪರಿಹಾರವನ್ನು ಕೊಡ್ತಾರೆ, ಧೈರ್ಯವನ್ನು ಕೊಡ್ತಾರೆ, ಮಾರ್ಗದರ್ಶನವನ್ನು ಮಾಡ್ತಾರೆ ಅಂತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಪೋಷಕರ ಸ್ಥಾನದಲ್ಲಿ ಇದ್ದಿದ್ರು. ತಾಯ್ತನ ಅವರ ಬಹುದೊಡ್ಡ ಸಂಪತ್ತು. PK ರಾಜಶೇಖರ್ ಅವರ ಒಂದು ಸಂಪತ್ತು ಏನಪ್ಪ ಅಂದರೆ ಆ ತಾಯ್ತನ ಅಂತ, ಅಂದರೆ ಮಿಡಿಯೋ ಅಂತಂತು. ಮಕ್ಕಳನ್ನು ವಿದ್ಯಾರ್ಥಿಗಳು ನೋಡ್ತಾ ಇದ್ರೆ ಅವರನ್ನು ಮಿಡಿದು ಅವ್ರಿಗೆ ಪ್ರೀತಿಯಿಂದ ನೋಡ್ತಕ್ಕಂಥ ತಾಯ್ತನ ಅನ್ನೋದು ಅವರು ಬಹಳ ದೊಡ್ಡ ಸಂಪತ್ತು. ಆ ಕಾರಣಕ್ಕಾಗಿ ವಿದ್ಯಾರ್ಥಿಗಳು ಅವ್ರ ಸುತ್ತ ಇರುವೆಗಳ ಹಾಗೆ ಮುತ್ಕೊಳ್ತಾ ಇದ್ರು. ಮತ್ತು ತರಗತಿಗಳಲ್ಲೂ ಅಷ್ಟೇ ಛಂದಸ್ಸನ್ನು ಪಾಠ ಮಾಡ್ತಾ ಇರಲಿ, ಶಬ್ದವಣಿ ದರ್ಪಣ, ಕಬ್ಬಿಣದ ಕಡಲೆ ಅಂತ ಕರೀತಾರೆ, ಅದನ್ನು ಮಾಡ್ತಾ ಇರಲಿ ಕೂಡ ವಿದ್ಯಾರ್ಥಿಗಳನ್ನು ರಂಜಿಸ್ಕೊಂಡು ಮಾತಾಡ್ತಾ ಅವರು ಪಾಠವನ್ನು ಮಾಡ್ತಾರೆ. ಹಲವಾರು ಅಧ್ಯಾಪಕರು ಬರೀ ಕೇವಲ PK ರಾಜಶೇಖರ್ ಜೋಕ್ ಹೇಳ್ತಾರೆ, ಪಾಠ ಮಾಡಲ್ಲ ಅಂತ, ಅದು ಸುಳ್ಳು. ಅವರು ವಿದ್ಯಾರ್ಥಿಗಳು ಲವಲವಿಕೆಯಿಂದ ಇರಲಿ, ಶಬ್ದವಣಿ ದರ್ಪಣ ಅಂತ ಕಬ್ಬಿಣದ ಕಡಲೆ ಮೀಮಾಂಸೆ ಅಂತದ್ದು ಅರ್ಥ ಆಗಲಿ ಅನ್ನೋ ಕಾರಣಕ್ಕೋಸ್ಕರನೇ ಅವರು ವಿದ್ಯಾರ್ಥಿಗಳನ್ನು ಸದಾ ಲವಲವಿಕೆ ನೀಡೋದಕ್ಕೋಸ್ಕರ ಬಹಳ ಸಂತೋಷದಿಂದ ಮಾತನಾಡ್ತಾ ಇದ್ರು. ಮತ್ತು ಹಾಗೆ ಪಠ್ಯವನ್ನು ಕೂಡ ಬೋಧಿಸ್ತಾ ಇದ್ರು. ಹಾಗಾಗಿ ಇವತ್ತು ಕೂಡ ನಮಗೆ ಅವರು ಮಾಡಿರ್ತಕ್ಕಂಥ ತರಗತಿಗಳ ಪ್ರತಿ ಪಾಠವೂ ಕೂಡ ನಮಗೆ ನೆನಪಿನಲ್ಲಿ ಉಳಿದಿದೆ. ಕಾರಣ ಏನಪ್ಪ ಅಂದರೆ ಅಷ್ಟು ಲವಲವಿಕೆಯಿಂದ ವಿದ್ಯಾರ್ಥಿಗಳ ಕೇಂದ್ರಿತವಾಗಿ ಅವರು ಪಾಠವನ್ನು ಮಾಡ್ತಿರುವತ್ತು. ಅಧ್ಯಾಪಕರಾಗಿ ತಾನು ಒದರ್ಬಿಟ್ಟು ಹೋದರೆ ಸಾಕು ಅಂತಕ್ಕಂಥ ಅಧ್ಯಾಪಕರು ಸೇಲ್ದೇನೆ ವಿದ್ಯಾರ್ಥಿಗಳನ್ನು ಇನ್ವಾಲ್ವ್ಮೆಂಟ್ ಮಾಡಿಕೊಂಡು, ಸಹಭಾಗಿತ್ವವನ್ನು ಮಾಡಿಕೊಂಡು ಮಾಡ್ತಾಯಿದ್ರು ಪಾಠವನ್ನು.
ಅವರ ತರಗತಿ ಅಂದರೆ ಯಾವತ್ತೂ ಕೂಡ ಲವಲವಿಕೆಯಿಂದ ಇದ್ದಂಥ ಒಂದು ಸಂದರ್ಭಗಳು ಇತ್ತು. ಹಾಗಾಗಿ ತಾಯ್ತನ ಅನ್ನೋದು ಅವರ ಬಹುದೊಡ್ಡ ಸಂಪತ್ತು. ಈ ಕಾರಣಕ್ಕಾಗಿ ಹಲವು ವಿದ್ಯಾರ್ಥಿಗಳಿಗೆ ಸ್ವಂತ ಹಣ ಖರ್ಚು ಮಾಡಿದ್ದು, ಬಹಳ ಬಡ ವಿದ್ಯಾರ್ಥಿಗಳು ಸ್ವಂತ ಹಣ ಫೀಸನ್ನು ಕಟ್ಟಿದ್ದಾರೆ, ಊಟಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ಟು, ಅಲ್ಲದೆ ತಮ್ಮ ಮನೆಯಲ್ಲೇ ಕೆಲವು ವಿದ್ಯಾರ್ಥಿಗಳು ಆಶ್ರಯವನ್ನು ಕೊಟ್ಟು ಅವರನ್ನು ವಿದ್ಯಾಭ್ಯಾಸವನ್ನು ಮಾಡಿ ನಾಡಿನ ಸತ್ಪ್ರಜೆಗಳನ್ನಾಗಿ ಮಾಡಿದ ಕೀರ್ತಿ ಶ್ರೀಯುತರದು. ಯಾವುದೇ ಕಾರಣಕ್ಕೂ ಅವರು ಹಣದ ವಿಚಾರದಲ್ಲಾಗಲಿ ಯಾವುದೂ ಕೂಡ ಮಾಡ್ತಿಲ್ಲ. ಬಡ ವಿದ್ಯಾರ್ಥಿಗಳು ಬಂದಿದ್ದಾರೆ ಅಂದರೆ ಯಾವುದೇ ಜಾತಿ ಧರ್ಮ ಆಗಿರ್ಬೋದು ಅಂಥ ಬಡ ವಿದ್ಯಾರ್ಥಿಗಳಿಗೆ ಮತ್ತು ಸಂಕೋಚದಿಂದ ಹೋದ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಸ್ವಂತ ಹಣವನ್ನು ಖರ್ಚು ಮಾಡಿ ಊಟ ತಿಂಡಿ ಕೊಡಿಸೋದಾಗಲಿ, ಅಥವಾ ಅವರ ಫೀಸ್ ಕಟ್ಟೋದಾಗಲಿ, ಅಥವಾ ಅವರ ಬಟ್ಟೆ ಹೊಲಿಸೋದಾಗಲಿ, ಚಪ್ಪಲಿ ಕೊಡಿಸೋದಾಗಲಿ, ಆ ಥರ ಎಲ್ಲವನ್ನು ಮಾಡ್ತಾಯಿದ್ರು. ಜೊತೆಗೆ ಕೆಲವು ಮಕ್ಕಳಿಗೆ ಅವ್ರಿಗೆ ಅನಿವಾರ್ಯ, ಅವರಿಗೆ ಮನೆಯಲ್ಲಿ ಯಾವುದೇ ರೀತಿ ಬೆಂಬಲ ಇಲ್ಲ ಅನ್ನೋದಾದರೆ ತಮ್ಮ ಮನೆಯಲ್ಲೇ ಅವ್ರಿಗೆ ಆಶ್ರಯವನ್ನು ಕೊಟ್ಟು ನಾಡಿನ ಸತ್ಪ್ರಜೆಗಳಾಗಿ ರೂಪಿಸಿದಂಥ ಕೀರ್ತಿ ನಮ್ಮ PK ರಾಜಶೇಖರ್ ಅವರದು. ನಾಡಿನ ತುಂಬೆಲ್ಲ PKR ಶಿಷ್ಯ ಬಳಗ ಬಹಳ ದೊಡ್ಡದಿದೆ, ಬಹಳ ದೊಡ್ಡ ಪ್ರಮಾಣದಲ್ಲಿ PKR ಶಿಷ್ಯ ಬಳಗ ಇದೆ. ವಿದ್ಯಾರ್ಥಿಗಳು ಕೂಡ ಅಷ್ಟೇ ಹೆಮ್ಮೆಯಿಂದ ನಾವು PKR ಶಿಷ್ಯರು ಅಂತ ಅಭಿಮಾನದಿಂದ ಮತ್ತು ಹೆಮ್ಮೆಯಿಂದ ಎದೆಯನ್ನು ಉಬ್ಬಿಸಿ ಹೇಳ್ತಾರೆ, ನಾವು PKR ಶಿಷ್ಯರು ಅಂತ. PKR ಅಜಾತ ಶತ್ರುವಾಗಿ ಎಲ್ಲರೊಂದಿಗೆ ಅವ್ರಿಗೆ ದ್ವೇಷ ಅಸೂಯೆ ಮಾಡಿ ಗೊತ್ತಿಲ್ಲ, ಎಲ್ಲರೊಂದಿಗೂ ಕೂಡ ಸಂತೋಷದಿಂದ ಮಾತಾಡ್ತಾರೆ. ಅವರಿದ್ದಾರೆ ಅಂದರೆ ಒಂದು ಸಂತೋಷ, ಒಂದು ನಗು, ಒಂದು ಉಲ್ಲಾಸ ಇರುತ್ತೆ ಹೊರತು PKR ಮುಖಗಂಟು ಹಾಕೊಂಡಿದ್ದಾಗಲಿ ಅಥವಾ ಒಬ್ಬರೇ ನಡೆದಾಡ್ತಿದ್ದಾಗಲಿ ಒಬ್ಬರೇ ಹೋಗೋದಾಗಲಿ ಯಾವತ್ತೂ ಕೂಡ ಇಲ್ಲ. ಅವರಿದ್ದಾರೆ ಅಂದರೆ ಅವ್ರ ಸುತ್ತ ವಿದ್ಯಾರ್ಥಿಗಳಾಗಿರ್ಬೋದು, ಅಧ್ಯಾಪಕರಾಗಿರ್ಬೋದು, ಯಾರಿರ್ಬೋದು, ಒಂದು ನಗುವಿನ ಅಲೆ ಸದಾ ಇರ್ತಾಯಿತ್ತು. ಅವರೊಂದಿಗೆ ಮಾತನಾಡಿದ್ರೆ ಒಂದು ಖುಷಿ, ಒಂದು ಸಂತೋಷ, ಒಂದು ಇರ್ತಾಯಿತ್ತು. ಹಾಗಾಗಿ ಸೂಜಿಗಲ್ಲಿನ ಹಾಗೆ ಎಲ್ಲರನ್ನು ಕೂಡ ಸೆಳಿತಾಯಿದ್ರು. ಹಾಗಾಗಿ PK ರಾಜಶೇಖರ್ ಅಜಾತ ಶತ್ರುವಾಗಿ ಎಲ್ಲರೊಂದಿಗೆ ಬೆಳೀತಾ ಇರ್ತಕ್ಕಂಥವ್ರು. ಆಮೇಲೆ ಸ್ವತಃ ಗಾಯಕರಾಗಿದ್ದು, ಅದು ಬಹಳ ಮುಖ್ಯ. ಅಧ್ಯಾಪಕರು ಮತ್ತು ಸ್ವತಃ ಗಾಯಕರಾಗಿ ಜನಪದ ಹಾಡುಗಳ ಮೂಲಮಟ್ಟು ಉಳಿಸಿ ಬೆಳೆಸುವಲ್ಲಿ ಹೊನ್ನಾರು ಜನಪದ ಗಾಯನ ತಂಡವನ್ನು ಕಟ್ಕೋತಾರೆ. ಇದು ಬಹಳ ಮುಖ್ಯ. ಯಾಕೆ ಅಂತೇಳಿ ಜನಪದದ ಮೂಲ ಧಾಟಿಯನ್ನು ಎಲ್ಲರೂ ಕೂಡ ಮರೆತು ಬಿಟ್ಟಿದ್ದಾರೆ. ಬರ್ತಾ ಸಿನಿಮಾ ಹಾಡುಗಳ ಶೈಲಿಯಲ್ಲಿ ಜನಪದ ಹಾಡುಗಳು ಹೇಳ್ತಾ ಈ ಜನಪದದ ಒಂದು ಮೌಲ್ಯವನ್ನು ಕಸಿಯುವ ಪ್ರಯತ್ನ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ಇವರು ಸ್ವತಃ ಗಾಯಕರಾಗಿ ಜನಪದ ಮೂಲ ಮಟ್ಟುಗಳು ಇದೆ ಒರಿಜಿನಲ್, ಆ ಮೂಲ ಮಟ್ಟುಗಳನ್ನು ಉಳಿಸ್ಬೇಕು, ಅದನ್ನು ಬೆಳೆಸಬೇಕು ಅನ್ನೋ ದೃಷ್ಟಿಯಿಂದ ಒಂದು ಹೊನ್ನಾರು ಜನಪದ ಗಾಯನ ತಂಡವನ್ನು ಕಟ್ತಾರೆ. ಹೊನ್ನಾರು ನಿಮಗೆಲ್ಲ ಗೊತ್ತಿರ್ಬೋದು, ಅಂದರೆ ಉಳುಮೆ, ನೇಗಿಲು, ಹೊನ್ನಾರು, ಆ ಜನಪದ ಹೆಸರಿನಲ್ಲಿ ಹೊನ್ನಾರು ಜನಪದ ಗಾಯನ ತಂಡವನ್ನು ಕಟ್ತಾರೆ. 35 ವರ್ಷಗಳಿಂದ, 30ಕ್ಕೂ ಹೆಚ್ಚು ವರ್ಷಗಳಿಂದ ಹಳ್ಳಿಗಳಿಂದ ಹಿಡಿದು ದೂರದ ಅಮೆರಿಕಾ ತನಕೂ ಕೂಡ ಅಕ್ಕ ಸಮ್ಮೇಳನ ನಡೆಯುತ್ತೆ ಅಮೆರಿಕಾದಲ್ಲಿ, ಅಲ್ಲಿಯ ತನಕೂ ಕೂಡ ಕಾರ್ಯಕ್ರಮ ನೀಡಿದಂಥ ಹೆಗ್ಗಳಿಕೆ ಇವರದ್ದು. ಅಂದರೆ ಅವರು ಭೇದ ಭಾವನೆ ಮಾಡ್ತಾರೆ. ಹಳ್ಳಿಯಿಂದ ಹಿಡಿದು ಶಾಲಾ ಕಾಲೇಜು ಎಲ್ಲೇ ಇದ್ರೂ ಕೂಡ ಪ್ರೀತಿಯಿಂದ ತಮ್ಮ ಒಂದು ತಂಡವನ್ನು ಕರ್ಕೊಂಡೋಗಿ ಅಲ್ಲಿ ಜನಪದದ ಮೂಲ ಮಟ್ಟುಗಳ ಹಾಡುಗಳನ್ನು ಹೇಳ್ತಾ ವಿದ್ಯಾರ್ಥಿಗಳನ್ನು, ಸಾರ್ವಜನಿಕರನ್ನು ರಂಜಿಸ್ತಾ ಇದ್ರು. ಅಷ್ಟೇ ಅಲ್ಲ, ಆ ಮೂಲ ಮಟ್ಟುಗಳನ್ನು ಉಳಿಸ್ತಾ ಇದ್ರು ಮತ್ತು ಬೆಳೆಸ್ತಾ ಇದ್ರು. ಆ ಕಾರಣಕ್ಕಾಗಿ PK ರಾಜಶೇಖರ್ ಅವರು ಬಹಳ ಪ್ರಸಿದ್ಧಿಯನ್ನು ಹೊಂದಿದ್ರು. ದೇಶ ವಿದೇಶಗಳು ಕೂಡ ಈ ಗಾಯನದ ಮೂಲಕ ಪರಿಚಿತರಾಗಿ ಅಲ್ಲಿಗೂ ಕೂಡ ಹೋಗಿ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಅಲ್ಲಿಯ ವಿದೇಶ ಜನರು ಕೂಡ ಇವ್ರನ್ನ ಪ್ರೀತಿಯಿಂದ ಬರಮಾಡಿಕೊಂಡು ಅವರಿಗೆ ಗೌರವಿಸ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೇವೆ. ಅನೇಕ ಜನಪ್ರಿಯ ಕ್ಯಾಸೆಟ್ಗಳನ್ನು ಕೂಡ ಜನಪದ ಸಂಗೀತ ಲೋಕಕ್ಕೆ ನೀಡಿದೆ. ಇವರ ಹಲವಾರು ಹಾಡುಗಳು ಕೂಡ ಕ್ಯಾಸೆಟ್ ರೂಪದಲ್ಲೂ ಕೂಡ ಬಂದಿವೆ. ಮೂಲ ಮಟ್ಟುಗಳನ್ನು ಬಹಳ ಮುಖ್ಯವಾದ ಜನಪದ ಗಾಯನ ತಂಡ ಕಟ್ಟಿರೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಹೊನ್ನಾರು ಜನಪದ ಗಾಯನ ತಂಡವನ್ನು ಮೂಲ ಮಟ್ಟುಗಳನ್ನು ಅತ್ಯಂತ ಜತನದಿಂದ ಕಾಯ್ದುಕೊಂಡು ಬರುವ ಕಾಯಕ ಇದೆಯಲ್ಲ, ಅದನ್ನು ವ್ರತದ ಹಾಗೆ ಹೊನ್ನಾರು ಜನಪದ ಗಾಯನ ತಂಡ ಇಂದಿಗೂ ಕೂಡ ಮಾಡ್ತಾ ಬಂದಿದೆ. ಅವರು ಮೂಲ ಬಿಟ್ಟು ಹೋಗೇ ಇಲ್ಲ. ಜನಪ್ರಿಯತೆಯ ಮತ್ತು ಹಣ ಮಾಡಲು ಇಂದು ಹಲವು ಜನಪದ ಗಾಯಕರು ಮೂಲ ಮಟ್ಟುಗಳಿಗೆ ತಿಲಾಂಜಲಿಯನ್ನು ಇಟ್ಟು ಆಧುನಿಕ ಸಿನಿಮಾ ಹಾಡುಗಳ ಶೈಲಿಯಲ್ಲಿ ಅಶ್ಲೀಲ ಪದಗಳನ್ನು ಸೇರಿಸ್ಕೊತಾ ಹಾಡ್ತಾ ರಂಜಿಸುವುದಷ್ಟೇ ಉದ್ದೇಶ ಇತ್ತು. ಆದರೆ PK ರಾಜಶೇಖರ್ ರಂಜಿಸೋದ್ರ ಜೊತೆಗೆ ಮೂಲಮಟ್ಟಿನ ಅದರ ಗೌರವ, ಒಂದು ಘನತೆ ಮತ್ತು ಅದರ ಒಂದು ಪಾವಿತ್ರ್ಯತೆಯನ್ನು ಮೂಲಮಟ್ಟನ್ನು ಉಳಿಸ್ಕೊಂಡು ಬರ್ತಿರ್ತಕ್ಕಂಥ ನಾವು ಕಾಣಬಹುದು. ಮೈಸೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಸಂಶೋಧನಾ ವಿದ್ಯಾರ್ಥಿಯಾಗಿದ್ದಾಗ ನೋಡಿ, ಇವರು ದೊಡ್ಡ ಸುಮಾರು ಅಧ್ಯಾಪಕರಾಗಿ ಭಾಳ ಅನುಭವ ಆದಮೇಲೆ ಹಲವಾರು ಜನ ಕೆಲಸ ಮಾಡ್ತಾರೆ, ದೊಡ್ಡ ಕೆಲಸಗಳನ್ನು, ಕಾವ್ಯಗಳನ್ನು ಬರೀತಕ್ಕಂಥದ್ದು. ಇವರು ಹಾಗಲ್ಲ, ಮೈಸೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಕನ್ನಡ MA ಓದ್ತಾ ಇರೋ ಸಂಶೋಧನಾ ವಿದ್ಯಾರ್ಥಿ ಆಗಿದ್ರು, PhD ವಿದ್ಯಾರ್ಥಿ ಆಗಿದ್ರು. ಆ ವಿದ್ಯಾರ್ಥಿ ಆಗಿದ್ದಾಗಲೇ 1500 ಪುಟಗಳ ಬೃಹತ್ ಗಾತ್ರದ ಜನಪದ ಮಹಾಕಾವ್ಯವಾದಂಥ ಮಲೆಯ ಮಹದೇಶ್ವರ ಮೇರು ಕೃತಿಯನ್ನು ಪ್ರಕಟಿಸುವುದರ ಮೂಲಕ ಕನ್ನಡ ಜಾನಪದವನ್ನು ವಿಶ್ವ ಜಾನಪದದ ಎತ್ತರಕ್ಕೆ ಏರಿಸಿದಂಥ ಕೀರ್ತಿ ಇವರದ್ದು. ಕಲೆ ಮಾತೆತ್ತರೆ ಜನಪದ ಮಹಾಕಾವ್ಯ ಅಂದರೆ ಫಿನ್ಲ್ಯಾಂಡ್ ಕಲೇವಾಲ ಅಂತ ಕೈ ತೋರಿಸ್ತಿರೋ ಸಂದರ್ಭದಲ್ಲಿ ಇವರು ಸಂಶೋಧನಾ ಆಗ್ತಾನೆ MA ಮುಗಿಸಿತ್ತು. ಸಂಶೋಧನಾ ವಿದ್ಯಾರ್ಥಿ ಆಗಿದ್ದಾಗಲೇ 1500 ಪುಟಗಳ ಬೃಹತ್ ಗಾತ್ರದ ಜನಪದ ಮಹಾಕಾವ್ಯವನ್ನು ಸಂಗ್ರಹಿಸಿ ಅದನ್ನು ಬರೆದು ಸಂಪಾದಿಸಿ ಪ್ರಕಟಿಸುವುದರ ಮೂಲಕ
ಕನ್ನಡದ ಜಾನಪದವನ್ನು ಫಿನ್ಲ್ಯಾಂಡಿನ ಕಲೇವಾಲದ ಎತ್ತರಕ್ಕೆ ಏರಿಸಿದಂಥ ಕೀರ್ತಿ ನಮ್ಮ ಪಿ ಕೆ ರಾಜಶೇಖರ್ ಅವರದು. ಈ ಕೃತಿಗಾಗಿಯೇ ಚಿಕ್ಕ ವಯಸ್ಸಿನಲ್ಲಿ ಅವರಿಗೆ 1973ರಲ್ಲಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇವರಿಗೆ ಬರುತ್ತೆ. ನೋಡಿ, ಸಾಮಾನ್ಯ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬರ್ತಕ್ಕಂಥದ್ದು ಸುಮಾರು ಒಂದು 50-60 ವರ್ಷ ಆದಮೇಲೆ. ಸಾಮಾನ್ಯವಾಗಿ ಸುಮಾರು ಸಾಹಿತ್ಯ ಕೃತಿ ಮಾಡುತ್ತೆ. ಸಾಮಾನ್ಯ ಯುವಕರಿಗೆ ಬರೋದು ಭಾಳ ಕಡಿಮೆ. ಆದರೆ ಯುವಕರಾಗಿದ್ದಾಗಲೇ ಇಂಥ ಒಂದು ದೊಡ್ಡ ಸಾಧನೆಯನ್ನು ಮಾಡಿ ಕನ್ನಡ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಆಮೇಲೆ ಸ್ವತಃ ಡಾಕ್ಟರ್ ಹಾಮಾನಾಯಕ್ ಅವರೇ ಇವರ ಕೃತಿಗೆ ಬೆನ್ನುಡಿನ ಬರೆದು ಹಾರೈಸಿದ್ದಾರೆ. ಮತ್ತು ಎಸ್ ವಿ ರಂಗಣ್ಣವರು ಅಂತ ಹಲವಾರು ಜನರ ಹಿರಿಯರ ಆಶೀರ್ವಾದ ಇವರಿಗೆ ಇತ್ತು. ಹಾಗಾಗಿ ಚಿಕ್ಕ ವಯಸ್ಸಿನಲ್ಲಿ ಇಷ್ಟು ದೊಡ್ಡ ಸಾಧನೆಯನ್ನು ಅವರು ವಿದ್ಯಾರ್ಥಿ ದೆಸೆಯಲ್ಲೇ ಮಾಡಿದರು. ಹಾಗೆ ಕವಿತೆ, ಭಾಷಾಶಾಸ್ತ್ರ, ಜಾನಪದ, ಮಕ್ಕಳ ಸಾಹಿತ್ಯ, ಗಾಯನ, ಜೀವನ ಚರಿತ್ರೆ, ಅನುವಾದ, ಸಂಪಾದನೆ, ಹೀಗೆ ಹಲವು ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡ ಪಿ ಕೆ ರಾಜಶೇಖರ್ ಅವರದು ಬಹುಮುಖವಾದಂಥ ಪ್ರತಿಭೆ. ಈ ಕಡೆ ಹಾಡು ಹಾಡ್ತಾರೆ, ಈ ಕಡೆ ಜನಪದ ಮೇಲೂ ಕೂಡ ಸಂಶೋಧನೆ ಮಾಡ್ತಿದ್ದಾರೆ. ಹಾಗೆ ಶಿಷ್ಟ ಸಾಹಿತ್ಯವಾದಂಥ ಪಂಪಾರನ, ಜನ್ನಪ್ಪನ, ಕುಮಾರವ್ಯಾಸನ ಮೇಲೂ ಕೂಡ ಪ್ರಭುತ್ವ ಹಿಡಿತಾ ಇದೆ. ಜೊತೆಗೆ ಶಾಸ್ತ್ರ ಗ್ರಂಥಗಳಾದ ಛಂದಸ್ಸು, ಭಾರತೀಯ ಕಾವ್ಯಮೀಮಾಂಸೆ, ಭಾಷಾಶಾಸ್ತ್ರದ ಮೇಲೂ ಕೂಡ ಹಿಡಿತಾ ಇದೆ. ಜೊತೆಗೆ ಮಕ್ಕಳ ಸಾಹಿತ್ಯ, ಜೀವನ ಚರಿತ್ರೆ, ಅನುವಾದ, ಹೀಗೆ ಹಲವು ಕ್ಷೇತ್ರಗಳಲ್ಲಿ ಪಿ ಕೆ ರಾಜಶೇಖರ್ ಅವರು ಬಹುಮುಖವಾದ ಒಂದು ಪ್ರತಿಭೆ ಅವರದು. ಪಿ ಕೆ ರಾಜಶೇಖರ್ ಅವರು ಜನಪದ ಮಹಾಕಾವ್ಯ ಸಂಗ್ರಹ ಸಂಪಾದನೆಯಲ್ಲಿ ವಹಿಸಿದಂತಹ ಆಸಕ್ತಿ, ತಾಳ್ಮೆ, ಶ್ರದ್ಧೆ, ಶಾಸ್ತ್ರೀಯತೆ, ಪ್ರಾಮಾಣಿಕತೆ ಎಲ್ಲವೂ ಕೂಡ ಬದ್ಧತೆಯ ಸೂತ್ರದಲ್ಲಿ ಒಂದರೊಡನೊಂದು ಹೆಣೆದುಕೊಂಡು ಬಂದಿದೆ. ಅವರು ಜನಪದ ಮಹಾಕಾವ್ಯದ ಸಂಗ್ರಹ ಮಾಡೋ ವಿಷಯದಲ್ಲಿರ್ಬೋದು, ಅದನ್ನು ಸಂಗ್ರಹ ಮಾಡಿದ ನಂತರ ಅದನ್ನು ಶಿಸ್ತುಬದ್ಧವಾಗಿ ಶಾಸ್ತ್ರೀಯವಾಗಿ ಸಂಪಾದನೆಯಲ್ಲಿ ವಹಿಸಿದಂಥ ಅವರ ಆಸಕ್ತಿ ಮತ್ತು ತಾಳ್ಮೆ, ಇದಕ್ಕೆಲ್ಲ ಬಹಳ ಟೈಮ್ ತೊಗೊಳುತ್ತೆ. ಮೊದಲೇ ಹೇಳಿದಾಗೆ ಶಿಷ್ಟ ಸಾಹಿತ್ಯವನ್ನು ಎಡಿಟ್ ಮಾಡೋದು, ಸಂಪಾದನೆ ಮಾಡೋದು ಭಾಳ ಈಸಿ, ಟೇಬಲ್ ವರ್ಕ್. ಆದರೆ ಇದು ಜನಪದ ಮಹಾಕಾವ್ಯವನ್ನು ಅಥವಾ ಕಾವ್ಯವನ್ನು ಕ್ಷೇತ್ರ ಕಾರ್ಯ ಮಾಡಬೇಕು, ಮೂಲ ವಕ್ತೃವನ್ನು ಹುಡುಕಬೇಕು, ಆತ ಶುದ್ಧವಾಗಿ ಹೇಳ್ತಾ ಇದ್ದಾನೆ, ಸಮಗ್ರವಾಗಿ ಹೇಳ್ತಾ ಇದ್ದಾನೆ ಅದನ್ನು ಪತ್ತೆ ಹಚ್ಚೋದೇ ಬಹಳ ದೊಡ್ಡ ಕೆಲಸ. ಆನಂತರ ಅವನಿಂದ ಹೇಳಿಸಿ ಅದನ್ನು ದಾಖಲಿಸಿ ಮಾಡೋದಕ್ಕೆ ಅಪಾರವಾದ ತಾಳ್ಮೆ, ಶ್ರದ್ಧೆ, ಶಾಸ್ತ್ರೀಯತೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರಾಮಾಣಿಕತೆ, ಮೂಲಕ್ಕೆ ನಿಷ್ಠತೆ. ಬರೀ ಪುಸ್ತಕವನ್ನು ಪ್ರಕಟಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಅಲ್ಲ, ಮೂಲಕ್ಕೆ ಪ್ರಾಮಾಣಿಕತೆ ಇದ್ದು ಈ ಎಲ್ಲವೂ ಕೂಡ ಬದ್ಧತೆಯ ಸೂತ್ರದಲ್ಲಿ ಒಂದೊಂದು ಹೆಣೆಕೊಂಡಂತೆ ಬಂದಿವೆ. ಅವರ ಕ್ಷೇತ್ರಕಾಲದ ಅನುಭವವನ್ನು ಓದುತ್ತಿದ್ದರೆ, ಕೇಳುತ್ತಿದ್ದರೆ ರೋಮಾಂಚನ ಉಂಟಾಗ್ತದೆ. ಯಾಕೆಂದರೆ ಹಲವಾರು ಆ ಥರ ಅನುಭವದ ದೊಡ್ಡ ಖಜಾನೆಯೇ ನಮ್ಮ ಪಿ ಕೆ ರಾಜಶೇಖರ್ ಅವರು. ಕ್ಷೇತ್ರ ಕಾರ್ಯ ಮಾಡೋಕ್ಕೆ ಎಷ್ಟೋ ಅನುಭವಗಳಿದೆ. ಆ ಅನುಭವಗಳನ್ನು ಕೇಳ್ತಾರೆ ಮೈ ರೋಮಾಂಚನ ಆಗ್ತದೆ. ಆಮೇಲೆ ಅವರ ಆ ಒಂದು ಕ್ಷೇತ್ರ ಕಾರ್ಯ ಸಂದರ್ಭದಲ್ಲಿ ಅನುಭವಿಸಿದಂಥ ಕಷ್ಟಗಳನ್ನು ಕೇಳಿದ್ರೆ ವಿಷಾದವೂ ಕೂಡ ಆಗುತ್ತೆ. ಅಯ್ಯೋ ಇಷ್ಟೆಲ್ಲ ಕಷ್ಟಪಟ್ಟಿದ್ದಾರಲ್ಲ ಅಂತ ಅನಿಸುತ್ತೆ, ಉಸಿರು ಕೂಡ ಗಟ್ಟಿಸುತ್ತೆ. ಹಾಗೆ ಯಾವುದೇ ಜನಪದ ಕಾವ್ಯವನ್ನು ಶುದ್ಧವಾಗಿ ಮತ್ತು ಸಮಗ್ರವಾಗಿ ಸಂಪಾದಿಸಿ ಪ್ರಕಟಿಸುವುದು ಅವರು ಕನ್ನಡ ಜಾನಪದ ಕ್ಷೇತ್ರಕ್ಕೆ ಸಲ್ಲಿಸಿರುವ ಬಹುದೊಡ್ಡ ಕೊಡುಗೆ ಎಂದೇ ಹೇಳಬೇಕು. ಇವತ್ತು ಸಂತೆಗೆ ಮೂರ್ಮಳ ನೇದ್ರು ಅನ್ನೋ ಹಾಗೆ ಇವತ್ತು ಪುಸ್ತಕ ಪ್ರಕಟಿಸಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಅಲ್ಲಿ ಇಲ್ಲಿ ಕಿತ್ತು ಪುಸ್ತಕ ಬರೆಯೋರು, ನಾನೇ ಸಂಪಾದನೆ ಮಾಡಿ ಎಡಿಟ್ ಮಾಡಿದೆ ಅಂತ ಹೇಳಿ ಬರೆಯೋರ ನಡುವೆ ಮೂಲಕ್ಕೆ ಪ್ರಾಮಾಣಿಕವಾಗಿದ್ದು, ನಿಷ್ಠವಾಗಿದ್ದು, ಶುದ್ಧವಾಗಿ ಸಮಗ್ರವಾಗಿ ಸಂಪಾದಿಸಿ ಅದಕ್ಕೆಲ್ಲ ರೀತಿಯ ಅಡಿಟಿಪ್ಪಣಿಗಳನ್ನು, ಎಲ್ಲವನ್ನು ಅರ್ಥಗಳನ್ನು ಎಲ್ಲವನ್ನು ಸಮಗ್ರ ಒಂದು ಪುಸ್ತಕ ಹೇಗಿರಬೇಕು ಅದನ್ನು ಶಾಸ್ತ್ರೀಯವಾಗಿ ಸಂಪಾದಿಸುವವರೆಗೂ ಕೂಡ ಅವ್ರಿಗೆ ಇದು ತೃಪ್ತಿ ಅನ್ನೋದು ಇರ್ತಿರ್ಲಿಲ್ಲ. ಹಾಗೆ ಆತುರವಾಗಿ 6 ತಿಂಗಳಿಗೊಂದು, ವರ್ಷಕ್ಕೆ 3 ಪುಸ್ತಕ, ಆ ಥರ ಹರಿಬಿರಿ ಇಲ್ಲವೇ ಇಲ್ಲ. ಅದು ಅವ್ರಿಗೆ ತೃಪ್ತಿಯನ್ನು ಕೊಡಬೇಕು. ಹೌದು, ಇದು ಶಾಸ್ತ್ರೀಯವಾಗಿದೆ, ಶುದ್ಧವಾಗಿದೆ, ಸಮಗ್ರವಾಗಿದೆ, ಅಡಿಟಿಪ್ಪಣಿ ಇದೆ, ಆಮೇಲೆ ಕಠಿಣ ಪದಗಳ ಅರ್ಥ ಇದೆ. ಒಂದು ಕಾವ್ಯಕ್ಕೆ ಇರಬೇಕಾದಂಥ ಎಲ್ಲ ಒಂದು ಪುಸ್ತಕವಾಗಿ ಬರಬೇಕಾದ್ರೆ ಅದಕ್ಕೆ ಬೇಕಾದಂಥ ಎಲ್ಲವೂ ಕೂಡ ಇದಕ್ಕೆ ಆಗಿದೆ ಕೆಲಸ ಅನ್ನೋದಾದರೆ, ಮತ್ತೊಂದು ಸಮಗ್ರವಾಗಿ ಒಂದು ಪುಸ್ತಕ ಹೀಗಿರಬೇಕು, ಸಂಪಾದನಾ ಕೃತಿ ಅಂದರೆ ಅದು ಹೀಗೆ ಕೈಗನ್ನಡಿಯಾಗಿರಬೇಕು ಅನ್ನೋ ಹಾಗೆ ಮಾಡಿ ಕೊಡ್ತಾ ಇದ್ರು. ಹಾಗೆ ಜಾನಪದ ಕ್ಷೇತ್ರಕ್ಕೆ ಬಹುದೊಡ್ಡ ಕೊಡುಗೆ ಅಂತ ನಾವು ಹೇಳ್ಬೋದು. ಕನ್ನಡದ ಮಟ್ಟಿಗೆ ಹೇಳುವುದಾದರೆ ಯಾವ ಸಂಗ್ರಹಕಾರರು ಇದುವರೆಗೆ ಒಂದು ಪಠ್ಯಕ್ಕೆ ಸಂಬಂಧಿಸಿದಂತೆ ನಾನಾ ಮೂಲಗಳಿಂದ ಹಲವು ಪಾಠಗಳನ್ನು ಸಂಗ್ರಹಿಸಿ ಅವುಗಳ ಸಹಾಯದಿಂದ ಶುದ್ಧ ಸಮಗ್ರ ಪಾಠ ಸಿದ್ಧಪಡಿಸಿದಂಥ ನಿದರ್ಶನಗಳು ಇಲ್ಲ. ನೋಡಿ, ಇದುವರೆಗೂ ಹೇಳೋದಾದರೆ, ಕನ್ನಡದ ಮಟ್ಟಿಗೆ ಹೇಳೋದಾದರೆ ಇದುವರೆಗೂ ಎಷ್ಟೋ ಜನ ಸಂಗ್ರಹಕಾರರಿದ್ದಾರೆ, ಜನಪದ ಸಂಗ್ರಹ ಮಾಡಿ ಸಂಪಾದನೆ ಮಾಡಿ ಪ್ರಕಟಿಸಿದ್ದಾರೆ. ಆದರೆ ಯಾವೊಬ್ಬ ಸಂಗ್ರಹಕಾರರು ಕೂಡ ಒಂದು ಪಠ್ಯಕ್ಕೆ ಸಂಬಂಧಿಸಿದಂತೆ ನಾನಾ ಮೂಲಗಳ ಹಲವು ಪಾಠಗಳನ್ನೆಲ್ಲವನ್ನು ಸಂಗ್ರಹಿಸಿ ಅವುಗಳನ್ನು ಇಟ್ಟುಕೊಂಡು ಅದು ಶುದ್ಧ ಯಾವುದು ಅಂತ ಗುರುತಿಸಿ ಅದನ್ನು ಸಮಗ್ರವಾಗಿ ಸಿದ್ಧಪಡಿಸಿದ ನಿದರ್ಶನಗಳು ಇಲ್ಲ. ಈ ಹಿನ್ನೆಲೆಯಲ್ಲಿ ಪ್ರೊಫೆಸರ್ ಪಿ ಕೆ ರಾಜಶೇಖರ್ ಅವರ ಸಾಧನೆ
ಅದ್ವಿತೀಯವಾದದ್ದು. ಇದುವರೆಗೂ ಕೂಡ ಯಾರು ಅದಕ್ಕೂ ಜಾನಪದ ಜಂಗಮ, ಜಾನಪದ ಜೋಗಿ ಅಂತ ಹೇಳ್ಬಿಟ್ಟು ಕರೀತಾರೆ. ಜಾನಪದ ಸಂಶೋಧನೆಗೆ ಬಹುಪಾಲು ಕ್ಷೇತ್ರ ಕಾರ್ಯ ಆಧಾರವಾಗಿರುತ್ತೆ. ಜಾನಪದ ಬೇರೆ ಸಂಶೋಧನೆಗಳಾದ ಲೈಬ್ರರಿಗಳು, ತಾಳೆಗರಿಗಳು, ಆ ಥರ ಒಂದು 2-3 ಸ್ಥಳಗಳಿರ್ತವೆ. ಅಲ್ಲಿಗೆ ಹೋದರೆ ಸಾಕು, ಅವ್ರಿಗೆ ಬೇಕಾದಷ್ಟು ಮಾಹಿತಿ ಸಿಗುತ್ತೆ. ಆದರೆ ಜಾನಪದ ಸಂಶೋಧನೆ ಅಂತಿಲ್ಲ, ಅದಕ್ಕೆ ಕ್ಷೇತ್ರ ಕಾರ್ಯ ಭಾಳ ಮುಖ್ಯ. ಊರೂರನ್ನು ತಿರುಗಬೇಕು, ದಿನಗಟ್ಟಲೆ ತಿರುಗಬೇಕು, ತಿಂಗಳಗಟ್ಟಲೆ ಇರಬೇಕು, ಅಲ್ಲೇ ವಾಸ್ತವ್ಯವನ್ನು ಹೂಡಬೇಕು. ಅಲ್ಲಿಯ ಆಹಾರ, ಅಲ್ಲಿಯ ಒಂದು ಇದಕ್ಕೆ ಹವಾಮಾನದ ವೈಪರೀತ್ಯ ಎಲ್ಲವೂ ಕೂಡ ಇರ್ತದೆ. ಹಾಗಾಗಿ ತುಂಬ ಚಾಲೆಂಜ್ ಆಗಿರ್ತಕ್ಕಂಥದ್ದು ಅಂಥ ಒಂದು ಕ್ಷೇತ್ರ. ಹಾಗಾಗಿ ಕ್ಷೇತ್ರ ಕಾರ್ಯ ಆಧಾರಿತವಾಗಿರ್ತದೆ. ಕ್ಷೇತ್ರ ಕಾರ್ಯದ ವಕ್ತೃಗಳ ಮನಸ್ಥಿತಿ ಮತ್ತು ಮಾಹಿತಿ ಸಾಮರ್ಥ್ಯವನ್ನು ಅವಲಂಬಿಸುತ್ತದೆ. ಅಂದರೆ ಹೇಳಬೇಕಾದ್ರೆ ಜನಪದ ಕಲಾವಿದನನ್ನ ಮನಸ್ಸನ್ನು ಅರ್ಥ ಮಾಡ್ಕೋಬೇಕು. ಅವನು ಹೇಳ್ತಾ ಇರೋ ಸರಿ ಇದೆಯಾ, ಅಥವಾ ಅವನ ಸಾಮರ್ಥ್ಯ ಇದೆಯಾ, ಅಥವಾ ಅವನ ಮನಸ್ಥಿತಿ ಹೇಗಿದೆ. ಈಗ ಬಲವಂತವಾಗಿ ಕೂರಿಸ್ಕೊಂಡು ಹೇಳೋದ್ರೆ ಬರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅದು ಪುಸ್ತಕ ಅಲ್ಲ. ಅವರು ಮನಸ್ಥಿತಿ ಚೆನ್ನಾಗಿದ್ರೆ ಮಾತ್ರ ಅವರು ನಿರರ್ಗಳವಾಗಿ ಹಾಡು ಹೇಳ್ತಾರೆ. ಮತ್ತು ಉಕ್ಕಿ ಆ ಒಂದು ಜನಪದ ಕಾವ್ಯಗಳು, ಹಾಡುಗಳು ಎಲ್ಲವೂ ಕೂಡ ಬರುತ್ತೆ. ಅವನ ಮನಸ್ಥಿತಿ ಭಾಳ ಮುಖ್ಯ. ಅವನು ಬೇಸರದಿಂದಲೋ ಅಥವಾ ಯಾವುದೋ ಇದ್ದರೆ ಆಗ ಆ ಹಾಡುಗಳು ಅಷ್ಟು ಸುಲಭವಾಗಿ ಬರೋದಿಲ್ಲ. ಮತ್ತು ಮೂಲ ದಾಟು ಆಗಲಿ, ಮೂಲ ಮಟ್ಟು ಆಗಲಿ, ಅಥವಾ ಸಂಪೂರ್ಣ ಸಮಗ್ರವಾಗಿ ಬರೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮನಸ್ಥಿತಿಯನ್ನು ಅಥವಾ ಮಾಹಿತಿ ಸಾಮರ್ಥ್ಯ ಅವಲಂಬಿಸಿರ್ತದೆ. ಈ ಹಿನ್ನೆಲೆಯಲ್ಲಿ ಸಂಶೋಧಕರು ವಕ್ತೃಗಳನ್ನು ಅವಲಂಬಿಸಬೇಕಾಗಿರುತ್ತದೆ. ಮೇನ್ ಸೋರ್ಸಸ್ಸೇ ಪುಸ್ತಕಗಳಲ್ಲ ಇವರಿಗೆ, ಅಥವಾ ತಾಳೆಗರಿಗಳು ಅಲ್ಲ. ಜೀವ ಇರತಕ್ಕಂಥ ಒಬ್ಬ ವ್ಯಕ್ತಿ, ಅದು ಅನಕ್ಷರಸ್ಥನಾಗಿರ್ತಾನೆ, ಅವನನ್ನು ಅವಲಂಬಿಸಬೇಕು. ಅವನ ಪ್ರೀತಿ ವಿಶ್ವಾಸವನ್ನು ಗಳಿಸಬೇಕು. ಅವನು ಅಷ್ಟು ಸುಲಭವಾಗಿ ಗ್ರಾಮೀಣ ಜನಪದರು ಮತ್ತು ಜನಪದ ಗಾಯಕರು ಅಷ್ಟು ಸುಲಭವಾಗಿ ತೆರೆದುಕೊಳ್ಳೋದಿಲ್ಲ. ಆದರೆ ಅದು ತೆರೆದುಕೊಳ್ಳೋ ಹಾಗೆ ಅವರನ್ನು ಪ್ರೀತಿ ಸಂಪಾದನೆ ಮಾಡಬೇಕು, ಅವರ ವಿಶ್ವಾಸ ಗಳಿಸ್ಕೋಬೇಕು ಮತ್ತು ಅವರನ್ನೇ ಅನುಸರಿಸಬೇಕಾಗ್ತದೆ. ಅವ್ರ ಥರನೇ ಅವರ ಲೆವೆಲ್ಗೆ ಹಿಡಿದು ನಾವು ಅವರೊಂದಿಗೆ ವ್ಯವಹರಿಸಬೇಕಾಗ್ತದೆ. ಹೊರತು ನಾನು ವಿಶ್ವವಿದ್ಯಾಲಯದ ಒಬ್ಬ ಪ್ರೊಫೆಸರು, ಒಬ್ಬ ಸಂಶೋಧಕನು ಗಮ್ಮತ್ತಿನೋದ್ರೆ ಯಾವ ವಕ್ತರು ಕೂಡ ಸುಲಭವಾಗಿ ಸಿಗೋದಿಲ್ಲ. ಜನಪದ ಕಾವ್ಯ ಸಂಗ್ರಹದ ಸಂದರ್ಭದಲ್ಲಿ PKR ಊರೂರನ್ನು ಸುತ್ತಿದ್ದಾರೆ. ಅದೇ ಜನಪದ ಜೋಳಿಗೆ ಹಾಕೊಂಡು ಊರನ್ನ ಸುತ್ತು ಅಲ್ದಿದ್ದಾರೆ. ಅದರದ್ದು ವಕ್ತೃವನ್ನು ಹುಡುಕಿ ಶುದ್ಧ ಮತ್ತು ಸಮಗ್ರವಾಗಿ ಸಂಪಾದನೆ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಎಲ್ಲವನ್ನು ಸಂಗ್ರಹಿಸೋದು, ಅದನ್ನು ಇಟ್ಕೊಳ್ಳೋದು, ಮೂಲ ಯಾವುದಿದೆ ಅನ್ನೋದನ್ನು, ಶುದ್ಧ ಯಾವುದು ಅನ್ನೋದನ್ನು ಮಾಡಿ ಸಮಗ್ರವಾಗಿ ಎಡಿಟ್ ಮಾಡಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಹಲವು ಹಾಡುಗಾರರ ಸಮಯಾನುಸಾರ, ಅಭಿರುಚಿಯಾನುಸಾರ, ಮಾನಸಿಕ ಸ್ಥಿತಿಗನುಸಾರ ಸಮಯ ಮಾಡಿಕೊಂಡು ನೋಡಿ, ಇದು ಬಹಳ ಮುಖ್ಯ. ಯಾಕೆ ಅಂತ ಹೇಳಿದ್ರೆ ಪುಸ್ತಕಗಳನ್ನು, ತಾಳೆಗರಿಗಳನ್ನು ನಾವು ಗ್ರಂಥಾಲಯಗಳಲ್ಲಿ ತಂದು ಟೇಬಲ್ ಕೂತ್ಕೊಂಡು ಯಾವಾಗ ಬೇಕಾವಾಗ ಎಡಿಟ್ ಮಾಡೋದಾಗಲಿ ಮಾಡ್ಬೋದು. ಆದರೆ ಇದು ಹಾಗಲ್ಲ. ಹಲವು ಹಾಡುಗಾರ ಸಮಯಾನುಸಾರ, ಪಾಪ ಅವರು ಬೇರೆ ವೃತ್ತಿ ಮಾಡ್ತಿದ್ದಾರೆ, ಅದು ವ್ಯವಸಾಯ ಮಾಡ್ತಿರ್ಬೋದು, ಅಥವಾ ವ್ಯಾಪಾರ ಮಾಡ್ತಿರ್ಬೋದು, ಅಥವಾ ಇನ್ನೇನು ಹಳ್ಳಿಯಲ್ಲಿ ಅವ್ರದ್ದು ಕುಲಕಸುಬು, ವೃತ್ತಿ ಕಸುಬು ಇರುತ್ತೆ, ಅದನ್ನು ಮಾಡ್ತಾ ಇರ್ತಾರೆ. ಅವರು ಸಮಯ ಕೇಳ್ಕೋಬೇಕು. ನಾನು ಯೂನಿವರ್ಸಿಟಿಯಿಂದ ಓದ್ತೀನಿ ಅಂದ ತಕ್ಷಣ, ಪ್ರೊಫೆಸರ್ ಅಂದ ತಕ್ಷಣ ಅವರು ಟೈಮ್ ಕೊಡೋದಿಲ್ಲ. ಅವನ ಸಮಯ ಬಿಡುವಿನ ಸಮಯ ಯಾವುದು, ಅವನಿಗೆ ಅವನ ಕೆಲಸದಲ್ಲಿ ಅಥವಾ ಕೆಲವು ಋತುಮಾನದ ಕೆಲಸಗಳಿರ್ತವೆ. ಹಾಗಾಗಿ ಯಾವ ಸಮಯದಲ್ಲಿ ಬಿಡುವಿರ್ತಾನೆ, ಮತ್ತು ಅವನ ಅಭಿರುಚಿ ಏನು, ಅದು ಬಹಳ ಮುಖ್ಯ. ಅವನ ಅಭಿರುಚಿಗೆ ತಕ್ಕ ಹಾಗೆ ಇವರು ಜೋಡಿಸ್ಕೋಬೇಕು. ಆಮೇಲೆ ಆ ಮಾನಸಿಕ ಸ್ಥಿತಿಗತಿಗೆ ಅನುಸಾರವಾಗಿ ಅವನಿಗೆ ಸಮಯ ಮಾಡಿಕೊಡ್ಬೇಕು. ಅವ್ನು ಹೇಳೋದಕ್ಕೆ ಒಂದು ವಾತಾವರಣ ಕಲ್ಪಿಸ್ಕೊಡ್ಬೇಕು. ಜೊತೆಗೆ ಹಣಕಾಸನ್ನು ಜೋಡಿಸ್ಕೊಂಡು ಹೋಗ್ಬೇಕು. ಯಾಕೆ ಅಂತ ಹೇಳಿದ್ರೆ ಅವನು ಅವತ್ತಿನ ಕೂಲಿ ಕೊಡಬೇಕು. ಅವ್ನು ಕೂಲಿಗೆ ಹೋಗ್ತಿರ್ತಾನೆ, ಕೂಲಿ ಮಾಡ್ತಿರ್ತಾನೆ. ಅವತ್ತಿನ ಹಾಡು ಹೇಳ್ತಾ ಕೂತ್ಕೊಂಡ್ರೆ ಕೂಲಿ ಹಣ ಹೋಗುತ್ತೆ. ಅದಕ್ಕೋಸ್ಕರ ಆ ಕೂಲಿ ಹಣವನ್ನು ಇವರೇ ಕೊಡಬೇಕು, ಹಣಕಾಸು ಜೋಡಿಸ್ಕೋಬೇಕು. ಕಷ್ಟಪಟ್ಟು ಜಂಗಮ ವಿಧಾನದಿಂದ, ಸ್ಥಾವರ ಅಂದರೆ ಲೈಬ್ರರಿಗಳಲ್ಲಿ ಮಾಡ್ತಕ್ಕಂಥ ಕೆಲಸ ಶಿಷ್ಟ ಸಾಹಿತ್ಯ ಕೆಲಸ. ಆದರೆ ಇದು ಜಂಗಮದ ಕೆಲಸ. ಊರು ಅಲಿಬೇಕು, ತಿರುಗಬೇಕು, ಹಲವಾರು ಜನರು ಭೇಟಿ ಮಾಡಬೇಕು, ವಿಶ್ವಾಸ ಸಂಪಾದನೆ ಮಾಡಬೇಕು, ಪ್ರೀತಿ ಸಂಪಾದನೆ ಮಾಡಬೇಕು, ಅವ್ರ ಸಮಯ ಕೇಳ್ಕೋಬೇಕು, ಅವ್ರ ಅಭಿರುಚಿಯನ್ನು ಅರ್ಥ ಮಾಡ್ಕೋಬೇಕು, ಅವರ ಮಾನಸಿಕ ಸ್ಥಿತಿಗತಿಗೆ ಅನುಸಾರವಾಗಿ ಯಾವ ಸಮಯದಲ್ಲಿ ಹೇಳಿದ್ರೆ ಅವರು ಭಾಳ ಸೊಗಸಾಗಿ ಹೇಳ್ತಾರೆ, ಶುದ್ಧವಾಗಿ ಹೇಳ್ತಾರೆ, ಸಮಗ್ರವಾಗಿ ಹೇಳ್ತಾರೆ ಅಂತ ಎಲ್ಲವನ್ನೂ ಕೂಡ ಬಹಳ ಕಷ್ಟ. ಮನುಷ್ಯ ಜೊತೆಗೆ ವ್ಯವಹರಿಸೋದಿದೆಯಲ್ಲ, ಅದು ಬಹಳ ಕಷ್ಟ. ಹಾಗಾಗಿ ಕಷ್ಟಪಟ್ಟು ಜಂಗಮದಿಂದ ಕಾವ್ಯ ಸಂಗ್ರಹಣ ಮಾಡಿದ್ದಾರೆ. ಇದಾದ ಮೇಲೆ ಪ್ರಕಟಿಸುವ ಸುಲಭದ ಕೆಲಸ ಅಲ್ಲ ಪ್ರಕಟಿಸೋದು. ಅದಕ್ಕೆ ಹಣಕಾಸನ್ನು ಹೊಂದಿಸ್ಬೇಕಾದ್ರೆ ಸಾಲ ಸೋಲ ಮಾಡಬೇಕಾಗತ್ತೆ. ಇವತ್ತು ಶಿಷ್ಟ ಸಾಹಿತ್ಯವನ್ನೇ ಎಡಿಟ್ ಮಾಡಿಸೋದಕ್ಕೆ ಬೇಕಾದಷ್ಟು ಸಂಘ ಸಂಸ್ಥೆಗಳು, ಪ್ರಕಾಶಕರು ಮುಂದೆ ಬರ್ತಾರೆ. ಆದರೆ ಜನಪದ ಅಂದಾಗ ಒಂದು ಹೆಜ್ಜೆ ಹಿಂದೆ ಹೋಗ್ತಾರೆ. ಆದರೆ ಆ ಥರ ಆಗಬಾರ್ದು. ಶಿಷ್ಟ ಸಾಹಿತ್ಯದ ಇದು ಕೂಡ ಓದುಗರನ್ನು ಸೆಳೆಯುತ್ತೆ ಅಂತ ತೋರಿಸ್ಕೊಡ್ಬೇಕು ಅಂದರೆ ಇದು ಪ್ರಕಟಿಸಬೇಕು. ಹಾಗಾಗಿ ಹಣಕಾಸು ಓದಿಸು, ಸಾಲ ಸೋಲ ಮಾಡಬೇಕಾಗ್ತದೆ, ನೆಂಟರಿಷ್ಟನ್ನು ಕೇಳಬೇಕಾಗುತ್ತೆ, ಬ್ಯಾಂಕಿನ ಬಾಗಿಲನ್ನು ತಟ್ಟಬೇಕಾಗ್ತದೆ. ಇಷ್ಟೆಲ್ಲ ಕಷ್ಟ. ಮತ್ತು ಲಾಭ ಬರುತ್ತೆ ಅಂತೇನು ಇರಲ್ಲ, ಅಥವಾ ನಾವು ದುಡ್ಡು ಹಾಕಿ ದುಡ್ಡು ಎತ್ಕೊಳ್ತಕ್ಕಂಥ ವ್ಯಾಪಾರ ಮಾರ್ಗವೂ ಅಲ್ಲ ಇದು. ಹಾಗಾಗಿ ಎಲ್ಲ ಕಷ್ಟ ನಷ್ಟಗಳ ನಡುವೆ ಕನ್ನಡ ಜಾನಪದ ಲೋಕಕ್ಕೆ ಹಲವು ಮಹತ್ವದ ಕೃತಿಗಳನ್ನು ನಮ್ಮ PK ರಾಜಶೇಖರ್ ಅವರು ನೀಡಿದ್ದಾರೆ. ಮಲೆಯ ಮಹದೇಶ್ವರ ಮಹಾಕಾವ್ಯ, ಜನಪದ ಮಹಾಭಾರತ ಮಹಾಕಾವ್ಯ, ಜನಪದ ರಾಮಾಯಣ, ಜನಪದ ಬಸವ ಪುರಾಣ, ಜನಪದ ವೀರಕಾವ್ಯ ಇವೆಲ್ಲವೂ ಕೂಡ ಸುಮಾರು 60-100ಕ್ಕೂ ಹೆಚ್ಚು ಕೃತಿಗಳನ್ನು ಬರೆದಿದ್ದಾರೆ. ಆದರೆ
ತುಂಬ ಇಂಪಾರ್ಟೆಂಟ್ ಅಂತ ಗುರುತಿಸೋದಾದರೆ ತುಂಬ ಬಹುಮುಖ್ಯವಾದ ಕೃತಿಗಳು ಅಂದರೆ ಮಲೆ ಮಹದೇಶ್ವರ ಕಾವ್ಯ, ಜನಪದ ಮಹಾಭಾರತ ಕಾವ್ಯ, ಜನಪದ ರಾಮಾಯಣ, ಜನಪದ ಬಸವ ಪುರಾಣ, ಜನಪದ ವೀರಕಾವ್ಯ, ಪ್ರಿಯಾಪಟ್ಟಣ ಕಾಳಗ, ಜನಪದ ಜೋಕುಗಳು, ಜನಪದ ಗಣಿತ ಪ್ರಪಂಚ, ಕರಪಾಲ, ಬಸವ ಪುರಾಣ, ಜನಪದ ಕಾವ್ಯ ಶರಣ ಕಾವ್ಯಗಳು, ದರಗೆ ದೊಡ್ಡೂರು ಮಂಟೇಸ್ವಾಮಿ ಕಾವ್ಯ, ಬೆಟ್ಟದ ಚಾಮುಂಡಿ, ಜನಪದ ರಾಮಾಯಣ, ನಾಟಕ ಚಾಮುಂಡಿ ಶ್ರೀ ಚಾಮುಂಡಿ ಮೊದಲಾದ ಕೃತಿಗಳನ್ನು ಸಂಪಾದಿಸಿದ್ದಾರೆ. ಚಿನ್ನದ ತುಪ್ಪಳು, ಅಭಿನವ ಕಾಳಿದಾಸ, ವಿದ್ಯಾ ವಿಷಾದ ಕಂತಿ ಮುಂತಾದ ಮಕ್ಕಳ ಸಾಹಿತ್ಯವೂ ಸೇರಿದ ಸುಮಾರು 100ಕ್ಕೂ ಹೆಚ್ಚು ಕೃತಿಗಳನ್ನು ಪಿ ಕೆ ರಾಜಶೇಖರ್ ಅವರು ಕೆಲವು ಸಂಪಾದಿಸಿದ್ದಾರೆ, ಕೆಲವನ್ನ ಬರೆದಿದ್ದಾರೆ. ಎಲ್ಲ ಕ್ಷೇತ್ರದಲ್ಲೂ ಕೂಡ ಸಮಾನವಾದ ಹಿಡಿತ ಇರ್ತಕ್ಕಂಥವ್ರು. ಇಷ್ಟೆಲ್ಲ ಸಾಧನೆ ಮಾಡಿರ್ತಕ್ಕಂಥ ಡಾಕ್ಟರ್ ಪಿ ಕೆ ರಾಜಶೇಖರ್ ಅವರಿಗೆ ಹಲವು ಮಾನ ಸನ್ಮಾನಗಳು, ಗೌರವಗಳು, ಪ್ರಶಸ್ತಿ ಪುರಸ್ಕಾರಗಳು ಕೂಡ ಬಂದಿವೆ. ಪ್ರಶಸ್ತಿ ಪುರಸ್ಕಾರಗಳ ಬೆನ್ನಟ್ಟಿ ಹೋದವರಲ್ಲ, ಅವೇ ಇವರನ್ನು ಬೆನ್ನಟ್ಟಿ ಬಂದಿರ್ತದೆ. ಅಂದರೆ ವಿದ್ಯಾರ್ಥಿ ದೆಸೆಯಲ್ಲೇ ಅಂದರೆ ಸಂಶೋಧನಾ ವಿದ್ಯಾರ್ಥಿಯಾಗಿದ್ದಾಗಲೇ ಪ್ರತಿಷ್ಠಿತ ಕನ್ನಡ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿನ ಪಡೆದುವಂಥ ಮಟ್ಟಕ್ಕೆ, ಮತ್ತು ಹಾಮಾನಾಯಕ್ ಅಂತ ದೈತ್ಯ ಪ್ರತಿಭೆಯ ಸಮ್ಮುಖದಲ್ಲಿ ಪುಸ್ತಕವನ್ನು ಬಿಡುಗಡೆ ಮಾಡಿಸುವ, ಬೃಹತ್ ಮಹಾಕಾವ್ಯ ಮಾಡಿಸುವಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ. ಅಂಥ ಒಂದು ಅಸಾಧಾರಣ ಕೆಲಸವನ್ನು ಆ ಚಿಕ್ಕ ವಯಸ್ಸಲ್ಲೇ ಮಾಡಿರ್ತಕ್ಕಂಥವ್ರು. ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 1973 ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ಮಲೆ ಮಹದೇಶ್ವರ ಮಹಾಕಾವ್ಯಕ್ಕಾಗಿ ಬಂತು. ಆಮೇಲೆ ಕರ್ನಾಟಕ ರಾಜ್ಯ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿಯಿಂದ 2 ಬಾರಿ ಪ್ರಶಸ್ತಿ ಬಂದಿದೆ. ಆಮೇಲೆ ಜಾನಪದ ತಜ್ಞ ಅನ್ನೋ ಪ್ರಶಸ್ತಿನೂ ಕೂಡ ಬಂದಿದೆ. ಆಮೇಲೆ ಸುವರ್ಣ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ 2005 ಬಂದು ಕರ್ನಾಟಕ ಅಂತ ಉದಯ ಆಗಿ 50 ವರ್ಷಗಳ ಸುವರ್ಣ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಬಂದಿದೆ. ಜಾನಪದ ಸಾರ್ವಭೌಮ ಪ್ರಶಸ್ತಿ, ಶಿವರಾತ್ರೇಶ್ವರ ಪ್ರಶಸ್ತಿ, JSS ಸಂಸ್ಥೆಯವರು ಕೊಡುವಂಥ ಶಿವರಾತ್ರೇಶ್ವರ ಪ್ರಶಸ್ತಿ, ಇನ್ನು ಅನೇಕ ಪ್ರಶಸ್ತಿ ಪುರಸ್ಕಾರಗಳಿಗೆ ಭಾಜನರಾಗಿದ್ದಾರೆ. ಪ್ರಸ್ತುತ ಮೈಸೂರು ವಿಜಯನಗರದ 3ನೇ ಹಂತದಲ್ಲಿ ವಾಸವಾಗಿದ್ದಾರೆ. ಇಂದಿಗೂ ಕೂಡ ಜಾನಪದ ಸಂಶೋಧನೆಯಲ್ಲಿ ತಣಿಯದ ಉತ್ಸಾಹ ಮತ್ತು ಆಸಕ್ತ ಯುವ ವಿದ್ಯಾರ್ಥಿಯಂತೆ, ಅಂದರೆ ಹಿಂದೆ ವಿದ್ಯಾರ್ಥಿ ಅದೇ ಒಂದು ಆಸಕ್ತಿಯನ್ನು ಇಂಥ ಇಳಿವಯಸ್ಸಿನಲ್ಲೂ ಕೂಡ ಇಟ್ಕೊಂಡು ಶ್ರದ್ಧೆಯಿಂದ ಇವತ್ತು ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನಾಡಿನ ಬಹುದೊಡ್ಡ ಸಂಪನ್ಮೂಲ ವ್ಯಕ್ತಿಯಾಗಿದ್ದಾರೆ. ಜನಪದ ಸಮಸ್ಯೆ, ಜಾನಪದ ಕುರಿತು, ಜನಪದ ಮಹಾಕಾವ್ಯಗಳನ್ನು ಕುರಿತು ಅಥವಾ ಶಿಷ್ಟ ಕಾವ್ಯವೇ ಆಗಿರಲಿ, ಏನಾದ್ರು ಸಮಸ್ಯೆಗಳಿವೆ, ಇದು ಏನು ಹೇಗೆ ಅಂತಕ್ಕಂಥದ್ದು ನಾಡಿನ ಹಲವಾರು ಕಡೆಗಳಿಂದ ವಿದ್ವಾಂಸರು ಇವರಿಗೆ ಫೋನ್ ಮಾಡ್ತಾರೆ, ಪತ್ರ ಬರೀತಾರೆ. ಅವರಿಂದ ಹಲವಾರು ಮಾಹಿತಿಗಳನ್ನು, ಅನುಮಾನಗಳಿಗೆ ಪರಿಹಾರವನ್ನು ಕೂಡ ಇವತ್ತು ಕೂಡ ಕಂಡುಕೊಳ್ತಾ ಇದ್ದಾರೆ. ಅಂತಿಮವಾಗಿ ಹೇಳುವುದಾದರೆ PKR ಒಂದು ನಡೆದಾಡುವ ಜಾನಪದ ವಿಶ್ವಕೋಶ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕೆ ಸಾಧ್ಯ ಇಲ್ಲ. ಪ್ರಿಯ ವಿದ್ಯಾರ್ಥಿಗಳು, ಈ ಅಧಿವೇಶನದಲ್ಲಿ ನಾವೇನನ್ನ ಕಲಿತು ಅನ್ನೋದನ್ನು ನೋಡೋಣ. ಈ ಅಧಿವೇಶನದ ಶೀರ್ಷಿಕೆ ಏನಪ್ಪ ಅಂತ ಹೇಳಿದ್ರೆ ಜನಪದ ಸಾಹಿತ್ಯ, ಮಹಾಕಾವ್ಯಗಳು ಮತ್ತು ಡಾಕ್ಟರ್ PK ರಾಜಶೇಖರ್ ಅವರ ಪರಿಚಯ. ಜನಪದ ಸಾಹಿತ್ಯ, ಅದರ ಅರ್ಥ, ಸ್ವರೂಪ ಮತ್ತು ಲಕ್ಷಣವನ್ನು ನಾವು ಈ ಅಧಿವೇಶನ ತಿಳ್ಕೊಂಡ್ವು. ಹಾಗೆ ಜನಪದ ಮಹಾಕಾವ್ಯಗಳ ಅರ್ಥ, ಸ್ವರೂಪ ಮತ್ತು ಲಕ್ಷಣಗಳನ್ನು ತಿಳ್ಕೊಂಡ್ವಿ. ಡಾಕ್ಟರ್ PK ರಾಜಶೇಖರ್ ಅವರ ಜನನ, ಬಾಲ್ಯ, ತಂದೆ ತಾಯಿ ಮತ್ತು ಜನ್ಮಸ್ಥಳವನ್ನು ಅರಿತುಕೊಂಡ್ವು. ಡಾಕ್ಟರ್ PK ರಾಜಶೇಖರ್ ಪ್ರಾಥಮಿಕ ಮತ್ತು ಕಾಲೇಜು ಶಿಕ್ಷಣ ಪರಿಚಯವನ್ನು ಮಾಡಿಕೊಂಡ್ವು. ಹಾಗೆ ಕಾಲೇಜು ವಿದ್ಯಾರ್ಥಿ ಸೇಲೆ ಮಲೆಮಹದೇಶ್ವರ ಅಂದರೆ ಸಂಶೋಧನಾ ವಿದ್ಯಾರ್ಥಿ ಆಗಿದ್ದಾಗಲೇ ಮಲೆಮಹದೇಶ್ವರ ಮಹಾಕಾವ್ಯವನ್ನು ಸಂಪಾದಿಸುವ ಕಾರ್ಯ ಕೈ ಹಾಕಿ ಚಿಕ್ಕ ವಯಸ್ಸಿನಲ್ಲೇ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡ್ಕೋತಾರೆ. PKR ವೃತ್ತಿ ಜೀವನ ಮತ್ತು ಅವರು ಓದಿದಂಥ ಕಾಲೇಜಿನಲ್ಲೇ ಅಧ್ಯಾಪಕರಾಗ್ತಾರೆ. ಅವರ ವೃತ್ತಿ ಜೀವನವನ್ನು ಮತ್ತು ಅವರ ಜನಪದ ಸಾಹಿತ್ಯ ಯಾತ್ರೆಯನ್ನು ನಾವು ತಿಳ್ಕೊಂಡು, ಅವರ ಕೃತಿಗಳ ಪರಿಚಯವನ್ನು ಮಾಡಿಕೊಂಡು, ಅವರ ಪ್ರಶಸ್ತಿಗಳ ಪರಿಚಯವನ್ನು ಕೂಡ ಮಾಡಿಕೊಂಡು, ಹಾಗೆ ಜಾನಪದ ಕ್ಷೇತ್ರಕ್ಕೆ ಕೊಟ್ಟ ಬಹುದೊಡ್ಡ ಕೊಡುಗೆಯಾದಂಥ ಅವರ ಮಹಾಕಾವ್ಯಗಳ ಕುರಿತು ನಾವು ಅರಿತುಕೊಂಡು, ಬಹುಮುಖ್ಯವಾಗಿ ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಮೇಷ್ಟಾಗಿದ್ದು ಮತ್ತು ನಡೆದಾಡುವ ಜಾನಪದ ವಿಶ್ವಕೋಶ ಅಂತ ನಾವು ಈ ಅಧಿವೇಶನದಲ್ಲಿ ತಿಳ್ಕೊಂಡು. ಪ್ರಿಯ ವಿದ್ಯಾರ್ಥಿಗಳೇ, ಈ ಒಂದು ಜನಪದ ಮಹಾಕಾವ್ಯ ಅಂದರೆ ಏನು ಅಂತ ಅನ್ನೋದಕ್ಕೆ ಈ ಕೆಳಕಂಡ ಪುಸ್ತಕಗಳ ನೆರವನ್ನು ನಾವು ಪಡ್ಕೊಂಡ್ವಿ. ಈ ಪುಸ್ತಕದ ಲೇಖಕರಿಗೆ ಮತ್ತು ಪ್ರಕಾಶಕರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ವಿಷಯ ತಜ್ಞರಾಗಿ ಮತ್ತು ಕಂಟೆಂಟ್ ತಯಾರಕ್ಕಾಗಿ ಕೃಪಾ ಗಣೇಶ್, ಮುಖ್ಯಸ್ಥರು, ಕನ್ನಡ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಗುಂಡ್ಲುಪೇಟೆ, 57111, ಚಾಮರಾಜನಗರ ಜಿಲ್ಲೆ. ಪ್ರಿಯ ವಿದ್ಯಾರ್ಥಿ, ಇಲ್ಲಿಗೆ 6ನೇ ಪದ್ಯದ ಜನಪದ ಸಾಹಿತ್ಯ ಅಂದರೆ ಏನು ನಿಮ್ಗೆ ಇಟ್ಟಿರ್ತಕ್ಕಂಥದ್ದು ಜನಪದ ಮಹಾಭಾರತದಿಂದ ಆಯ್ದಂತಹ ಭಾಗ ದಾನಶೂರ ಕರ್ಣ ಅಂತಕ್ಕಂಥದ್ದು. ಹಾಗಾಗಿ ಆ ಒಂದು ಪಠ್ಯದ ಹಿನ್ನೆಲೆಯಲ್ಲಿ ಜನಪದ ಸಾಹಿತ್ಯ ಅಂದರೆ ಏನು, ಜನಪದ ಮಹಾಕಾವ್ಯ ಅಂದರೆ ಏನು, ಈಗೆಲ್ಲ ನೀವಾಗಲೇ 5 ಪಠ್ಯಗಳಲ್ಲಿ ಶಿಷ್ಟ ಸಾಹಿತ್ಯದ ಮಹಾಕಾವ್ಯಗಳು ನೋಡಿದಿರಿ. ಪಂಪ ಭಾರತವನ್ನು ನೋಡಿದಿರಿ, ನಾಗವರ್ಮನ ಕರ್ನಾಟಕ ಭಾರತ ಕಥಾಮಂಜರಿಯನ್ನು
ಕರ್ನಾಟಕ ಕಾದಂಬರಿಯನ್ನು ಓದಿದ್ರಿ, ರನ್ನನ ಗದಾಯುದ್ಧವನ್ನು ಓದಿದ್ರಿ, ದುರ್ಗಸಿಂಹನ ಪಂಚತಂತ್ರದ ಕಥೆಯನ್ನು ಕೂಡ ನೀವು ಓದಿದ್ರಿ, ಹಾಗೆ ಜನ್ನನ ಯಶೋಧರ ಚರಿತೆಯನ್ನು ಕೂಡ ನೀವು ಓದಿದ್ರಿ. ಅವೆಲ್ಲವೂ ಕೂಡ ಶಿಷ್ಟ ಸಾಹಿತ್ಯದ ಮಹಾಕಾವ್ಯಗಳು. ಆದರೆ ನಾವು ಈಗ ಓದ್ತಾ ಇರ್ತಕ್ಕಂಥದ್ದು ಅದು ಜನಪದ ಮಹಾಕಾವ್ಯ ಜನಪದ ಮಹಾಭಾರತದಿಂದ ಆಯ್ದಂಥ ಕೆಲವು ಭಾಗವನ್ನು ಓದ್ತಾ ಇರೋ ಕಾರಣಕ್ಕೋಸ್ಕರನೇ ನಾವು ಜನಪದ ಸಾಹಿತ್ಯ ಅಂದರೆ ಏನು, ಶಿಷ್ಟ ಸಾಹಿತ್ಯದಷ್ಟೇ ಜನಪದ ಸಾಹಿತ್ಯವು ಬಹಳ ಮುಖ್ಯ ಅನ್ನೋದು ವಿದ್ಯಾರ್ಥಿಗಳಿಗೆ ಅರಿವಾಗಲಿ ಅನ್ನೋ ದೃಷ್ಟಿಯಿಂದಲೇ ಈ ಶಿಷ್ಟ ಕಾವ್ಯದೊಂದಿಗೆ ಜನಪದ ಮಹಾಕಾವ್ಯವನ್ನು ಕೂಡ ಇಟ್ಟಿದ್ದಾರೆ. ಹಾಗೆ ಈ ಜನಪದ ಮಹಾಕಾವ್ಯಗಳು ಶಿಷ್ಟ ಕಾವ್ಯಗಳ ತಾಯಿ ಬೇರು ಅಂತಕ್ಕಂಥದ್ದನ್ನು ಕೂಡ ನಾವು ತಿಳ್ಕೊಂಡು, ಹಾಗೆ ಡಾಕ್ಟರ್ ಪಿ ಕೆ ರಾಶಿ ಅವರ ಒಂದು ಪರಿಚಯವನ್ನು ಕೂಡ ನಾವು ಮಾಡಿಕೊಂಡು, ಮುಂದಿನ ಒಂದು ತರಗತಿಯಿಂದ ನೇರವಾಗಿ ಮುಂದಿನ ಅಧಿವೇಶನದಲ್ಲಿ ನಾವು ಜನಪದ ಮಹಾಭಾರತದಿಂದ ಆಯ್ದ ಕಾವ್ಯ ಭಾಗಕ್ಕೆ ನಾವು ನೇರವಾಗಿ ಪ್ರವೇಶವನ್ನು ಮಾಡೋಣ. ಅದನ್ನು ಕೂಡ 3 ಭಾಗವನ್ನು ಮಾಡ್ಕೊಂಡಿದ್ದೀವಿ. ಒಟ್ಟಾರೆ 6ನೇ ಪದ್ಯ 4 ಸೆಷನ್ ಇರುತ್ತೆ. ಮೊದಲನೇ ಸೆಷನ್ನು ಜನಪದ ಸಾಹಿತ್ಯ ಮಹಾಕಾವ್ಯ ಪಿ ಕೆ ರಾಶಿಗಳ ಪರಿಚಯ ಆದರೆ, ಇನ್ನು ಉಳಿದ 3 ಅಧಿವೇಶನಗಳು 23, 24 ಮತ್ತು 25 ಈ 3 ಅಧಿವೇಶನಗಳು ಜನಪದ ಮಹಾಭಾರತ ಆಯ್ದ ಕಾವ್ಯಗಳ 3 ಭಾಗ ಮಾಡಿಕೊಂಡು ಅದನ್ನು 3 ಅಧಿವೇಶನ ನಿಮಗೆ ತಿಳಿಸುವ ಪ್ರಯತ್ನವನ್ನು ಮಾಡ್ತೇನೆ. ಇಲ್ಲಿಯವರೆಗೆ ತಾಳ್ಮೆಯಿಂದ ಕೇಳಿದಂಥ ನನ್ನೆಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದವನ್ನು ಅರ್ಪಿಸ್ತೇನೆ. ನಾವು ಮುಂದಿನ ತರಗತಿಯಲ್ಲಿ ನೇರವಾಗಿ ಜನಪದ ಮಹಾಭಾರತದ ಪಠ್ಯಕ್ಕೆ ನೇರ ಪ್ರವೇಶವನ್ನು ಮಾಡೋಣ. ಅಲ್ಲಿಯವರೆಗೆ ವಿರಾಮ ಇರಲಿ. ತಮಗೆಲ್ಲರೂ ಕೂಡ ಧನ್ಯವಾದಗಳು.